ಹಲ್ಲೆಲೂಯಾ. ಎಲ್ಲ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ, ವಾಕ್ಯಕ್ಕೆ ಸಿದ್ಧತೆಗೊಳ್ಳೋಣ. ಕೂಡಿ ಬಂದಂಥವ್ರು ಎಲ್ಲರೂ ಸೇರಿ ಭಯದಿಂದಲೂ ಭಕ್ತಿಯಿಂದಲೂ ದೇವರು ಈ ದಿನ ನಮಗೆ ಒಂದು ಆಲೋಚನೆ ಕೊಡಿ ಕೇಳಿದ್ದಾರೆ ಅಂತ ಗ್ರಹಿಸೋಣ. ಎಲ್ಲರೂ ತಲೆ ಬಾಗಿ ನಮ್ಮ ಕಣ್ಣುಗಳ ಕರ್ತನ ನೋಡುವ ಹಾಗೆ ಇದ್ದೀರೆಂಬ ಒಂದು ಅರಿವು ತಿಳುವಳಿಕೆ ಉಳ್ಳವರಾಗಿ ಈ ಸಮಯನ ಕರ್ತನಿಗೆ ನಮ್ಮ ಅರ್ಪಿಸೋಣ. ಅದನ್ನ ಸಮ್ಮುಖದಲ್ಲಿದ್ದೀರೆಂಬ ತಿಳುವಳಿಕೊಳ್ಳವರಾಗಿರೋಣ. ಎಲ್ಲರ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಭಯದಿಂದ ಭಕ್ತಿಯಿಂದ ಮಹಿಮೆ ಘನತೆಯನ್ನು ಕರ್ತನಿಗೆ ಸಲ್ಲಿಸುವವರಾಗಿ, ಸ್ತೋತ್ರಗಳನ್ನು ಕರ್ತನಿಗೆ ಕೊಡೋರಾಗಿ ಪ್ರತಿಯೊಬ್ಬರು ಬಾಯ್ತಾ ಇರೋದು. ದೇವರೇ, ದಿನ ನನ್ನ ಸಂಗಡ ಮಾತನಾಡು ಸ್ವಾಮಿ. ನಾನು ಆಶ್ರಯಿಸಲ್ಪಡೋದಕ್ಕೆ, ನನ್ನ ಕುಟುಂಬ ಆಶ್ರಯಿಸಲ್ಪಡೋದಕ್ಕೆ, ನನ್ನ ಬಲಗೊಳ್ಳೋದಕ್ಕೆ, ನಿನ್ನ ಸ್ಥಿರಗೊಳ್ಳೋದಕ್ಕೆ ಸ್ವಾಮಿ, ನೀನು ಕೊಟ್ಟಂಥ ರಕ್ಷಣೆ ಕೊನೆಯವರೆಗೂ ನಾನು ಉಳಿಸಿಕೊಳ್ಳೋದಕ್ಕೆ, ಇಲ್ಲಿ ಜೀವಿಸೋದಕ್ಕೆ, ನಿನ್ನ ಸಾಕ್ಷಿಯಾಗಿ ಇರೋದಕ್ಕೆ ಕೃಪೆ ಮಾಡಿಕೊಡು ಸ್ವಾಮಿ ಅಂತ ಕರ್ತನನ್ನು ಪ್ರತಿಯೊಬ್ಬರು ನಾವು ಕೇಳೋಣ. ನನಗೋಸ್ಕರ ಸ್ವಾಮಿ, ನನ್ನ ಆಶೀರ್ವಾದಕ್ಕೋಸ್ಕರ ಸ್ವಾಮಿ ನೀನು ಮಾತನಾಡಿ, ನಿಮ್ಮ ದಯೆ ಕನಿಕರ ಕೃಪೆ ನನಗುಂಟಾಗಲಿ ಸ್ವಾಮಿ. ತಂದೆ, ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವೆ ಸಮಯ ಸಂದರ್ಭವನ್ನ ಏಸಪ್ಪ. ನಿಮಗೆ ವಂದಿಸ್ತೇವೆ ಏಸಪ್ಪ. ಪರಿಶುದ್ಧಾತ್ಮ ನಿಮ್ಮ ಆಳ್ವಿಕೆಗೆ ಒಪ್ಪಿಸ್ಕೊಡ್ತೇವೆ. ನಿಮ್ಮ ಪರಲೋಕ ನಮಗೆ ಸಹಾಯವಾಗಲಿ, ನಿಮ್ಮ ದಯದೂತ ನಮಗೆ ಸಹಾಯವಾಗಲಿ. ತಂದೆ, ನಿಮ್ಮ ಚಿತ್ತಲ್ಲಿ ಕೆಲಸ ಮಾಡಲಿ ಯೇಸುವಿನ ನಾಮದಲ್ಲಿ. ತಂದೆ, ನಿಮ್ಮ ಆಳ್ವಿಕೆ ಉಂಟಾಗಲಿ. ಪರಿಶುದ್ಧಾತ್ಮನ ಎಲ್ಲ ನಿಮ್ಮ ಕಂಟ್ರೋಲ್ ತೆಗೆದುಕೊಳ್ಳ್ರಿ ಸ್ವಾಮಿ. ಮನುಷ್ಯ ಮಾತ್ರದವರು ಕರ್ತನೆ, ನಮ್ಮ ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನೇ ನಿಮ್ಮ ಕಾರ್ಯಕ್ಕೆ ಒಪ್ಪಿಸಿಕೊಡ್ತೇವೆ. ನೀವೇ ಕಾರ್ಯವನ್ನು ಮಾಡಬೇಕು ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ರಾಜ್ಯ ಕರ್ತನೆ. ಕೂಡಿ ಬಂದಂಥ ಪ್ರತಿಯೊಬ್ಬರ ಪ್ರಾಣ ಆತ್ಮ ಶರೀರಕ್ಕೆ ಕೈಗೆ ಒಪ್ಪಿಸಿಕೊಡ್ತೇವೆ. ಎಲ್ಲ ಶೋಧನೆಗಳನ್ನು, ಎಲ್ಲ ಗಲಿಬಿಗಳನ್ನು, ಎಲ್ಲ ಕರ್ತನೆ ಡಿಸ್ಟರ್ಬೆನ್ಸನ್ನು ಆಚಾಕ್ತೇವೆ. ಗೋಮನ ಕರ್ತನಿಗೆ ಮಹಿಮೆ 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 ಮಹಿಮೆ. ವಂದಿಪೇನಾ ನಿನಗೆ ನನ್ನ ವಿಮೋಚಕನೇ, ವಂದಿಪೇನಾ ನಿನಗೆ ನನ್ನ ವಿಮೋಚಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ನ ಜೀವದಾಯಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ನ ಜೀವದಾಯಕನೇ. ಕರಗಳ ಮುಗಿಯುವೆನು, ನಿನ್ನ ಪಾದಕ್ಕೆ ಎರಗುವೆನು. ಕರಗಳ ಮುಗಿಯುವೆನು, ನಿನ್ನ ಪಾದಕ್ಕೆ ಎರಗುವೆನು. ನನ್ನನ್ನು ಮನ್ನಿಸಿ ಜೀವಕ್ಕೆ ಸೇರಿಸಿ, ನನ್ನನ್ನು ಮನ್ನಿಸಿ ಜೀವಕ್ಕೆ ಸೇರಿಸು. ಕೊರತೆ ನಾ ಪಡೆನು, ವಂದಿಪೇನಾ ನಿನಗೆ ನನ್ನ ವಿಮೋಚಕನೇ. ವಂದಿಪೇನಾ ನಿನಗೆ ನನ್ನ ವಿಮೋಚಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ನ ಜೀವನಾಯಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ನ ಜೀವನಾಯಕನೇ. ಕರಗಳ ಮುಗಿಯುವೆನು, ನಿನ್ನ ಪಾದಕ್ಕೆ ಎರಗುವೆನು. ಕರಗಳ ಮುಗಿಯುವೆನು, ನಿನ್ನ ಪಾದಕ್ಕೆ ಎರಗುವೆನು.
ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸಿ, ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸು, ಒಲನಿಯಾಸೆಯಿದೆ ವಂದಿಪೆನಾ ನಿನಗೆ ನನ್ನ ವಿಮೋಚಕನೇ, ವಂದಿಪೆನಾ ನಿನಗೆ ನನ್ನ ವಿಮೋಚಕನೇ. ಎಸಯ್ಯ, ನಿನ್ನ ವಂದಿಸ್ತೇವೆ ಸ್ವಾಮಿ, ನಿನ್ನ ಆರಾಧಿಸ್ತೇವೆ ಸ್ವಾಮಿ, ನಿಮ್ಮ ಸಹಾಯವನ್ನು ಕೋರುತ್ತೇವೆ, ಸ್ತೋತ್ರಗಳನ್ನ ಅರ್ಪಿಸ್ತೇವೆ, ಮಹಿಮೆ ಘನತೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಮಾತು ನಮಗೆ ಬೇಕಾಗಿದೆ ಸ್ವಾಮಿ. ಇನ್ನು ಒಂದು ಮಾತು ಸ್ವಾಮಿ ಕರ್ತನೆ ಸಪ್ಪ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೆ, ಏನ್ ಬೇಕಾದ್ರೂ ಮಾಡುತ್ತೆ. ಯಾಕಂದ್ರೆ ಆ ಒಂದು ಮಾತಲ್ಲಿ ಜೀವ ಇದೆ, ಶಕ್ತಿ ಇದೆ, ಮಹಿಮೆ ಇದೆ. ಇನ್ನ ಒಂದು ಮಾತು ಕರ್ತನೆ ನಮ್ಮನ್ನ ಬಲಪಡಿಸಲಿ, ನಿಮ್ಮ ಆಲೋಚನೆ ನಮ್ಮನ್ನ ನಡೆಸಲಿ ಸ್ವಾಮಿ ಕರ್ತನೆ. ನಮ್ಮನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸಪ್ಪ. ಬಂದಂತ ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ ಕರ್ತನೆ. ಒಬ್ಬೊಬ್ಬರ ಮೇಲೆ ನಿಮ್ಮ ಆಳ್ವಿಕೆ ಬರಲಿ ಸ್ವಾಮಿ, ಒಬ್ಬೊಬ್ಬರನ್ನ ಸ್ಪರ್ಶಿಸ್ರಿ ಸ್ವಾಮಿ. ಅವರ ಪ್ರಾಣ ಆತ್ಮ ಶರೀರ ನಮ್ಮ ಕಂಟ್ರೋಲ್ ತೆಗೆದುಕೊಳ್ರಿ ರಾಜ, ನಿಮ್ಮ ಆಳ್ವಿಕೆಗೆ ತೆಗೆದುಕೊಳ್ರಿ ಸ್ವಾಮಿ. ನೀವು ನಡೆಸ್ರಿ ರಾಜ. ನೀವು ಮಾತಾಡೋಗಲ್ಲಿ ಬಲ ಉಂಟು, ನೀವು ಮಾತಾಡೋಗಲ್ಲಿ ಪರಿವರ್ತನೆ ಉಂಟು, ನೀನು ಮಾತಾಡೋಗಲ್ಲಿ ಸ್ಥಿರಗೊಳ್ಳುತ್ತೆ, ಬಲಗೊಳ್ಳುತ್ತೆ, ಆಶಿಸಲ್ಪಡುತ್ತೆ. ನಿಮ್ಮ ಮಾತನ್ನ ಕೇಳುತ್ತೇವೆ ಕರ್ತನೆ, ನಿಮ್ಮ ಮಾತಕ್ಕೆ ವಿಧೇಯರಾಗ್ತೇವೆ ಸ್ವಾಮಿ. ನಿಮ್ಮ ಮಾತನ್ನ ನಿರೀಕ್ಷಿಸ್ತೇವೆ ಸ್ವಾಮಿ ಕರ್ತನೆ, ನಂಬುತ್ತೇವೆ ಸ್ವಾಮಿ ಕರ್ತನೆ. ಮಾತನಾಡಿ ಎಲ್ಲಾ ಮಹಿಮೆ ಘನತೆನಿಗೆ ಸಲ್ಲಿಸ್ತೇವೆ, ನೀವು ಸಹಾಯವನ್ನು ಕೋರುತ್ತೇವೆ. ಪರಿಶುದ್ಧ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥನೆ ಪರಲೋಕ ಪರಿಶುದ್ಧ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರು ಕೊಟ್ಟಂತ ಕೃಪೆಗೆ, ಅವಕಾಶಕ್ಕೆ ದೇವ್ರಿಗೆ ನಾನು ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ನಮ್ಮ ಸಭೆಗೆ, ನಮ್ಮ ಸೇವಕರಿಗೆ, ದೇವಾದ ದೇವರಿಗೆ, ಕರ್ತಾದಿ ಕರ್ತನಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೀನಿ, ಸ್ತೋತ್ರ ಸಲ್ಲಿಸೋನಾಗಿದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಒಂದು ಪ್ರಕಟಣೆ. ಸಭೆಯಿಂದ ಎಲ್ಲ ವಾಕ್ಯ ತೆಗೆದಿರುವುದಾದರೆ ನಾವು ದೇವರಲ್ಲಿ ಅಂದ್ರೆ ಕರ್ತನಲ್ಲಿ ಆಳಕ್ಕೆ ಹೋಗುವಾಗ, ದೇವರಲ್ಲಿ ಆಳಕ್ಕೆ ಹೋಗುವಾಗ ಉಂಟಾಗುವ ಆಶೀರ್ವಾದಗಳು. ಹಲ್ಲೆಲೂಯಾ. ಕರ್ತನಲ್ಲಿ ಆಳಕ್ಕೆ ಹೋಗುವಾಗ ಉಂಟಾಗುವ ಆಶೀರ್ವಾದಗಳು. ಲೂಕ 5ನೇ ಅಧ್ಯಾಯ 2ನೇ ವಚನ, 5:2. 5:2 ಓದ್ರಿ, 5ವರೆಗೂ. ಗೆನೆರಜೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಸಾಕು. ಹಲ್ಲೆಲೂಯಾ. ಗೆನೆಜರೆತ್ ಎಂಬ ಸ್ಥಳ ಇದೆ, ಅಲ್ಲಿ ಕೆರೆ ಇದೆ. ಆ ಅಂಚಿನಲ್ಲಿ ಇಬ್ರೇನು, ಅಲ್ಲಿ ಕೆಲವು ಬೆಸ್ತರಂದ್ರೆ ಏನು, ಯಾರಂತಾರೆ, ಮೀನು ಹಿಡಿಯೋರು ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ನೋಡಿದ್ರೆ ಮೀನು ಸಿಗ್ಲಿಲ್ಲ. ಏನು ಸಿಗದ ಕಾರಣ ಬಲೆಗಳನ್ನ ತೊಳಿತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಆ ಒಂದು ಬಲೆಗಳನ್ನ ತೊಳೆಯುವಂಥದ್ದು ಅರ್ಥ ಏನ್ ತೋರಿಸುತ್ತಂತಂದ್ರೆ, ನಿರಾಸೆ ಆಗಿದ್ದಾರೆ, ರಾತ್ರೆಲ್ಲ ಪ್ರಯಾಸ ಪಟ್ಟಿದ್ದಾರೆ. 5ನೇ ವಚನ ಓದಿ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ. ಸಾಕು. ಹಲ್ಲೆಲೂಯಾ. ರಾತ್ರೆಲ್ಲ ಪ್ರಯಾಸ ಪಟ್ಟಿದ್ದಾರೆ, ಏನು ಸಿಕ್ಕಿಲ್ಲಂತೆ, ಏನು ಸಿಕ್ಕಿಲ್ಲ. ಅದರ ಹಾಗಾದ್ರೆ ಏನೋ ಕಷ್ಟಪಟ್ಟಿದ್ವಿ, ಏನು ಸಿಗದಿದ್ದಾಗ ತುಂಬಾ ಸಂತೋಷ ಆಗುತ್ತಾ? ನಿರಾಸೆ ಆಗ್ಬಿಡ್ತದೆ, ಬೇಜಾರಾಗುತ್ತೆ. ಯಾಕೆ ಹಿಂಗಾಯ್ತು ಅಂತೀವಿ. ಹಲ್ಲೆಲೂಯಾ. ಇನ್ನು ಕೆಲವು ಎದ್ದ ತಕ್ಷಣ ಯಾರು ಮಕ್ಕ ನೋಡಿದ್ರೆ ಕೊಡಲ್ಲ ಮಾತಾಡ್ತೀರಿ, ಮಕ್ಕ ನೋಡಿದ್ರಿಂದ ಏನು ಸಿಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನೇನೋ ಮಾತಾಡ್ತೀವಿ. ಅಂದ್ರೆ ಒಂದು ನಿರಾಸೆಗೊಂಡಿದ್ದಾರೆ, ಒಂಥರ ಹೇಳ್ಬೇಕಂತಂದ್ರೆ ಬಳಿಲು ಹೋಗಿದ್ದಾರೆ, ಸೋತೋಗಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು, ಏನು ಇವತ್ತೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ತಂದ್ಬಿಟ್ಟು ಬಲೆಗಳನ್ನು ತೊಳ್ಕೊಳ್ತಿರುವಾಗ. ಹಲ್ಲೆಲೂಯಾ. ಇದರ ಅರ್ಥ ದೇವ್ರ ಬಳಿಗೆ ನಾವು ಬಂದಿದ್ದೀವಿ,
ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ ಕೆಲವು ಸಮಸ್ಯೆಗಳನ್ನ, ಕೆಲವು ಪರಿಸ್ಥಿತಿಗಳನ್ನ ದೇವರ ಬಳಿಗೆ ನೀವು ತಂದಿದ್ದೀರಾ. ಆದ್ರೂ ಕೂಡ ಎಷ್ಟು ವರ್ಷಗಳು ಕಳೆದ್ರೂ ಕೂಡ ನನ್ನ ಪರಿಸ್ಥಿತಿಗಳು ಹಾಗೇ ಇದ್ದಾವೆ. ಬರೀ ನಿರಾಸೆ ಕಾಡ್ತಾ ಇದೆ. ಅಲ್ಲೆಲ್ಲ ನೋಡಬೇಕಾದಂಥ ಆಶೀರ್ವಾದ ಒಳ್ಳೆದನ್ನ ನೋಡೋಕ್ಕಾಗ್ತಾ ಇಲ್ಲ, ಆಗ್ಬೇಕಾದ ಕಾರ್ಯಗಳಾಗ್ತಾ ಇಲ್ಲ. ತಡೆ 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 ತಡೆ. ಅಲ್ಲೆಲ್ಲೂಯ್ಯ. ಈ ರೀತಿ ಇರುವಾಗ ಅಲ್ಲಿ ಸಂತೋಷವೋ ಅಥವಾ ಸಮಾಧಾನವೋ ಸಂತೋಷವೋ ಅಲ್ಲಿ ಕಾಣೋದಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಈ ರೀತಿ ಇರುವಾಗ ಪರಿಸ್ಥಿತಿನಲ್ಲಿ ದೇವರ ಬಳಿಗೆ ಬರುವ ರೀತಿಯಲ್ಲಿ ನಾವು ಬರುವಾಗ, ಅಲ್ಲೆಲ್ಲೂಯ್ಯ, ಪರಿಹಾರಕನ ಬಳಿಗೆ ನಾವು ಬರುವಾಗ, ನಮ್ಮ ಪರಿಸ್ಥಿತಿಗಳನ್ನ ದೇವರ ಬಳಿಗೆ ಹೃದಯ ಬಿಚ್ಚನ್ನ ದೇವರ ಹತ್ರ ತರುವಾಗ, ಅಲ್ಲೆಲ್ಲೂಯ್ಯ, ಅಲ್ಲಿ ದೇವರು ಬರೋನಾಗಿರ್ತಾನೆ. ಯಾವಾಗ ದೇವರು ಬರ್ತಾರೋ ಅಲ್ಲೆಲ್ಲೂಯ್ಯ, ಅಲ್ಲಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸೋನಾಗಿರ್ತಾನೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಓಕೆ, ಈಗ ನಾವು ನೋಡುವಾಗ ಈ ರೀತಿಯಾಗಿ ದೇವರ ಬಳಿಗೆ ಹೆಂಗ್ ಬರಬೇಕಪ್ಪ ಅಂತ ನೋಡುವಾಗ, ಇವತ್ತು ಟೈಟ್ಲ್ ಏನಿವುದು ಟಾಪಿಕ್ದು? ಕರ್ತನಲ್ಲಿ ಆಳಕ್ಕೆ ಹೋಗುವಾಗ ಉಂಟಾಗುವ ಆಶೀರ್ವಾದಗಳು. ಅಲ್ಲೆಲ್ಲೂಯ್ಯ. ಈ ರೀತಿಯಾಗಿ ಕರ್ತನಲ್ಲಿ ಆಳಕ್ಕೆ ನಾವು ಹೋಗುವಾಗ ಆಶೀರ್ವಾದಗಳು ಉಂಟಾಗುತ್ತೆ. ಸುಮಾರು 10 ರೀತಿಯಲ್ಲಿ ಆಶೀರ್ವಾದ ನಾವು ಪಡ್ಕೊಳ್ತೀವಿ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಹೇಗೆ ಹೋಗುವಾಗ? ಆಳಕ್ಕೆ ಹೋಗುವಾಗ. ಆಳಕ್ಕೆ ಅಂತಂದ್ರೆ ಅಲ್ಲೆಲ್ಲೂಯ್ಯ ಯಾವ ರೀತಿ ಹೋಗೋದು ನಾವು ಕೊನೆಯಲ್ಲಿ ನೋಡೋಣ. ಓಕೆ, ಈ ಸಮಯದಲ್ಲಿ ನಾವು ವಾಕ್ಯ ನೋಡೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 2ರಿಂದ. ಯಾರ್ಯಾರೆಲ್ಲ ಬೈಬಲ್ ಓದ್ತಿರೋ ಎಲ್ಲರೂ ಓದೋದು ಬೇಡ, ಒಂದೊಂದೊಂದು ವಚನ ಓದ್ರಿ. 2ರಿಂದ ಓದ್ರಿ, 1ರಿಂದ ಓದ್ರಿ. ಸಾಕು. ಇನ್ನೊಬ್ರು. ಎರಡು ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಇನ್ನೊಬ್ರು. ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿಯನ್ನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವರನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಇನ್ನೊಬ್ರು. ನೆಕ್ಸ್ಟ್. ಅದಕ್ಕೆ ಸೀಮೋನನು, ಗುರುವೇ, ನಾನು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಇನ್ನೊಬ್ರು. ಇನ್ನೊಬ್ರು. ನೆಕ್ಸ್ಟ್. ಇನ್ನೊಬ್ರು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಇನ್ನೊಬ್ರು. ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿ ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವರಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದನ್ನ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ, ದೋಣಿ ಯೇಸು ಸ್ವಾಮಿಗೆ ಪೇತ್ರ ದೋಣಿ ಕೊಟ್ಟ. ರಾತ್ರೆಲ್ಲ ಮೀನು ಹಿಡಿದು ನಿರಾಸೆ ಆಗಿದ್ದ. ದೇವ್ರು ಹೇಳಿರುವಂಥ ಸ್ಥಳದಲ್ಲಿ ಹಾಕ್ದ. ಮೀನು ಸಿಕ್ತು, ತುಂಬಾ ಸಿಕ್ತು ಅಂತೆಲ್ಲ ನಾವು ಅಷ್ಟು ಮಾತ್ರ ಒಂದು ಮೇಲೆ ನೋಟದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದನ್ನ ಆಳವಾಗಿ ಧ್ಯಾನವಾಗ ಎಷ್ಟು ಒಳ್ಳೆ ಕಾರ್ಯಗಳು ನಮಗೆ ಸಿಗುತ್ತಂತ ನಮ್ಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಹೇಳಿದೆ ಇದನ್ನ ಅಂದ್ರೆ ದೇವರಲ್ಲಿ ನಾವು ಕರ್ತನಲ್ಲಿ ಆಳಕ್ಕೆ ಹೋಗುವಾಗ 10 ರೀತಿಯಲ್ಲಿ ಆಶೀರ್ವಾದ, ಇದೇ ಟಾಪಿಕ್ ಮೇಲೆ ನಾವು ಹೋಗ್ತೀವಿ. ಹಲ್ಲೆಲೂಯಾ. ಒಂದೊಂದು ವಚನದಲ್ಲಿ ಕೂಡ ಒಂದೊಂದು ಆಶೀರ್ವಾದ ಇರೋದನ್ನ ನಾವು ನೋಡ್ತೀವಿ ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ಮೊದಲನೇದಾಗಿ ಸಿಗುವಂತ ಆಶೀರ್ವಾದ ಏನಪ್ಪಾ ಅಂತಂದ್ರೆ ಬಿಡುಗಡೆ ಆಶೀರ್ವಾದ. ಹಲ್ಲೆಲೂಯಾ. ಏನ್ ಮಾಡುವಾಗ? ಹಲ್ಲೆಲೂಯಾ. ಕರ್ತನಲ್ಲಿ ಆಳಕ್ಕೆ ಹೋಗುವಾಗ. ಆಳಕ್ಕೆ ಹೋಗೋದು ಹೆಂಗಂತ ಆಮೇಲೆ ಹೇಳ್ತೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಲ್ಲಿ ನಾವು ಆಳಕ್ಕಿರುವಾಗ
ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಾಗ, ದೇವರಲ್ಲಿ ನಾವು ಸರಿಯಾಗಿರುವಾಗ, ಆಳಕ್ಕೆ ಹೋಗುವಾಗ, ಮೊದಲನೇದಾಗಿ ನಮಗೆ ಬಿಡುಗಡೆ ಎಂಬ ಆಶೀರ್ವಾದ ಸಿಗುತ್ತೆ. ಯಾವ ಆಶೀರ್ವಾದ? ಯಾವ ಆಶೀರ್ವಾದ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 5ನೇದು 3ನೇ ವಚನ ನೋಡಿ. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಲ್ಲಿ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಗಳೊಳಗಿಂದ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಗಳನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಅವನಿಗೆ ಅಲ್ಲಿ ಪರಿಹಾರವಾಗಿ, ಈಗ ಅವನಿಗೆ ಏನು ಸಿಗ್ಬೇಕಾಗಿತ್ತು? ಮೀನು ಸಿಗ್ಬೇಕಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದಕ್ಕೆ ಅವನಿಗಿರುವಂತ ಪರಿಸ್ಥಿತಿ ಏನು ಪರಿಸ್ಥಿತಿ? ರಾತ್ರೆಲ್ಲ ಪ್ರಯಾಸಪಟ್ಟು ನಿರಾಸೆ ಆಗಿದ್ದಾನೆ, ಬೇಜಾರಾಗಿದ್ದಾನೆ, ಡಿಸ್ಟರ್ಬ್ ಆಗಿದ್ದಾನೆ, ಸೋತೋಗಿದ್ದಾನೆ. ಹಲ್ಲೆಲೂಯಾ. ಆಗಿದ್ರಿಂದ ನಿಮಿತ್ತವಾಗಿ ಇವಾಗ ಅವುಗಳಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ಅವನ ಜೀವಿತಕ್ಕೆ ಬಂದ. ಯಾರ ಜೀವಿತಕ್ಕೆ? ಹಲ್ಲೆಲೂಯಾ, ಪೇತ್ರನ ಜೀವಿತಕ್ಕೆ. ಹಲ್ಲೆಲೂಯಾ. ಬಂದೇನು ಹೇಳ್ತಾ ಇದ್ದಾನೆ? ನೀನು ಈಗ ನಿನ್ನ ಒಂದು ಪರಿಸ್ಥಿತಿನ ಬದಲಾಯಿಸ್ತೀನಿ. ಹಲ್ಲೆಲೂಯಾ. ಅದನ್ನು ಫಸ್ಟ್ ಹೇಳಿಲ್ಲ. ಫಸ್ಟ್ ಏನು ಕೇಳ್ತದೆ ದೇವರು? ನೀನು ದೋಣಿಯನ್ನು ಕೊಡು. ಹಲ್ಲೆಲೂಯಾ. ದೇವರ ದೋಣಿಯನ್ನು ಕೊಡು ಅಂದ್ರೆ ಸ್ವಲ್ಪ ದೇವ್ರು ಕೊಟ್ಟಿದ್ರಿಂದ ಅಲ್ಲಿ ಏನಾಗಿರ್ಬೋದು? ದೇವ್ರಿಗೆ ಏನು ಉಪಯೋಗ ಆಗಿರ್ಬೋದು ಅಲ್ಲಿ? ಹಲ್ಲೆಲೂಯಾ. ಸ್ವಲ್ಪ ಒಳಕ್ಕೆ ಒಂದು 5 ಮೀಟರ್ 10 ಮೀಟರ್ ಒಳಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಜನಗಳಿಗೆಲ್ಲ ಉಪದೇಶ ಮಾಡೋದಕ್ಕೆ ಒಂದು ಟೇಜ್ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟ. ಯಾರು? ಸೀಮೋನಾದ ಪೇತ್ರನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂದ್ರೆ ಇಲ್ಲಿ ದೇವ್ರ ಮಾತನ್ನ ಕೇಳಿದ, ದೇವ್ರ ಮಾತಿಗೆ ಇಲ್ಲಿ ಅವಕಾಶ ಕೊಟ್ಟ. ಈಗ ಅವನಿಗೆ ಆಗ್ಬೇಕಾರಂತ ಅದ್ಭುತ, ಹಲ್ಲೆಲೂಯಾ, ಸಿಗ್ಬೇಕಾರಂತ ಬಿಡುಗಡೆ ಇವಾಗ ಸಿಗೋದಕ್ಕೆ ಅವನಿಗೆ, ಹಲ್ಲೆಲೂಯಾ, ಅವಕಾಶ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 1-2 ಕೊರಿಂಥದವರಿಗೆ 3ನೇ 17ನೇ ವಚನ ನೋಡಿ. ಕರ್ತನ ಆತ್ಮವು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ. 3:17 ಅಲ್ಲ, 2 ಕೊರಿಂಥ 3:17. ಓಕೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮರು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಎಲ್ಲಿ ಕರ್ತನ ಆತ್ಮನು ಬರ್ತಾನೆ? ದೇವರಿಗೆ ಎಲ್ಲಿ ಅವಕಾಶ ಕೊಡ್ತೀವೋ ಅಲ್ಲಿ ದೇವರ ಆತ್ಮನು ಬರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಇವಾಗ ಯೇಸು ಸ್ವಾಮಿಗೂ ಪೇತ್ರನಿಗೆ ಮೊದಲೇ ಪರಿಚಯ ಇತ್ತಾ? ಹಲ್ಲೆಲೂಯಾ. ಇವಾಗ ಇದ್ದಕ್ಕಿದ್ದಂಗೆ ನೀವು ಮನೆ ಕೊಡ್ರಂತ ಯಾರು ಕೊಡ್ತೀರಾ? ಯಾರೋ ಗೊತ್ತಿಲ್ದಿರೋ ಅವ್ರು ಬಂದ್ರೆ ಕೊಡ್ತೀರಾ ನೀವು? ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ನಿನ್ನ ಒಂದು ದೋಣಿಯನ್ನು ಸ್ವಲ್ಪ ಕೊಡಂತ ಕೇಳುವಾಗ ಅವನಲ್ಲಿ ಕೊಡಬೇಕೆಂಬ ಮನಸ್ಸನ್ನು ಉಂಟು ಮಾಡಿದ್ಯಾರು? ಹಲ್ಲೆಲೂಯಾ, ದೇವರ ಆತ್ಮನು. ಯಾವಾಗ ದೇವರ ಆತ್ಮಗೆ ಅವಕಾಶ ಕೊಟ್ನೋ, ದೇವ್ರಿಗೆ ಅವಕಾಶ ಕೊಟ್ನೋ, ಅಲ್ಲೇ ಅವನಿಗೆ ಪ್ರಾರಂಭ ಆಯಿತು. ಅವನಿಗಿರುವಂಥ ಪರಿಸ್ಥಿತಿ, ಇಕ್ಕಟ್ಟು, ಕೊರತೆ, ಇನ್ನೊಂದಕ್ಕೆಲ್ಲ ಬಿಡುಗಡೆ ಆಗೋದಕ್ಕೆ, ಹಲ್ಲೆಲೂಯಾ, ಅಲ್ಲೇ ಪ್ರಾರಂಭ ಆಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಿಡುಗಡೆ ಕೂಡ ಒಂದು ಆಶೀರ್ವಾದ. ಹಲ್ಲೆಲೂಯಾ. ಯಾವುದೋ ಸಮಸ್ಯೆಲಿದ್ರೆ ಅದು ಆಶೀರ್ವಾದನ? ಅದು ಆಶೀರ್ವಾದನ ಬಿಡುಗಡೆ ಆಗೋದು ಆಶೀರ್ವಾದನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ದೇವರಾತ್ಮಕ್ಕೆ ದೇವರಿಗೆ ನಾವು ಅವಕಾಶ ಕೊಡುವಾಗ ದೇವರಾತ್ಮನ ಕೆಲಸನೇ ಬಿಡುಗಡೆ ಮಾಡುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ನೀವು ದೇವರಿಗೆ ಅವಕಾಶ ಕೊಡೋಕೆ ಸರಿ ಇದು ಒಪ್ಪಿಸ್ಕೊಡ್ತೀರಾ? ಹಲ್ಲೆಲೂಯಾ, ಅವಕಾಶ ಕೊಡೋರಾಗಿದ್ದೀರಾ? ಹಲ್ಲೆಲೂಯಾ, ದೇವ್ರಿಗೆ ಕೇಳಿದ್ದನ್ನು ಕೊಡೋರಾಗಿದ್ದೀರಾ? ನಿಮ್ಮ ಬೆಳ್ಳಿ ಬಂಗಾರ, ನಿಮ್ಮ ಮನೆ ಮಟ್ಟ ಆಸ್ತಿ ಪಾಸ್ತಿನ ಕೇಳಲ್ಲ. ಹಲ್ಲೆಲೂಯಾ, ನಿಮ್ಮನ್ನ ದೇವ್ರು ಕೇಳ್ತಾನೆ, ನೀವು ದೇವರಿಗೆ ಕೊಡ್ತೀರಾ? ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ದೇವರಾತ್ಮ ಹೇಳ್ತಾನೆ, ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೀನಿ. ಯಾಕಂದ್ರೆ ದೇವರಾತ್ಮ ಇರುವಂತ ಜಾಗದಲ್ಲಿ ಬಿಡುಗಡೆ ಅನ್ನೋದು ಆಗಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಪೇತ್ರನು, ಇಲ್ಲಿ ಸೀಮೋನಾದ ಪೇತ್ರನು ಇಲ್ಲಿ ದೋಣಿ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ, ಹಲ್ಲೆಲೂಯಾ, ಈಗ ಅವನಿಗೊಂದು ಬಿಡುಗಡೆ. ಏನಪ್ಪ ಅಂದ್ರೆ ಆದ್ರೆ 5:4 ಓದ್ರಿ. ಲೂಕ 5:4. ಹಲ್ಲೆಲೂಯಾ. ಈಗ ಇದೆಲ್ಲ ಈಗ ಅವಕಾಶ ಯಾವಾಗ ಕೊಟ್ನೋ? ಇವಾಗ ಪೇತ್ರ ದೋಣಿ ಕೊಟ್ಟೆ,
ನನಗೆ ಅವಕಾಶ ಕೊಟ್ಟೆ, ಈಗ ನಾನು ಹೇಳಿದ್ದನ್ನ ಮಾಡು. ಅಲ್ಲೆಲುಯ್ಯ. ಏನು? ಆಳಕ್ಕೆ ದೋಣಿನ ನಡೆಸು. ಹಲೇಲಿ ಸಾಕಿರಮ್ಮ. ಹಲೇಲುಯ್ಯ. ಆಳಕ್ಕೆ ನೀನು ನಡೆಸು. ಅಲ್ಲೆಲ್ಲಿ ಆಳವಾದ ಸ್ಥಳಕ್ಕೆ ನಡಿ, ದೋಣಿಯನ್ನು ನಡೆಸು. ಅಲ್ಲಿ ನಾನು ಮೀನಿಗಾಗಿ ಮೀನು ಬೇಟೆಗಾಗಿ ನಿಮ್ಮ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ಅಲ್ಲೆಲುಯ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ ಪೇತ್ರನು ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಯಾವ ಜಾಗದಲ್ಲಿ ಮೀನಿರುತ್ತೆ, ಯಾವ ಜಾಗದಲ್ಲಿ ಮೀನಿರುತ್ತೆ ಅಂತ ಚೆನ್ನಾಗಿ ಗೊತ್ತು ನಿನ್ಗೆ. ಅಲ್ಲೆಲುಯ್ಯ. ಇಲ್ಲಿ ಇನ್ನು ಮೀನು ಹಿಡಿಯೋರ ಒಂದು ಸ್ಟೋರಿ ಏನಪ್ಪ ಅಂತಂದ್ರೆ, ಮೀನು ಬೆಳಗ್ಗೆ ಹೊತ್ತು ಬೀಳಲ್ಲ ಅಷ್ಟು. ಅಲ್ಲೆಲುಯ್ಯ. ರಾತ್ರಿ ಹೊತ್ತೇ ಬೀಳೋದು ಒಂದು. ಎರಡನೇದಾಗಿ ತುಂಬಾ ಆಳವಾಗಿರೋ ಜಾಗದಲ್ಲಿ ಮೀನು ಬೀಳಲ್ಲ. ಅಲ್ಲೆಲುಯ್ಯ. ಸೈಡ್ಗಳೆಲ್ಲ ಮೀನಲ್ಲಿ ಬೀಳುತ್ತೆ. ತುಂಬಾ ಆಳಿರುವಂತ ಜಾಗದಲ್ಲಿ ಮೀನು ಬೀಳಕ್ ಹೋಗಲ್ಲ. ರಾತ್ರಿ ಹೊತ್ತು ಬೀಳುತ್ತೆ, ಹೊತ್ತು ಬೆಳಗ್ಗೆ ಹೊತ್ತು ಬೀಳಲ್ಲ. ಅಲ್ಲೆಲುಯ್ಯ. ಆದ್ರೆ ಯೇಸು ಸ್ವಾಮಿ ಹೇಳ್ತಿರುವಂತ ಟೈಮ್ ಯಾವುದು? ಬೆಳಗ್ಗೆ. ಹೇಳ್ತಿರುವಂತ ಜಾಗ ಯಾವುದು? ಅಲ್ಲೆಲುಯ್ಯ. ಅಲ್ಲಿ ಇಂಪಾಸಿಬಲ್. ಇವನು ಹೇಳ್ಬೋದಾಗಿತ್ತು. ಇವನು ಏನಂತ? ಸ್ವಾಮಿ ನಿನ್ಗೇನು ಅಲ್ಲ, ಸ್ವಾಮಿ ಅಥವಾ ಮನುಷ್ಯನ ಏನಂತ ತಿಳ್ಕೊಂಡಿರ್ಬೋದು ಪೇತ್ರನು. ಅಯ್ಯ, ಇಲ್ಲಿ ಆಳವಾದ ಸ್ಥಳದೋಗಿ ಮೀನು ಬೀಳುತ್ತಾ, ಹೋಗಿ ಬೆಳಗ್ಗೆ ಹೊತ್ತು ಮೀನು ಬೀಳುತ್ತಾ, ರಾತ್ರಿನೇ ಹಾಕಿದ್ರಿ ಮೀನು ಬೀಳುವಂತ ಜಾಗದಲ್ಲಿ ಹಾಕಿದ್ರಿ ಮೀನು ಸಿಗ್ಲಿಲ್ಲ, ಇಲ್ಲಿ ಮೀನು ಸಿಗುತ್ತಂದ ಏನಾರು ಕೇಳದ್ನಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಆ ರೀತಿಯ ಟೈಮಲ್ಲಿ ಕೇಳ್ತೀವಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬಿಟ್ರೆ, ಹಿಂಗೆ ಮಾಡಿಬಿಟ್ರೆ ಹಂಗೆ ಆಗ್ಬಿಡ್ತದ, ಹಿಂಗೆ ಮಾಡಿಬಿಟ್ರೆ ಹಂಗೆ ಬಂದ್ಬಿಡ್ತದ, ಪ್ರೇಯರ್ ಮಾಡಿಬಿಟ್ರೆ ಎಲ್ಲ ಆಗ್ಬಿಡ್ತದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ರೀತಿ ಪೇತ್ರನ ಕೇಳಿಲ್ಲ, ದೇವ್ರು ಹೇಳಿದ್ದನ್ನ ಮಾಡ್ದ. ಹಲ್ಲೆಲೂಯಾ. ನೋಡಿ ಇದೆ ನೋಡೋದು ಹೇಳ್ತದಾನೆ. ಅದಕ್ಕೆ ಸೀಮೋನ, ಗುರುವೇ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀರಿ, ಅಲ್ಲೆಲೂಯಾ, ಏನು ಸಿಕ್ಲಿಲ್ಲ, ಆದ್ರೆ ಆಗ್ತೀವಿ. ಯಾರ ಮಾತಿನ ಮೇಲೆ? ನಿನ್ನ ಮಾತಿನ ಮೇಲೆ. ನಿನ್ನ ಮಾತಿನ ಮೇಲೆ. ಅಲ್ಲೆಲೂಯಾ. ಏನಾಗಿದೆಯೋ ಏನಾಗಿಲ್ವೋ, ಏನ್ ನಡೀತದೆ ಏನ್ ನಡೀತಲ್ವೋ, ಏನು ಸ್ಟಾಪ್ ಆಗಿದೆಯೋ ಏನೋ ಆಗಿದೆಯೋ ಗೊತ್ತಿಲ್ಲ. ಅಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿ ನಾವು ಮಾಡಬೇಕಾದ ಕೆಲಸ ಒಂದೇ, ಬಿಡುಗಡೆ ಬೇಕಾ? ಬಿಡುಗಡೆ ಬೇಕಾ? ದೇವರ ಮಾತನ್ನ ಕೇಳುವಂಥದ್ದು. ಹಲ್ಲೆಲೂಯಾ. ಆ ಮಾತನ್ನು ಕೇಳುವಾಗ ಎಲ್ಲೇನು ಸಿಗುತ್ತೆ? ಬಿಡುಗಡೆ ಸಿಗುತ್ತೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗ ಇಲ್ಲಿ ದೇವರ ಮಾತನ್ನ ಕೇಳಿದನೋ, ಇಲ್ಲಿ ಬಿಡುಗಡೆಗೆ ಇವನು, ಹಲ್ಲೆಲೂಯಾ, ಸ್ವತಂತ್ರ ಆಶೀರ್ವಾದನ ಪಡ್ಕೊಳ್ಳಕ್ಕೆ ಇವನು ಸಿದ್ಧನಾದ. ಯಾರು? ಪೇತ್ರ. ಹಲ್ಲೆಲೂಯಾ. ಎರಡನೇದಾಗಿ ಇವನಿಗೆ ಈ ರೀತಿಯಾಗಿ ದೇವರಲ್ಲಿ ನಾವು ಆಳವಾಗಿ ಹೋಗುವಾಗ, ದೇವರಲ್ಲಿ ನಾವು ಇನ್ನೂ ಆತನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಾಗ ಏನಾಗುತ್ತಂದ್ರೆ, ಎರಡನೇದಾಗಿ ಪ್ರಕಟಣೆ ಎಂಬ ಆಶೀರ್ವಾದ ಸಿಗುತ್ತೆ. ಪ್ರಕಟಣೆ ಎಂಬ ಆಶೀರ್ವಾದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯಾರೆಲ್ಲ ಇಲ್ಲಿದ್ದೀರ ಅವ್ರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ರು ಇದ್ದೀರಾ? ಯಾರು ಇಲ್ಲಿ ಇಲ್ದಿರೋರು ಯಾರು? ಎಲ್ರು ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಕಟಣೆ ಎಂಬ ಆಶೀರ್ವಾದವನ್ನ ನಾವು ನೋಡ್ತೀವಿ. ಓಕೆ, ಅದೇ 5:4 ನೋಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ದೇವರು ಮಾತು ನೋಡಿ, ನನ್ನ ಬೈಬಲಲ್ಲಿ ಯೇಸು ಮಾತ್ರ ಮಾತೆಲ್ಲ ರೆಡ್ಡಿಂಗ್ ಕಲ್ಲಿದೆ. ಇಲ್ಲಿ ಅದು ಯಾರು ಮಾತಾಡ್ತಾರ ಅದ್ ಮೇಲೆಲ್ಲ ನಾನು ಏನ್ ನಡೀತಂತ ಬರ್ದಿರೋದು. 4ನೇ ವಚನ ಸ್ವತಃ ದೇವರಿರುವಂತ ಮಾತು. ಅಂದ್ರೆ ಏನದು? ದೇವ್ರು ಇಲ್ಲಿ ಸೀಮೋನನ್ನು ದೇವ್ರ ಬಳಿಯಿಂದ ಒಂದು ಪ್ರಕಟಣೆ ಹೊಂದ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ಮಾತನ್ನ ಹೊಂದ್ಕೊಳ್ತಾ ಇದ್ದಾನೆ, ದೇವರ ಒಂದು ಆಲೋಚನೆಯನ್ನ ಪಡ್ಕೊಳ್ತಾ ಇದ್ದಾನೆ ಇಲ್ಲಿ. ಹಲ್ಲೆಲೂಯಾ. ಅದು ಕೂಡ ಆಶೀರ್ವಾದನೇ. ದೇವರಿಂದ ಬರುವಂತ ಮಾತು ಕೂಡ ಆಶೀರ್ವಾದನೇ. ಹಲ್ಲೆಲೂಯಾ. ದೇವರಿಂದ ಬರುವಂತ ಪ್ರಕಟಣೆ ಕೂಡ ಒಂದು ಆಶೀರ್ವಾದನೇ. ಉದಾಹರಣೆಗೆ, ಹಲ್ಲೆಲೂಯಾ, ಯಾವುದೋ ತಪ್ಪು ನಿರ್ಧಾರದಲ್ಲಿ ಹೋಗ್ತಾ ಇರ್ತೀವಿ, ದೇವರಾತ್ಮನ ಒಂದು ಪ್ರಕಟಿಸ್ತಾರೆ, ಏನೋ ಒಂದು ವಿಷಯ ಹೇಳ್ತಾರೆ, ಏನಂತ? ಹಿಂಗ್ ಮಾಡಬೇಡಿ, ಹಿಂಗ್ ಹೋಗ್ಬೇಡಿ. ಅಮ್ಮ ಮೋಗಾಡಿಸ್ಬೇಕು, ನೀನು ಹೋಗಮ್ಮ, ನೀನು ಮೊದಾಗಿದೆ. ಉದಾಹರಣೆಗೆ, ಯಾವುದೋ ತಪ್ಪು ನಿರ್ಧಾರದಲ್ಲಿ ಹೋಗ್ತಿರುವಾಗ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ, ಮುಳುಗೋಗೋ ಮಟ್ಟಿಗೆ, ನಾಶ ಆಗೋ ಮಟ್ಟಿಗೆ, ನಷ್ಟ ಆಗೋ ಮಟ್ಟಿಗೆ. ಉದಾಹರಣೆಗೆ, ಗಾಡಿನ ಸ್ಪೀಡಾಗಿ ಓಡಿಸಾಡ್ತೇವೆ. ಯಾವ್ದದು? ನಮ್ಮ ಆಲೋಚನೆ, ಇನ್ನೂ ಓಡಿಸು ಅಂತ. ಹಲ್ಲೆಲೂಯಾ. ಇನ್ನೂ ಫಾಸ್ಟ್ ಅಂತ ಆ ಕಿಕ್ ಬರುತ್ತೆ. ಹಲ್ಲೆಲೂಯಾ. ಓಡಿಸುವಾಗ ಹಲ್ಲೆಲೂಯಾ ಕಿಕ್, ಮತ್ತೆ ಅದೇನ್ ಮಾಡುತ್ತೆ? ಅದು ಕಿಲ್ ಮಾಡಿಬಿಡುತ್ತೆ, ಕೊಂದಾಕುತ್ತೆ. ಹಲ್ಲೆಲೂಯಾ. ಆವಾಗ ದೇವರಾತ್ಮ ಹೇಳ್ತಾನೆ, ನಿಧಾನ. ಹಲ್ಲೆಲೂಯಾ. ಅಪಾಯವೇ ಅಲ್ಲ, ಅವಸರವೇ ಅಪಾಯ ಆಗುತ್ತೆ. ಈ ರೀತಿಯಾಗಿ ನೀನು ಫಾಸ್ಟಾಗಿ ಹೋಗೋದು ಒಳ್ಳೇದಲ್ಲ ಅಂತ ದೇವರಾತ್ಮ ನಮ್ಮಲ್ಲಿ ಮಾತಾಡುವಾಗ, ಅಯ್ಯೋ ಹೌದಲ್ಲ, ಎಷ್ಟೆಷ್ಟು ಫಾಸ್ಟ್ ಆಗಿ ಹೋಗಿ ಯಾರು ಏನೇನೋ ಆಗ್ಬಿಟ್ಟಿದ್ದಾರೆ, ನಾನು
ಫಾಸ್ಟಾಗಿ ಹೋಗ್ಬಾರ್ದು ಅಂದ್ಬಿಟ್ಟು ಸೈಲೆಂಟಾಗಿ ಹೋಗುವಾಗ ಅದು ನಿನಗೆ ಆಶೀರ್ವಾದ ಇಲ್ವೋ? ಏನು ಆಶೀರ್ವಾದ? ನೀವು ಬದುಕಿರ್ತೀಯಲ್ಲ, ಯಾವ್ದು ಅಪಾಯ ಅಪಘಾತ ಮುಟ್ಟಿರಲ್ಲ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಅದ್ರ ಪ್ರಕಟಣೆ ಕೂಡ ಒಂದು ನಮ್ಗೆ ಆಶೀರ್ವಾದವಾಗಿದೆ. ಮತ್ತಾಯ 8ನೇ ಅಧ್ಯಾಯ 7-8 ನೋಡಿ. ಮತ್ತಾಯ 8:7. ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಾಕು. ಹಲ್ಲೆಲೂಯ. ಇಲ್ಲಿ ಒಂದು ಘಟನೆ ನಡೆಯುತ್ತೆ. ಒಂದು ಶತಾಧಿಪತಿ ಇರ್ತಾನೆ, ಅವನ ಆಳು ಇರ್ತಾನೆ. ಅವನ ಆಳಿಗೆ ಮೈಗುಷಾರ ಎಂದು ಯಾವ್ದೋ ರೋಗದಲ್ಲಿ ಬಿದ್ದಿರ್ತಾನೆ ಹಾಸಿಗೆ ಮೇಲೆ. ಹಲ್ಲೆಲೂಯ. ಅದ್ರ ವಿಚಾರವಾಗಿ ದೇವ್ರ ಬಳಿಗೆ ಅವನು ಬರುವಾಗ ಅವನು ಬಂದಿರೋದು ನೋಡಿ ಯಾರ ಪರವಾಗಿ ಬಂದವನು? ತನ್ನ ಹೆಂಡತಿ ಪರವಾಗಿಯೋ ಮಕ್ಕಳ ಪರವಾಗಿ ಇನ್ನೊಬ್ಬರ ಪರವಾಗಿ ಬಂದಿಲ್ಲ. ತನ್ನ ಜೊತೆಲಿ ತನ್ನ ಕೆಳಗಡೆ ಕೆಲಸ ಮಾಡುವಂತ ಆಳಿಗೋಸ್ಕರ ಬಂದಿರೋದು ನೋಡಿ ದೇವ್ರ ಅವನ ಭಕ್ತಿ ಇಷ್ಟ ಆಯ್ತು, ಅವನ ನಂಬಿಕೆ ಇಷ್ಟ ಆಯ್ತು, ಅವನ ದಾಹ ಇಷ್ಟ ಆಯ್ತು. ಅದಕ್ಕೆ ದೇವ್ರು ಹೇಳ್ತಾನೆ, ನಾನೇ ಬಂದು ನಿಮ್ಮ ಮನೆಗೆ ನಿನ್ನ ಆಳಿಗೆ ಗುಣಪಡಿಸನಪ್ಪ ಅಂತ ಹೇಳುವಾಗ, ದೇವ್ರೇ ನಮ್ಮ ಮನೆಗೆ ಬರೋಷ್ಟು ಆ ಯೋಗ್ಯತೆ ನನಗಿಲ್ಲ ಸ್ವಾಮಿ, ನೀನು ಇಲ್ಲೇ ಇರೋ, ಒಂದೇ ಒಂದು ಮಾತು ಹೇಳಿ ಸಾಕು, ಅಲ್ಲಿ ನಮ್ಮ ಆಳು ಗುಣ ಆಗ್ಬಿಡ್ತಾನೆ ಅಂತ ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವನ್ನ ಕುರಿತು ಯೇಸು ಸ್ವಾಮಿ ಹೇಳ್ತಾನೆ, ಇವನ್ ತರ ಇಸ್ರಾಯೇಲ್ರ ಅಂತಂದ್ರೆ ಇವು ಯಾರು ಯಾಕೋಬನಿಂದ ಹಿಡಿದು ಬರುವಂತೆ ಎಲ್ಲರೂ ಯಾರ್ಯಾರು ಬರ್ತಾರೋ ಎಲ್ಲರೂ ಬರ್ತಾರೆ, ಯಾರಲ್ಲಿ ಇಂಥ ನಂಬಿಕೆ ನಾನು ನೋಡ್ಲಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಅಂದ್ರೆ ಪ್ರಕಟಣೆ, ದೇವ್ರ ಮಾತು ಅನ್ನೋದು ಎಷ್ಟು ಮುಖ್ಯ. ಅದು ಬರುವಾಗ ನಮ್ಮ ಜೀವಿತಗಳನ್ನೇ ಬದಲಾಯಿಸುವಂತ ಶಕ್ತಿ ದೇವರ ಮಾತಿಗಿರುತ್ತೆ. ಹಲ್ಲೆಲೂಯ. ಹಾಗಾದ್ರೆ ಪ್ರಕಟಣೆ ಆಶೀರ್ವಾದ ನಮಗೆ ಬೇಕಾ ಬೇಡವಾ? ಮೊದಲನೇದಾಗಿ ಯಾವ ಆಶೀರ್ವಾದ? ಬಿಡುಗಡೆ ಆಶೀರ್ವಾದ ಜನಕ್ಕೆ ಬೇಕು? ಯಾರಿಗೂ ಬೇಡ. ಹಲ್ಲೆಲೂಯ. ಪ್ರಕಟಣೆ ಆಶೀರ್ವಾದ ಜನಕ್ಕೆ ಬೇಕು? ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಆ ಒಂದು ಮಾತು ಹೇಳುವಾಗ ಆ ಒಂದು ಆಳಿನ ಶತಾಧಿಪತಿ ಆಳು ಗುಣ ಆಗ್ತಾನೆ. ಹಲ್ಲೆಲೂಯ. ಒಂದು ಮಾತು. ಹಲ್ಲೆಲೂಯ. ಆಗ ದೇವರಿಂದ ಬರುವಂತ ಒಂದು ಮಾತು ಆದ್ರೂ ಅದೇನಂತದ್ದು ನಿಷ್ಫಲ ಆಗೋದಿಲ್ಲ. ಹಲ್ಲೆಲೂಯ. ನೆರವೇರುತ್ತೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಓಕೆ, ಹಾಗಾದ್ರೆ ಎರಡನೇದಾಗಿ ಏನ್ ನೋಡಿದ್ವಿ? ಪ್ರಕಟಣೆ ಆಶೀರ್ವಾದ. ಇನ್ನೆಷ್ಟು ಆಶೀರ್ವಾದಗಳಿತ್ತು? ಒಟ್ಟು ಎಷ್ಟು ಆಶೀರ್ವಾದಗಳು? 2 ಆಗಿದೆ ಇನ್ನಷ್ಟೇ. ಹಲ್ಲೆಲೂಯ. ಮೂರನೇದು ಬಂದು ಸೂಪರ್ ನ್ಯಾಚುರಲ್ ಆಶೀರ್ವಾದ, ಅಂದ್ರೆ ಲೌಕಿಕವಾದಂತ ಆಶೀರ್ವಾದ, ಅಂದ್ರೆ ಊಹಿಸಲಾರದಂತ ಆಶೀರ್ವಾದ. ಹಲ್ಲೆಲೂಯ. ಅದು ನಿಮ್ ಜೊತೆಲಿ ಜನಕ್ಕೆ ಬೇಕು. ಅಂದ್ರೆ ಇಂಪಾಸಿಬಲ್, ಈ ಲೋಕಕ್ಕೆ ಇಂಪಾಸಿಬಲ್, ಈ ಲೋಕದಲ್ಲಿ ಕೈಯಲ್ಲಿ ಆಗೋದಿಲ್ಲ, ಆದ್ರೆ ದೇವ್ರ ಕೈಯಲ್ಲಿ ಸಾಧ್ಯ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಯೇಸು ಸ್ವಾಮಿ ಬಳಿಗೆ ಬರುವಾಗ ಯಾವುದೋ ಸಮಸ್ಯೆ, ಕಷ್ಟ, ನೋವು ಅಂತ ಬಂದ್ರಿ ನೀವು, ಆ ದಿನಗಳು ಸ್ವಲ್ಪ ಜ್ಞಾಪಿಸ್ಕೊಳ್ರಿ. ಹಲ್ಲೆಲೂಯ. ಎಲ್ಲ ಸುತ್ತಾಕೊಂಡು ಕೊನೆ ಬಸ್ಗೆ ಬಂದಿದ್ದು ಯಾವ ಬಸ್ ಅದು? ಏಸಪ್ಪ ಬಸ್ಗೆ. ಹಲ್ಲೆಲೂಯ. ಎಲ್ಲ ಸುತ್ತಾಕಿದ್ರೆ ಎಲ್ಲ ಸುತ್ತಾಕಿ ಏನಿಲ್ಲ ಅಲ್ಲಿ, ಎಲ್ಲಿ ಪರಿಹಾರ ಸಿಗ್ಲಿಲ್ಲ. ಹಲ್ಲೆಲೂಯ. ಕೊನೆಗೆ ಬರುವಾಗ ಗೊತ್ತಾಗಿದ್ದು ನಿಮ್ಗೆ ಏನದು? ಓಹೋ, ಈ ಅದ್ಭುತ ನನ್ನ ಜೀವಿತದಲ್ಲಿ ನಾನು ಇನ್ನು ಮರ್ತೋಗಿದ್ದೆ, ನನ್ನನ್ನೇನೆ ಈ ನಾನು ಇಲ್ಲ ಅನ್ಕೊಂಡಿದ್ದೆ, ನನ್ನ ಕುಟುಂಬ ಅಷ್ಟೇ ಅನ್ಕೊಂಡಿದ್ದೆ, ಊಹಿಸಲಾರದಂತ, ಹಲ್ಲೆಲೂಯ, ನೆನೆಸಲಾರದಂತ ದೊಡ್ಡ ಅದ್ಭುತ ನನ್ನ ಜೀವಿತದಲ್ಲಿ ಆಗೋಯ್ತಂತ ಇಲ್ಲಿರುವಂತವ್ರು ಎಷ್ಟೋ ಜನ ಸಾಕ್ಷಿ ಹೇಳಕ್ಕೆ, ಹಲ್ಲೆಲೂಯ, ಸಿದ್ಧರಿದ್ದೀರಾ? ಸಾಕ್ಷಿ ಹೇಳಂತ ಹೇಳಲ್ಲ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕೇಳಿ. ಓಕೆ, ವಾಕ್ಯ ಹೇಳುತ್ತೆ 5:6 ನೋಡಿ. ಅದೇ ಕೀರ್ತಿ, ಇದು ಲೂಕ. ಹಲ್ಲೆಲೂಯ. ಹೆಂಗಂತೆ? ಅವ್ರು ಊಹೆ ಮಾಡಿದ್ರ? ಹಲ್ಲೆಲೂಯ. ಅದು ಸೂಪರ್ ನ್ಯಾಚುರಲ್ ಅಲ್ವಲ್ವ? ಅದು ಅಸಾಧ್ಯವಾದದ್ದು ಸಾಧ್ಯವಾಗಿದ್ದಲ್ವ ಅದು? ಹಲ್ಲೆಲೂಯ. ರಾತ್ರೆಲ್ಲ ಬಲಿ ಹಾಕಿದ್ದಾರೆ. ಮೀನ್ ಹಿಡೋದಲ್ಲಿ ಎಕ್ಸ್ಪೋರ್ಟ್ ಬೇರೆ, ಯಾರು? ಪೇತ್ರ. ಹಲ್ಲೆಲೂಯ. ಮೀನ್ ಬೀಳುವಂತ ಜಾಗದಲ್ಲಿ ಹಾಕಿದ್ದಾನೆ, ಆದ್ರೆ ಮೀನಿಲ್ಲ. ಹಲ್ಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಜಾಗದಲ್ಲಿ ಆ ಸಂದರ್ಭಕ್ಕೆ ಮೀನು ಸಿಗುವಂತ ಟೈಮೂ ಅದಲ್ಲ, ಎರಡನೇದಾಗಿ ಮೀನು ಸಿಗುವಂತ ಸ್ಥಳನೂ ಅಲ್ಲ. ಆದ್ರೆ ದೇವ್ರ ಮಾತನ್ನ ಕೇಳಿ ಅವನು ಹಾಕದ, ಅವನ ಜೀವಿತದಲ್ಲಿ ನೆನೆಸಲಾರದಂತಹ, ಊಹಿಸಲಾರದಂತಹ, ಹಲ್ಲೆಲೂಯ, ಎದುರು ನೋಡಲಾರದಂತ ಅದ್ಭುತ. ಎಂತ ಅದ್ಭುತ ಅಂತಂದ್ರೆ, ಹಲ್ಲೆಲೂಯ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ 1, 2 ಅಲ್ಲ, ಬೇಕಾದಷ್ಟು, ಹಲ್ಲೆಲೂಯ, ಊಹಿಸಲಾರದಷ್ಟು, ತುಂಬಿ ತುಳುಕೋಷ್ಟು, ಹಲ್ಲೆಲೂಯ, ಸಿಕ್ಕಿಕೊಂಡು ಅವರ ಬಲೆಗಳಿಗೆ
ಹರಿದು ಹೋಗುತ್ತಿದ್ದವು. ಇದೇನಿರ್ಬೋದು ಒಂದು ಅದ್ಭುತ ಇದು. ಹಲ್ಲೆಲೂಯ. ಹೆಂಗಾಗಿರ್ಬೋದು? ಹೇಳಿದ್ಯಾರು ಹೌದು ಮಾತನ್ನ ಇದು ಪೇತ್ರನಿಗೆ? ಏಸಪ್ಪ. ಹಲ್ಲೆಲೂಯ. ದೇವ್ರು ಹೇಳಿರುವಂಥದ್ದು ಇಲ್ಲಿ ಹಾಕು. ಹಲ್ಲೆಲೂಯ. ನಿಮ್ ಟೈಮ್ಗೆ ಬೇಕಾಗಿಲ್ಲ, ಜಾಗನೂ ಬೇಕಲ್ಲ, ನೀನು ಹೇಳ್ತಾ ಇದೀಯಾ, ಆಳಕ್ಕೆ ಬಂದಿದೀಯಾ. ಹಲ್ಲೆಲೂಯ. ಅಂದ್ರೆ ದೇವ್ರಲ್ಲಿ ನಾವು ಆಳವಾಗಿ ಬರುವಾಗ ಹಲ್ಲೆಲೂಯ ಇಂಥ ವಿಸ್ಮಯಗಳನ್ನ ನಾವು ನೋಡ್ತೀವಿ, ಇಂಥ ಅದ್ಭುತಗಳನ್ನ ನೋಡ್ತೀವಿ. ಹಲ್ಲೆಲೂಯ. ಏನಾಯ್ತು? ಆಳಕ್ಕೆ ಹೋಗಿ ದೇವ್ರು ಹೇಳಿದಂಥ ಮಾತನ್ನ ಕೇಳ್ದ, ಬಿಡುಗಡೆ ಹೊಂದ್ಕೊಂಡ. ಹಲ್ಲೆಲೂಯ. ಎರಡನೇದಾಗಿ ಪ್ರಕಟಣೆ ಹೊಂದ್ಕೊಂಡ. ಮೂರನೇದಾಗಿ ಇವಾಗ ಅವ್ನು ನೋಡ್ತಾ ಇದ್ದಾನೆ ಅಲೌಕಿಕವಾದಂಥ, ನೋವು ಇವಿಸಲಾರದಂಥ, ನೋಡಲಾರದಂತೆ, ತಿಳಿಯಲಾರದಂಥ, ಗೆಸ್ ಮಾಡಲಾರದಂಥ ಅದ್ಭುತ ಅಲ್ಲಿ ಆಗೋಗ್ಬಿಟ್ಟಿದೆ. ಏನಪ್ಪ ಅಂತಂದ್ರೆ ಆ ಬಲೆ ತುಂಬಿ ತುಳುಕಿ ಹರಿದೋಗೋ ಮಟ್ಟಿಗೆ ರಾಶಿ ರಾಶಿಯಾಗಿ ಅವ್ರ ಕೈಯಲ್ಲಿ ಅದನ್ನ ನಿಭಾಯಿಸಕ್ಕೆ ಆಗದಷ್ಟು ಆಶ್ವಾದ ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾರಣ ಅದು ಇದಂತ ಯೋಚನೆ ಮಾಡಿದ್ರೆ ದೇವ್ರು ಹಿಂಗೆ ಹೇಳ್ದ, ಹಂಗೆ ನಾನು ಮಾಡ್ತೀನಿ, ಆ ಮಾಡಕ್ಕೆ ನಾನು ಯಾವ ಮಟ್ಟಿಗೆ ನಾನು ಹೋಗ್ತೀನಿ, ಎಷ್ಟು ಆಳಕ್ಕೆ ಬೆದ್ರ ಹೋಗ್ತೀನಿ ಅಂತ ದೇವರಲ್ಲಿ ನಾವು ಬರುವಾಗ ಇಂಥ ಅದ್ಭುತಗಳನ್ನ ನಾವು ಕಾಣ್ತೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇದೇ ರೀತಿಯಾಗಿ ಇದು ಈ ರೀತಿಯಾಗಿ ದೇವರಲ್ಲಿ ನಾವು ಕಾಣೋದಕ್ಕೆ ಅದು ಯೇಸು ಸ್ವಾಮಿನಲ್ಲಿ ಮಾತ್ರನೇ ಸಾಧ್ಯ. ನೀವು ಎಲ್ಲಿದ್ದು ನೋಡೋದಕ್ಕಾಗಲ್ಲ. ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಈ ರೀತಿಯಾಗಿ ಅಲೌಕಿಕವಾದಂಥ ಒಂದು ಸೂಪರ್ ನ್ಯಾಚುರಲ್ ಆದಂಥ ಒಂದು ಆಶೀರ್ವಾದ ನಾವು ಕಾಣೋದಕ್ಕಾಗುತ್ತೆ. ಯಾವಾಗ? ಆಳವಾಗಿ ದೇವ್ರು ಹೇಳುವಂಥ ಆಳವಾದಂಥ ಸ್ಥಳ, ಆತನಲ್ಲಿ ನಾವು ಬರುವಾಗ ಈ ರೀತಿ ಆಶೀರ್ವಾದನ ಕಾಣ್ತೀವಿ. ನಾಲ್ಕನೇದಾಗಿ ಸಮೃದ್ಧಿಯ ಆಶೀರ್ವಾದ. ಸಮೃದ್ಧಿನ ಆಶೀರ್ವಾದನೇ. ಹಲ್ಲೆಲೂಯಾ. ಸಮೃದ್ಧಿಕರವಾದಂಥ ಆಶೀರ್ವಾದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5, 6, 7 ನೋಡಿ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಹಲ್ಲೆಲೂಯಾ. ಏನಂತೆ? ಇವ್ರಿಗೂ ಇವ್ರದ ಹತ್ರನೂ ತುಂಬೋಗಿ ಸಾಲ್ದಿರ. ಹಲ್ಲೆಲೂಯಾ. ಅವ್ರ ಫ್ರೆಂಡ್ಸ್, ಅವ್ರ ಸ್ನೇಹಿತರನ್ನ ಕರ್ಕೊಳ್ತಾ ಇದ್ದಾರೆ ಅವ್ರ ದೋಣಿಗಳನ್ನ. ಅಯ್ಯೋ, ಇಲ್ಲಿ ನಮ್ಮ ಕೈಲಿ ನಿಭಾಯಿಸಕ್ ಆಗ್ತಾ ಇಲ್ಲ, ನಮ್ಮ ದೋಣಿಗಳು ಮುಳುಗೋಗೋ ಮಟ್ಟಿಗಿದೆ, ನೀವು ಬರ್ರಿ, ಇಲ್ಲಿ ನಾವು ನೆನೆಸಲಾರದಂತ ಇಲ್ಲಿ ಮೀನುಗಳನ್ನ ನಾವು ನೋಡ್ತಾ ಇದೀವಿ ಅಂತ ಹೇಳಿ ಅವರು ಬರುವಾಗ ಅವ್ರ ದೋಣಿಗೂ ತುಂಬಿಸ್ತಾರೆ, ಇವ್ರ ದೋಣಿಗೂ ತುಂಬಿಸ್ತಾರೆ. ಬಲೆಗಳು ಹರಿದೋಗಿದ್ದಾವೆ, ದೋಣಿ ಮುಳುಗೋಗೋ ಮಟ್ಟಿಗೆ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ಇದೇನ್ ತೋರಿಸುತ್ತೆ? ಸಮೃದ್ಧಿಕರವಾದಂಥ ಆಶೀರ್ವಾದ. ಎಷ್ಟು ಜನ ಬೇಕು ಸಮೃದ್ಧಿಕರಂತ ಆಶೀರ್ವಾದ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಮ್ಗೊಂದು 1,00,000 ಬಂದ್ರಪ್ಪ ಸಾಕಂತ ನೀವು ನೆನೆಸಿರ್ತೀರಾ. ದೇವ್ರು ಕೋಟಿ ಕೊಟ್ರೆ ಅದೇ ಸಮೃದ್ಧಿ. ಹಲ್ಲೆಲೂಯಾ. ನೀವು ಏನೋ ಒಂದು ನೆನೆಸಿರ್ತೀರಾ, ದೇವರ 10ಕ್ಕಿಂತ 100 ಪಟ್ಟು ಕೊಟ್ಟಿರ್ತಾರಲ್ಲ, ಅದೇ ಸಮೃದ್ಧಿ. ಹಲ್ಲೆಲೂಯಾ. ಆ ಸಮೃದ್ಧಿಕರವಾದಂಥ ಆಶೀರ್ವಾದನ ನಾವು ಕಾಣಬೇಕಂದ್ರೆ ದೇವರಲ್ಲಿ ನಾವು ಆಳಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಇದಕ್ಕೆಲ್ಲ ಕೀ ಏನ್ ಹೇಳಿ? ಹಲ್ಲೆಲೂಯಾ. ಇಷ್ಟು ಆಶೀರ್ವಾದಗಳನ್ನ ಪೇತ್ರ ಕಾಣೋದಿಕ್ಕೆ ಕೀ ಏನ್ ಹೇಳಿ? ದೇವರಲ್ಲಿ ಹೇಳಿದಂತ ಸ್ಥಳ ಯಾವುದು? ಆಳವಾದಂತ ಸ್ಥಳಕ್ಕೆ ಹೋಗಿದ್ದಕ್ಕೆ. ಹಲ್ಲೆಲೂಯಾ. ಕೆಲಸ ನಾವು ಯಾವಾಗ್ಲೂ ಪ್ರೇರೇ ಮಾಡ್ಕೊಂಡು ಬಿಟ್ರೆ ಏನ್ ಸಿಗ್ಬೋದು ಅದಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಳಕ್ ಮಾಡಿ ನೋಡು, ಏನ್ ಸಿಗ್ತದ ಆಮೇಲೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇದನ್ನೇನಪ್ಪ ನಮಗೆ ಅದು ಓಕೆ. ಹಲ್ಲೆಲೂಯಾ. ಈ ಒಂದು ವಿಚಾರವಾಗಿ ಅಲ್ಲಿ ಪಾಸ್ಟರ್ ಆಂಡ್ರೂ ಅಂತ ಒಂದು ಸ್ಟೋರಿ ಹೇಳಿದ್ರು. ಹಲ್ಲೆಲೂಯಾ. ಈ ಸಮೃದ್ಧಿ ಎಲ್ಲರ ಜನಕ್ಕೆ ಇಷ್ಟ ಹೌದು. ಸಮೃದ್ಧಿಯಕರ ಆಶೀರ್ವಾದ ಚೆನ್ನಾಗಿ ಬೇಕು. ಹಲ್ಲೆಲೂಯಾ. ಕೆಲವರು ಅದಕ್ಕೋಸ್ಕರ ಪ್ರೇಯರ್ ಮಾಡಿ ತಾನೇ ಇದ್ದಾರೆ, ಅದು ಸಮೃದ್ಧಿನೇ ಕಾಣ್ತಾ ಇಲ್ಲ. ಅದಕ್ಕೆ ಒಳ್ಳೊಂದು ಎಕ್ಸಾಂಪಲ್ ಕೊಟ್ರು. ಹಲ್ಲೆಲೂಯಾ. ಆ ಪಾಸ್ಟರ್ ಚರ್ಚಲ್ಲಿ ಅವ್ರದ್ದು ಯಾವ ದೇಶ ಗೊತ್ತಾವ್ದು? ಇಸ್ರೇಲ್ ದೇಶ. ಇಸ್ರೇಲ್ ದೇಶದ ನಲ್ಲಿ ಒಬ್ಬ ದೊಡ್ಡ 45 ವರ್ಷದಿಂದ ಯೇಸು ಸೇವೆನಲ್ಲಿ ಇದ್ದುಕೊಂಡು ದೇವರು ತುಂಬ ಒಂದು ವೈರಾಗ್ಯವಾಗಿ ಅವರಿಗಾನ ಇಸ್ರೇಲ್ ತುಂಬ ಟಾಪ್. ಅವರಿಗಾನ ಸರಿಯಾಗಿ ದೇವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಈ ರೀತಿಯಾಗಿ ಯೇಸು ಶಿಷ್ಯರಿದ್ದಾರಲ್ಲ. ಹಲ್ಲೆಲೂಯಾ. ನಾವು ಅಪೊಸ್ತಲ ಕೃತ್ಯಗಳು ನೋಡುವಾಗ ಅವ್ರ ಕೈಗಳಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳಾಯಿತು. ಹಲ್ಲೆಲೂಯಾ. ಅಂತ ಕಾರ್ಯಗಳನ್ನ ಮಾಡೋರಂತವ್ರು. ಹಲ್ಲೆಲೂಯಾ. ಅವ್ರ ಸ್ಟೋರಿದ ಅವ್ರ ಚರ್ಚಲ್ಲಿ ಒಬ್ಬ ಯಮ್ಮ, ದೇವರೇ ನನಗೆ ಸಮೃದ್ಧಿಕರವಾದಂಥ ಆಶೀರ್ವಾದ ಕೊಡು ಅಂತ ಯಾವಾಗಲೂ ಪ್ರೇಯರ್ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ.
ಅದು ಆಶ್ವಾದಕ್ಕೆ ಬಂದಿರಲಿಲ್ಲಂತೆ. ಈ ಪಾಶ್ ಯಾವಾಗಲೂ ಇದ್ದೀನಿ, ಯಾವಾಗ ನೋಡು ಆಶ್ವಾದನ ಕೇಳ್ತಾ ಅಂದ್ಬಿಟ್ಟು ಆಮೇಲೆ ಕರೆದು, ಏನಮ್ಮ ನಿನ್ನ ಇದು ಪ್ರಾರ್ಥನೆ ಮಾಡಬೇಕಂದ್ರೆ ನನಗೆ ತುಂಬ ಕಷ್ಟ ಆಗಿಬಿಡ್ದೆ, ನನಗೆ ಸಮೃದ್ಧಿ ಕರೆದು ಒಳ್ಳೆ ಆಶ್ವಾದ ನನಗೆ ತುಂಬಿ ತುಳ್ಕೋ ರೀತಿ ಆಶ್ವಾದ ನನಗೆ ಬೇಕಂತ ಕೇಳುವಾಗ ಸರಿ ಹೋಗ ದೇವ್ರೆ ಇಷ್ಟು ಪಾಸ್ಟರ್ ಇದ್ಕೊಂಡು ಪ್ರೇಯರ್ ಮಾಡಿದ್ರಂತೆ. ಯಾರಿಗೆ? ಆ ತಾಯಿಗೆ. ಅಲ್ಲೆಲ್ಲೂಯ್ಯ. ಓ ದೇವ್ರೆ, ಎಷ್ಟು ವರ್ಷದಿಂದ ಯಮ್ಮ ಆಶ್ವಾದಕ್ಕೋಸ್ಕರ ಬೇಡ್ತಾ ಇದ್ದಾಳೆ, ಆಶ್ವಾದಕ್ಕೋಸ್ಕರ ನಿನ್ನ ಪಾದ ಬಳಿಗೆ ಬಂದಿದ್ದಾರೆ ಅಪ್ಪ. ನಾನು ಯಮ್ಮನ ಪರವಾಗಿ ನಾನು ಕೇಳ್ಕೊಳ್ತೀನಿ, ಯಮ್ಮನ ಆಶ್ವಾದ ಮಾಡು, ಯಮ್ಮನ ಸಮೃದ್ಧಿಯಾಗಿ ತುಂಬಿಸು ಅಂತ ದೇವ್ರ ಆಶ್ವಾದ ಅವ್ರ ಪಾಸ್ಟ್ ಪ್ರೇಯರ್ ಮಾಡಿದ್ರಂತ. ಅಲ್ಲೆಲ್ಲೂಯ್ಯ. ನಿಜವಾಗ್ಲು ನಡೆದಿದ್ದು ಅದೇ ರೀತಿಯಾಗಿ ಅವ್ರ ಜೊತೆಲಿ ತುಂಬ ಅದು ಊಹಿಸಲಾರದಂತ ಈ ರೀತಿಯಾಗಿ, ಯಾವ ರೀತಿಯಾಗಿ ಬಲೆಗಳು ಅರ್ಧೋಗೋ ರೀತಿಯಲ್ಲಿ, ದೋಣಿಗಳು ಮುಳುಗೋಗೋ ರೀತಿಯಲ್ಲಿ ಆಶ್ವಾದ ತುಂಬ ತುಳುಕ್ತಾ ಇತ್ತಂತೆ ಯಮ್ಮನ ಜೀವಿತದಲ್ಲಿ. ಅಲ್ಲೆಲ್ಲೂಯ್ಯ. ಯಾರು ಅಲ್ಲೆಲ್ಲೂಯ್ಯ? ಒಳ್ಳೇದಾಯ್ತು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅದು ಬಂದಿದ್ದೇ ತಡ, ಅಯ್ಯಮ್ಮ ನೆಕ್ಸ್ಟ್ ವಾರನೇ ಚರ್ಚ್ ಸ್ಟಾಪ್. ಅಲ್ಲೆಲ್ಲೂಯ್ಯ. ಚರ್ಚ್ಗಿಲ್ಲ. 1 ವಾರ ನೋಡಿದ್ರು, 2 ವಾರ ನೋಡಿದ್ರು, 3 ವಾರ ನೋಡಿದ್ರು, 5 ವಾರ ನೋಡಿದ್ರು. ಅಲ್ಲೆಲ್ಲೂಯ್ಯ. ತಿಂಗಳು ನೋಡಿದ್ರು, ಅಡ್ರೆಸ್ಗೆ ಇಲ್ಲ. ಅಯ್ಯರ ಏನಾದ್ಲು ಯಮ್ಮನಿಗೆ, ಏನಾದ್ಲು ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಆ ಯಮ್ಮನಿಗೆ ಫೋನ್ ಮಾಡಿ ಕೇಳಿದ್ರೆ ಅಮ್ಮ ಹೇಳ್ತಾರಂತ, ಅಲ್ಲೆಲ್ಲೂಯ್ಯ ಪಾಸ್ಟ್ರೇ, ನಾನು ಪ್ರೇಯರ್ ಮಾಡಿದ್ದಕ್ಕೂ ನೀನು ಪ್ರೇಯರ್ ಮಾಡಿದ್ದಕ್ಕೂ ನನ್ನ ಆಶ್ವಾದ ನನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಎಷ್ಟು ಮಟ್ಟಿಗಂತಂದ್ರೆ ನಾನು ಚರ್ಚ್ಗೆ ಬರೋಕ್ಕೂ ಆಗ್ತಿರೋಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀನಿ. ಅಲ್ಲೆಲ್ಲೂಯ್ಯ. ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಮಲ್ಕೊಳಕ್ ಟೈಮ್ ಇಲ್ಲ, ತುಂಬಿ ತುಳುಕ್ತಾ ಇದೆ. ಅಲ್ಲೆಲ್ಲೂಯ್ಯ. ಈ ಆಶ್ವಾದ ಬೇಕಾ? ಅಲ್ಲೆಲ್ಲೂಯ್ಯ. ಬೇಕು. ಅದನ್ನ ದೇವ್ರನ್ನ ಸನ್ಮಾನಿಸ್ಬೇಕು. ದೇವ್ರು ಕೊಟ್ಟಿದ ತಕ್ಷಣನೇ ದೇವ್ರು ಕೊಟ್ಟಿದ್ದು ಹಿಡ್ಕೊಳೋದಲ್ಲ, ಕೊಟ್ಟಾತನ ಹಿಡ್ಕೋಬೇಕು. ನಮ್ಗೆ ಆಶ್ವಾದ ಮಾಡ್ದಂತ ದೇವ್ರು ಹಿಡ್ಕೋಬೇಕೆ ಹೊರತು ಅಲ್ಲೆಲ್ಲೂಯ್ಯ ಆಶ್ವಾದ ಹಿಡ್ಕೊಳೋದಲ್ಲ. ಎಷ್ಟೋ ಜನ ಅದಕ್ಕೆ ದೇವ್ರು ಕೊಟ್ಟಿರ್ತಾರೆ, ಅದ್ರಲ್ಲಿ ನಾವು ದೇವ್ರಿಗೆ ನಂಬಿಗಸ್ತರಾಗಿಲ್ಲ. ಅಲ್ಲೆಲ್ಲೂಯ್ಯ. ಕೊಟ್ಟಿದ್ದೆ ತಡ, ಅದರಲ್ಲೇ ಮುಳುಗೋದ್ವಿ, ಅದರಲ್ಲೇ ನಮ್ಮನ್ನ ಒಪ್ಸ್ಕೊಟ್ಬಿಟ್ವಿ. ಅದಕ್ಕೆ ನಾವು ದಾಸರಾಗ್ಬಿಟ್ವಿ. ಯಾವುದಕ್ಕೆ? ಆಶೀರ್ವಾದಕ್ಕೆ. ಅಲ್ಲೆಲ್ಲೂಯ್ಯ. ದೇವರಿಗೆ ನೀನು ಆಶೀರ್ವಾದ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದು ಮುಖ್ಯನೂ ಅಲ್ಲ, ಅದು ಸೆಕೆಂಡ್. ಅಲ್ಲೆಲ್ಲೂಯ್ಯ. ಮೊದಲನೇದಾಗಿ ನೀನು ರಕ್ಷಿಸಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಬರ್ಬೋದು. ಓಕೆ, ಅಮ್ಮ ಕತೆ ಇವಾಗ ದೇವ್ರು ಕೊಟ್ಟಿರೋದಂತ ಯಾವುದೋ ಒಂದು ಮೂಲಿನಲ್ಲಿ ಸ್ವಲ್ಪ ಕೃತಜ್ಞತೆ ಇರ್ಬೋದು. ಯಾರಿಗೆ? ಆ ಯಮ್ಮನಿಗೆ, ನಿಮಗಲ್ಲ. ಅಲ್ಲೆಲ್ಲೂಯ್ಯ. ಕೃತಜ್ಞತೆ ಸ್ವಲ್ಪ ಇರ್ಬೋದು, ಆದ್ರೆ ಪೂರ್ತಿ 95% ಏನಿದೆ? ಆಶ್ವಾದನೆ. ಅದರಲ್ಲೇ ಇದನ್ನ ಹೆಂಗ್ ಮಾಡೋದು, ಇದನ್ನ ಹೆಂಗ್ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಏನು ಅದರಲ್ಲೇ ಮುಳುಗೋಗಿರಂತ ಯಮ್ಮನಿಗೆ. ಆ ಯಮ್ಮ ಯಾವತ್ತೊಂದು ದಿವಸ ಹೋಗ್ಬಿಡ್ತಾಳೆ. ಪರಲೋಕಕ್ಕೆ ಹೋಗ್ತಾರ? ಅಂಥವ್ರಿಗೆ ಹೇಳೋದು ಪರ್ವ ಯೇಸು ಸ್ವಾಮಿ. ಅಲ್ಲೆಲ್ಲೂಯ್ಯ. ಅಂಥವ್ರು ಪರಲೋಕದಕ್ಕಿಂತ ಸೂಜಿ ಕಣ್ಣಲ್ಲಿ ಒಂಟೆ ಹೋಗೋದೆ. ಅಂತ ಶ್ರೀಮಂತರು ಪರಲೋಕಕ್ಕೆ ಬರೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂತಂದ್ರೆ ಅದಕ್ಕಿಂತ ಸೂಜಿ ಕಣ್ಣಲ್ಲಿ ಒಂಟೆ ಬರೋದೇ ಈಸಿ ಅಂತೆ, ಹೋಗೋದೇ ಈಸಿ ಅಂತೆ. ಅಲ್ಲೆಲ್ಲೂಯ್ಯ. ಅವ್ರಿಗೆ ಹೇಳ್ತಾರಂಥದ್ದು. ಅಲ್ಲೆಲ್ಲೂಯ್ಯ. ಅದಕ್ಕೆ ಕೆಲವು ದೇವ್ರು ನಮಗೆ ನಮ್ಮ ಜೀವಿತದಲ್ಲಿ ಕೆಲವು ಆಶೀರ್ವಾದಗಳನ್ನ ಕೊಟ್ಟು ನೋಡಿರ್ತಾರೆ. ಅಲ್ಲೆಲ್ಲೂಯ್ಯ. ಎಲ್ರಿಗೂ ಇದು ಅನುಭವ ಆಗಿರ್ಬೋದು. ಅಲ್ಲೆಲ್ಲೂಯ್ಯ. ಆಶೀರ್ವಾದನ ಕೊಟ್ಟು ನೋಡಿರ್ತಾರೆ. ಆ ಆಶೀರ್ವಾದದಿಂದ ನೀನು ಆಶೀರ್ವಾದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟ, ಆಶೀರ್ವಾದನ ಕೊಟ್ಟಂತೆ ದೇವ್ರ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟ. ಆಶೀರ್ವಾದಕ್ಕೆ ದೇವ್ರ ಪ್ರಾಮುಖ್ಯತೆ ಕೊಟ್ಟಿದ್ರೆ ನಾವು ಇದರಲ್ಲಿ ಓಶದಲ್ಲಿ ನಾವು ಧ್ಯಾನ ಮಾಡ್ತೀವಿ, ನಾವು ಗ್ರೂಪಲ್ಲಿ ಸ್ಟಡಿ ಮಾಡ್ತೀವಿ ವಾಕ್ಯನ. ಅಲ್ಲೆಲ್ಲೂಯ್ಯ. ಅದರಲ್ಲಿ ಹೇಳುತ್ತೆ, ನಾನು ನಿನಗೆ ಕೊಟ್ಟಿದ್ದಕ್ಕೆ ತಾನೇ ನನ್ನ ಮರ್ತೋಗಿದ್ದು, ನಾನು ನಿನಗೆ ಆರೋಗ್ಯ ಆಶೀರ್ವಾದ ಎಲ್ಲವನ್ನು ಕೊಟ್ಟಿದ್ದಕ್ಕೆ ತಾನೇ ನನಗೆ ಸ್ತುತಿ ಮಾಡ್ತಾ ಇಲ್ಲ, ಸ್ತೋತ್ರ ಮಾಡ್ತಲ್ಲ, ನಾನು ನನ್ನ ಕಡೆ ಗಮನ ಇಲ್ಲ, ಪ್ರಾರ್ಥನೆ ಇಲ್ಲ, ನನ್ನಿಂದ ದೂರ ಆಗ್ತಾ ಇರೋದು. ನಾನು ಕೊಟ್ಟಿದ್ದು ನಾನು ಕಿತ್ಕೊಂಡ್ಬಿಡ್ತೀನಿ, ಅವಾಗ ಮತ್ತೆ ನನ್ನ ಹತ್ರ ಬರ್ಬೇಕು ತಾನೆ ನೀನು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತದೆಯಾ? ಆರೋಗ್ಯ ಕೊಟ್ಟೆ, ಆರೋಗ್ಯದಿಂದ ನಾನು ನಾಮ ಮಹಿಮೆಪಡಿಸ್ಲಿಲ್ಲ. ಏನು ಮಾಡಿದೆ? ಆರೋಗ್ಯದ ನಿಮಿತ್ತವಾಗಿ ಎಂಜಾಯ್ ಅನ್ನೋ ರೀತಿಯಲ್ಲಿ ದೇವ್ರನ್ನ ಸೈಡ್ಕಿಟ್ಬಿಟ್ಟು ಲೋಕದ ರೀತಿಯಲ್ಲಿ ಹೋದ್ವಿ. ಅಲ್ಲೆಲ್ಲೂಯ್ಯ. ಬಂಗಾರ ಬೆಳ್ಳಿ ಮನೆ ಅದು ಆಸ್ತಿ ಪಾಸ್ ಎಲ್ಲ ತುಂಬಿ ತುಳ್ಕೋಶ್ ಕೊಟ್ರು. ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟು ವಾರಕ್ಕೆ ಚರ್ಚ್ ಸಭೆಗಂತಂದ್ರೆ ಇಲ್ಲ, ತುಂಬ ನಾನು ರಾತ್ರಿ ತುಂಬ ಪಾರ್ಟಿಗೆ ಹೋಗಿ ಯಾವುದೋ ಮದುವೆಗಿದ್ದು ಅದಕ್ಕೆ ಹೋಗ್ಬಿಟ್ಟು ಟೈರ್ಡ್ ಆಗಿಬಿಟ್ಟಿದ್ದೀನಿ, ಚರ್ಚ್ಗೆ ಬರೋಷ್ಟು ನನಗೆ ಪುರ್ಸತ್ ನನಗಿಲ್ಲ. ಅಲ್ಲೆಲ್ಲೂಯ್ಯ. ಅಂತ ನೀನು ರಶ್ ತಕೊಂಡೆ. ಅಲ್ಲೆಲ್ಲೂಯ್ಯ. ಅವಾಗ ದೇವ್ರ ಇದಕ್ಕ ನಾನು ಕೊಟ್ಟಿದ್ದು ನಿನಗೆ ಆಶೀರ್ವಾದ, ನನ್ನ ಮಹಿಮೆ ಪಡಿಸು. ಅಲ್ಲೆಲ್ಲೂಯ್ಯ. ನನ್ನ ಹೆಸರಲ್ಲಿ ಸತ್ಕ್ರಿಯೆಗಳನ್ನ ಮಾಡಿ ಪರಲೋಕದಲ್ಲಿ ಕೂಡಿಟ್ಕೋ, ಏನೋ ಒಂದು ಮಾಡಂತ ನಾನು ಕೊಟ್ರೆ ಅಲ್ಲೆಲ್ಲೂಯ್ಯ ನಿನಗೂ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇದ ಇನ್ನದನ್ನ ದೊಡ್ಡದು ಮಾಡಿಕೊಂಡು ಅಲ್ಲೆಲ್ಲೂಯ್ಯ ಇನ್ನದನ್ನ ನೀನು
ವಿಸ್ತಾರಿಸ್ಕೊಳಕ್ ಇದೇ ಮೈಂಡಲ್ಲಿ ಇದೆಯಾ? ನಾನಂತೂ ನಿನ್ನ ಮೈಂಡಲ್ಲಿ ಇಲ್ಲಲ್ಲ, ನಾನು ಕೊಟ್ಟಿದ್ದಂತ ತಪ್ಪನ್ನು ಬಿಟ್ಟು ದೇವ್ರು ಅದನ್ನ ಮತ್ತೆ ವಾಪಸ್ ಕಿತ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಕಿತ್ಕೊಂಡ್ಮೇಲೆ ಮತ್ತೆ ಬರಲೇಬೇಕು. ಎಲ್ಲಿಗೆ? ಏಸಪ್ಪ ಕಾಪಾಡಪ್ಪ ಅಂತ. ಅಲ್ಲೆಲ್ಲೂಯ್ಯ. ಮತ್ತೆ ಹೆಂಗ್ ನೀನು ನಂಬಿ ಕೊಡೋದು? ಅಲ್ಲೆಲ್ಲೂಯ್ಯ. ಆ ದೇವ್ರು ನಂಬಿ ಕೊಡ್ಬೇಕಂದ್ರೆ ನಂಬಿಸು ದೇವ್ರನ್ನ. ಅಲ್ಲೆಲ್ಲೂಯ್ಯ. ಇಲ್ಲ ಏಸಪ್ಪ, ಅವಾಗ ಕೊಟ್ಟಾಗ ನಾನು ನೀನು ಮರ್ತೋಗಿದ್ದೆ, ಇವಾಗ ಮತ್ತೆ ಕೊಡು, ನಾನು ನೀನು ಮರೆಯಲ್ಲ, ನೀನು ಅದರಿಂದ ನೀನು ನಾಮನ್ನು ಮಹಿಮೆ ಪಡಿಸ್ತೀನಿ. ಅಲ್ಲೆಲ್ಲೂಯ್ಯ. ನಿನಗೆ ಸಲ್ಲಬೇಕಂತ ಮಹಿಮೆ ನಾನು ಸಲ್ಲಿಸ್ತೀನಿ. ಇನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡೋ ರೀತಿಯಲ್ಲಿ, ಅಲ್ಲೆಲ್ಲೂಯ್ಯ, ಕಳ್ಳರು ಕದ್ದುಕೊಳ್ಳು ಹೋಗಂತ ರೀತಿಯಲ್ಲಿ ಪರಲೋಕದಲ್ಲಿ ಕೂಡಿಡ್ತೀನಿ. ನಾನು ಕೊಡೇಸಪ್ಪ ಅಂತ ದೇವ್ರಿಗೆ ನಂಬಿಕೆ ಕೊಡು. ಅಲ್ಲೆಲ್ಲೂಯ್ಯ. ದೇವ್ರಿಗೆ ನಂಬಿಕೆ ಕೊಡ್ಬೇಕಾ? ಎಷ್ಟು ಜನ ಯೇಸು ನಂಬಿದ್ದೀರಾ? ಅಲ್ಲೆಲ್ಲೂಯ್ಯ. ಏನಕ್ಕೆ ನಂಬಿದ್ದೀರಾ? ಒಂದೇ ಮಾತು, ಒಳ್ಳೇದು ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅದೇ ರೀತಿ ಯೇಸು ನಿಮ್ಮನ್ನ ನಂಬಿದ್ದಾನ? ಎಷ್ಟು ಜನ ಹೇಳ್ತಾರೆ ಯೇಸು ಸ್ವಾಮಿ ಕೂಡ ನನ್ನನ್ನು ನಂಬಿದ್ದಾನೆ? ಯೇಸು ಸ್ವಾಮಿ ನಮ್ಗೆ ನಂಬೇಕಾ? ಯೇಸು ಸ್ವಾಮಿ ನಮ್ಮನ್ನ ನಂಬೇಕು. ನಾವು ದೇವ್ರ ನಂಬೇಕಾ, ದೇವ್ರು ನಮ್ಮನ್ನ ನಂಬೇಕಾ? ನಾವು ದೇವ್ರನ್ನೂ ನಂಬೇಕು, ದೇವ್ರು ನಮ್ಮನ್ನೂ ನಂಬೇಕು. ಅಲ್ಲೆಲ್ಲೂಯ್ಯ. ಅದೇ ಆಳವಾಗಿರೋದಂತ ಅರ್ಥ. ಅಲ್ಲೆಲ್ಲೂಯ್ಯ. ಆಗ್ಲೇ ನಾವು ಆಶೀರ್ವಾದ ನಂಬಿ, ಇವಾಗ ದೇವ್ರು ನಮ್ಮ ಕೆಲವು ಹೊರಗಳನ್ನ ಕೊಡ್ತಾರೆ, ನೋಡೋಣಂತ ಟೆಸ್ಟ್ ಮಾಡಕ್ ಕೊಡೋದು, ನಂಬಿ ಕೊಡೋದು? ನಂಬಿ ಕೊಡೋದು. ಅಲ್ಲೆಲ್ಲೂಯ್ಯ. ಆಶೀರ್ವಾದ, ತಲಂತುಗಳು, ವರಗಳು ಇವೆಲ್ಲ ದೇವ್ರು ನಮ್ಗೆ ಕೊಡೋದು ಏನಕ್ಕೆ? ನಂಬಿ. ಈ ನನ್ನ ಮಗನಿದ್ರಲ್ಲಿ ಹೇಳ್ತಾರಲ್ಲ ವಾಕ್ಯ, ಒಬ್ಬರಿಗೆ 3 1 ತಲಂತು, 5 ತಲಂತು, 10 ತಲಂತಿನ ಕೆಲವು ತಲಂತುಗಳನ್ನು ಕೊಡುವಾಗ ದೇವ್ರ ಲೆಕ್ಕ ಕೇಳುವಾಗ, ಅಲ್ಲೆಲ್ಲೂಯ್ಯ, ಹೆಂಗ್ ಕೊಟ್ಟ? ನಂಬಿ ಕೊಟ್ಟ. ಅವಾಗ ಅದನ್ನ ದೇವರ ಮಹಿಮೆಗಾಗಿ ಉಪಯೋಗಿಸೋದಕ್ಕೆ ಅದನ್ನ ಆತನ ಕುರಿತು, ಅವ್ರ ಕುರಿತು ದೇವರೇನು ಹೇಳ್ತಾನೆ? ಬಲ ನಂಬಿಗಸ್ತನ ಆಳು ನೀನು. ಅಲ್ಲೆಲ್ಲೂಯ್ಯ. ನನ್ನ ಸೌಭಾಗ್ಯದಲ್ಲಿ ಸೇರಂತ ಆಶೀರ್ವಾದ ಮಾಡ್ತಾರೆ. ಅದು ನಂಬಿಗಸ್ತನಾಗಿ ಇಲ್ಲದಂತವ್ನು ಏನು ಮಾಡ್ತಾರೆ? ಅವನ್ನ ಕಟ್ಟ ನಲ್ಲು ಕಡಿಯುವಂತ ಒಂದು ಸ್ಥಳಕ್ಕೆ ಹಾಕಿರಂತ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಹಾಗಾದ್ರೆ ಇಲ್ಲಿ ಆಶೀರ್ವಾದನ ಬರುವಾಗ ಅದನ್ನ ದೇವರ ಮಹಿಮೆಗಾಗಿ ಉಪಯೋಗಿಸೋ ಹೊರ್ತು ಬಂದ ತಕ್ಷಣ ಎಷ್ಟು ಜನ ಇಲ್ಲ ಈ ಸಭೆಯಲ್ಲಿ ಎಷ್ಟೋ ಕಣ್ಣಾರ ನೋಡಿದ್ದೀನಿ. ಅಲ್ಲೆಲ್ಲೂಯ್ಯ. ದೇವ್ರು ಕೊಟ್ಟಿದ್ದೇ ತಡ, ಮಾಡಿದ್ದೇ ತಡ, ಅದ್ಭುತ ಆಗಿದ್ದೇ ತಡ, ಜುಟ್ ಅಂತ ಓಡೋಗಿದ್ದೆ. ಅಲ್ಲೆಲ್ಲೂಯ್ಯ. ನೀವಾದ್ರೂ ಇದ್ದೀರ, ದೇವ್ರಿಗೆ ಸ್ತೋತ್ರ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅಲ್ಲೆಲ್ಲೂಯ್ಯ. ಇನ್ನು ಸಮೃದ್ಧಿಕರದ ಜೀವಿತ ಆಶೀರ್ವಾದ ನಾವು ಜೀವಿತದಲ್ಲಿ ನಾವು ಕಾಣಬೇಕಾದ್ರೆ ಆತನ ನಂಬಿಕೆನ ಉಳಿಸ್ಕೊಳ್ಳೋಣ. ಅಲ್ಲೆಲ್ಲೂಯ್ಯ. ಹೆಂಗೆ ದೇವ್ರು ನಾವು ನಂಬಿದ್ದೀವೋ ದೇವ್ರು ನಮ್ಮನ್ನು ಸಹ ಅದೇ ರೀತಿಯಾಗಿ ನಂಬುವ ರೀತಿಯಲ್ಲಿ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಆ ರೀತಿ ಪ್ರಮಾಣವನ್ನು ಮಾಡೋಣ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ದೇವರಿಗೆ ನಾವು ಪ್ರಮಾಣವನ್ನು ಮಾಡಬೇಕಂತೆ. ಎಸಪ್ಪ, ನಿನ್ನ ಮಗನಾಗೆ ನಾನು ಇಡ್ತೀನಿ, ನಿನಗೆ ನಂಬಿಗಸ್ತನಾಗೇ ಇಡ್ತೀನಿ. ಅಲ್ಲೆಲ್ಲೂಯ್ಯ. ಕೊನೆವರೆಗೂ ನಾನು ನಿನ್ನ ಬಿಡೋದಿಲ್ಲ, ನಾನು ನನ್ನ ಕುಟುಂಬ ನಿನ್ನನ್ನೇ ಸೇವಿಸ್ತೀವಿ. ನನ್ನ ಆಶೀರ್ವಾದ ಮಾಡಿದ್ರು ಸರಿ, ಮಾಡ್ದಿದ್ರು ಸರಿ, ಅಲ್ಲೆಲ್ಲೂಯ್ಯ, ಇದು ಆದ್ರೂ ಸರಿ, ಆಗದಿದ್ರು ಸರಿ, ನಿನಗೆ ನಂಬಿಗಸ್ತನಾಗೇ ನಾನು ಇರ್ತೀನಿ ಅಂತವಾಗ ಆವಾಗ ದೇವ್ರು ನಿನ್ನ ನಂಬ್ತಾನೆ. ದೇವ್ರು ಅವಾಗ ನೀನು ನಂಬುವಾಗ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ದೇವರು ಧಾರಾಳವಾಗಿ ಕೊಡ್ತಾನೆ. ಬೇಕಾದನ್ನ ದೇವ್ರು ನಮಗೆ ಅನುಗ್ರಹಿಸಿ ಕೊಡ್ತಾನೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. 5ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಮೆಚುರಿಟಿ ಆಶೀರ್ವಾದ ಅಂದ್ರೆ ಪ್ರಬುದ್ಧ, ಅಂದ್ರೆ ಜ್ಞಾನದ ಆಶೀರ್ವಾದ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. 5:7 ನೋಡಿ. 5:7ನೇ ವಚನ. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಸಾಕು. ಅಲ್ಲೆಲ್ಲೂಯ್ಯ. ಇವ್ರ ದೋಣಿ ತುಂಬಿ ತುಳುಕು ಬಿಡ್ತು. ಅಲ್ಲೆಲ್ಲೂಯ್ಯ. ಇವ್ರ ದೋಣಿ ತುಂಬಿ ತುಳುಕ್ತಾ ಇದ್ದ, ಬಳೆಗಳೆಲ್ಲ ನಾರ್ದು ಹರಿತಾ ಇದೆ. ಏನಾದ್ರೂ ನಮಗೆ ಮಾತ್ರ ಸಾಕಂತ. ಅಲ್ಲೆಲ್ಲೂಯ್ಯ. ಒಂದು ಕೆಟ್ಟ ಒಂದು ಸ್ವಾರ್ಥ ಬುದ್ಧಿಯುಳ್ಳವರಾಗಿದ್ರೆ ಅದ್ರಲ್ಲಿ ಎಷ್ಟೋ ಮೀನುಗಳು ಬಂದು ಸೇರ್ಕೊಳ್ತಲ್ಲ, ಅದು ಮೀನು ಹೆಂಗ್ ಬಂದಿರ್ಬೋದು ಅದಕ್ಕೆ? ಅಲ್ಲೆಲ್ಲೂಯ್ಯ. ಯಾರು ಹೇಳೋದಕ್ಕೆ ಬಂದಿರ್ಬೋದು ಅದು? ಅಲ್ಲೆಲ್ಲೂಯ್ಯ. ಈ ಪ್ರಕೃತಿ, ಈ ಸೃಷ್ಟಿನಲ್ಲಿ ಮನುಷ್ಯನ ದೇವ್ರ ಮಾತು ಕೇಳಲ್ಲ, ಈ ಪ್ರಕೃತಿ ಕೇಳುತ್ತೆ. ಅಲ್ಲೆಲ್ಲೂಯ್ಯ. ಈ ಲಾಕು ಮೀನುಗಳು ಇಲ್ಲಿ ಬಲೆ ನಾಕಂದ ತಕ್ಷಣನೇ ದೇವ್ರು ಹೇಳ್ಬಿಟ್ಟಂತ ಇಲ್ದಿರೋ ಮೀನುಗಳೆಲ್ಲ ನಾನು ಏನ್ ಮಾಡಿರ್ಬೋದು ಹೇಳಿ? ಬಲೆಯನ್ನು ಹುಡ್ಕೊಂಡು ಬಂದಿರುತ್ತೆ. ಅಲ್ಲೆಲ್ಲೂಯ್ಯ. ಕೆಲವು ಮೀನುಗಳು ಜಂಪ್ ಮಾಡ್ಕೊಂಡು ಬಂದಿರುತ್ತೆ, ಕೆಲವು ಮೀನು ಮೇಲೆ ಹಾರ್ಕೊಂಡು ಬಂದಿರುತ್ತೆ.
ಯಾಕೆ? ದೇವ್ರು ಹೇಳ್ಬಿಟ್ನೆ, ಅಯ್ಯೋ ನನ್ನ ಸೃಷ್ಟಿಕರ್ತ ಹೇಳ್ಬಿಟ್ನಲ್ಲ ಅಂತ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಈ ರೀತಿಯಾಗಿ ಮೀನುಗಳು ಇದು ಸಿಕ್ಕಿದಾಗ ಅವ್ರು ಅದನ್ನು ವೇಸ್ಟ್ ಮಾಡಲಿಲ್ಲ, ಬುದ್ಧಿ ಉಪಯೋಗಿಸಿದ್ರು, ಜಾಣ್ಮೆ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಪ್ರಬುದ್ಧರಾದ್ರು. ವೇಸ್ಟ್ ಆಗ್ಬಿಡುತ್ತೆ. ಯಾರು? ಅಲ್ಲೆಲುಯ್ಯ. ನನ್ನ ಸ್ನೇಹಿತರು ಕೂಡ ಮೀನು ಸಿಕ್ಕಿದ್ರೆ ಅವರು ಅಲ್ಲಿ ಏನು ಮಾಡ್ತಾ ಇದಾರೆ? ಬಲೆಗಳು ತೊಳಿತಾ ಇದ್ದಾರೆ. ಬರಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ರು. ಇದು ಹಂಚುವಂತ ರೀತಿ ಇದೆಯಾ ನಮ್ಮಲ್ಲಿ? ಅಲ್ಲೆಲುಯ್ಯ, ಎಷ್ಟು ಬಂದ್ರು ಅಲ್ಲೆಲುಯ್ಯ ನಾವು ತುಂಬಿಸ್ಕೊಳ್ತಾ ಇರ್ತೇವೆ ಹೊರ್ತು ಅಲ್ಲೆಲುಯ್ಯ ಯಾರನ್ನ ಅಕ್ಕಪಕ್ಕದವ್ರು ಊಟ ಇಲ್ದಿದ್ದಾಗ, ಕಷ್ಟದಲ್ಲಿದ್ದಾಗ, ಸಮಸ್ಯೆಲಿದ್ದಾಗ ಅಲ್ಲೆಲುಯ್ಯ ಹೋಗುವಂತಾರೆ ರೋಡಲ್ಲಿ ಒಂದು ಭಿಕ್ಷುಕರನ್ನು ನೋಡುವಾಗ ಅವ್ರು ನೋಡಿ ಸ್ವಲ್ಪ ಆದ್ರೂ ಕನಿಕರ ಬರುತ್ತಾ? ಅಲ್ಲೆಲುಯ್ಯ, ಇದು ನಂದು, ನಿಂದ ಅದು ದೇವ್ರು ಕೊಟ್ಟಿರೋದು, ನಿಂದ ದೇವ್ರದ್ದು ಅದು. ಅಲ್ಲೆಲುಯ್ಯ, ನಿನ್ನ ಕೈಲಿ ಕೊಟ್ಟಿದ್ದಾನ ಅಷ್ಟೇ, ಅದ್ ಕೈಲಿ ಇಲ್ಲ, ನಿನ್ನ ಕೈಲಿ ಇದೆ ಅಷ್ಟೇ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಪ್ರಬುದ್ಧರಾಗಿ, ಮೆಚುರಿಟಿ, ಅಲ್ಲೆಲುಯ್ಯ, ಜ್ಞಾನವಂತರಾಗಿ. ಅಲ್ಲೆಲುಯ್ಯ, ದೇವ್ರು ನಮ್ಗೆ ಒಂದು ವರವನ್ನು, ಒಂದು ಆಶೀರ್ವಾದವನ್ನು, ಏನೋ ಒಳ್ಳೇದು ಕೊಡುವಾಗ ಅಲ್ಲೆಲುಯ್ಯ ಅದನ್ನ ದೇವರ ಮಹಿಮೆಗಾಗಿ, ಸಭೆ ಅಭಿವೃದ್ಧಿಗಾಗಿ, ಅಲ್ಲೆಲುಯ್ಯ, ಸಭೆ ಎಂಬ ದೇವರ ದೇಹ ಎಂಬ ಸಭೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಾಗಿದ್ದೀವಿ. ಅಲ್ಲೆಲುಯ್ಯ, ಉದಾಹರಣೆಗೆ ಕೈ ಕೆಲಸ, ನನ್ನ ಕೆಲಸನ ಅದು ಮಾತ್ರ ಮಾಡೋದಂದ್ಬಿಟ್ಟು ಅಲ್ಲೆಲುಯ್ಯ, ಓಕೆ ನಾನು ಊಟ ತಿನ್ಸಿದ್ರೆ ತಾನು ಬಾಯೇ ನೀನು ತಿನ್ನೋದು, ನಾನು ತಿನ್ಸಲ್ಲ ಅಂತ ಕೈ ಹೇಳಿದ್ರೆ ದೇಹದ ಪರಿಸ್ಥಿತಿ ಏನಾಗುತ್ತೆ? ಅಲ್ಲೆಲುಯ್ಯ, ನಾನು ನೋಡಿದ್ರೆ ತಾನು ನೀನು ಹೋಗೋದು, ನಾನು ನೋಡಲ್ಲ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡೇ ಇದ್ರೆ ಏನಾಗುತ್ತೆ? ಅಲ್ಲೆಲುಯ್ಯ, ನಾನು ಏನಾದ್ರು ಉಸಿರು ತಗೊಂಡ್ರೆ ತಾನು ನೀನು ಬದುಕೋದು, ನಾನು ಉಸಿರು ತಗೊಂಡಲ್ಲ ಅಂದ್ರೆ ಏನಾಗುತ್ತೆ? ಅದ್ರ ಅರ್ಥ ಏನು ಕೆಲಸ? ಅಲ್ಲೆಲುಯ್ಯ, ಯಾವ ಅಂಗ ಕೆಲಸ ಏನು ಮಾಡಬೇಕೋ ಅದು ಮಾಡಬೇಕು. ಅಲ್ಲೆಲುಯ್ಯ, ಎಲ್ಲರೂ ನಾವು ಸ್ವಾರ್ಥಿಗಳಾಗ್ಬಿಟ್ರೆ ಸಭೆ ಅಭಿವೃದ್ಧಿ ಆಗಲ್ಲ, ನಾವು ಅಭಿವೃದ್ಧಿ ಆಗಲ್ಲ. ಅಲ್ಲೆಲುಯ್ಯ, ದೇವರ ರಾಜ್ಯ ಕಾಣಕ್ಕೂ ಆಗಲ್ಲ. ದೇವ್ರೇನು ವಾಕ್ಯ ಹೇಳುತ್ತೆ? ಅಲ್ಪನಾದವನಿಗೆ ಏನಾದ್ರೂ ಮಾಡಿದ್ರೆ ಯಾರಿಗೂ ಮಾಡ್ದಾಗೆ? ದೇವ್ರಿಗೆ ಮಾಡ್ದಾಗೆ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಅಲ್ಲೆಲುಯ್ಯ, ಇವರು ಇಲ್ಲಿ ಸ್ವಾರ್ಥ ಚಿಂತಕರಾಗಿ ಯೋಚನೆ ಮಾಡಿಲ್ಲ. ಅಂದ್ರೆ ಕೆಲವು ಏನಿರ್ತಂದ್ರೆ ಬೇಕಾದ್ರೆ ವೇಸ್ಟ್ ಆಗಿ ಹೋಗ್ಲಿ, ಅಲ್ಲೆಲುಯ್ಯ, ಬೇಕಾದ್ರೆ ನೀವು ಮನೆಗಿರೋದು ಮಿಕ್ಕಿರೋದು ಎಲ್ಲ ಏನೋ ಒಂದು ಊಟ ಏನೋ ಮಾಡಿ ಬೇಕಾದ್ರೆ ಕುರ್ತಿಗೆ ಹಾಕ್ತೀನಿ, ಪಕ್ಕದವ್ರಿಗೆ ಮಾತ್ರ ಕೊಡಲ್ಲ, ಅವ್ರಿಗೆ ಮಾತ್ರ ಕೊಡಲ್ಲ. ಅಲ್ಲೆಲುಯ್ಯ, ಚಿಕ್ಕ ಚಿಕ್ಕ ವಿಚಾರನೇನೆ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಏನೋ ನಮ್ಮ ಹತ್ರ ತುಂಬಿ ತುಳುಕ್ತಾ ಇರುತ್ತೆ ಏನೋ ಒಂದು, ಅದ್ರ ಪಕ್ಕದವನ ಹತ್ರ ಏನು ಇರೋದಿಲ್ಲ, ನೋಡಿ ಕೂಡ ನಾನೇ ಕೊಡ್ಬೇಕು ಅವನಿಗೆ, ನಾನು ಕಷ್ಟಪಟ್ಟಿದ್ದು, ನಂದು ಇದು, ನಮ್ಮ ಅಪ್ಪಂದಿದ್ದು, ನಮ್ಮ ತಾತ ಸಂಪಾದನೆ ಇದು ಅಂತ. ಅಲ್ಲೆಲುಯ್ಯ, ಸ್ವಾರ್ಥ ಅದು ದೇವರಿಗೆ ಇಷ್ಟ. ಅಲ್ಲೆಲುಯ್ಯ, ಆ ರೀತಿಯಾಗಿ ಇವ್ರು ನಡ್ಕೊಂಡಿಲ್ಲ, ಮೆಚ್ಚುಟ ಜ್ಞಾನ ಉಳ್ಳವ್ರಿಗೆ ನಡ್ಕೊಂಡ್ರು. ಅಲ್ಲೆಲುಯ್ಯ, ಸಿಕ್ಕಿದೆ, ಸಿಕ್ಕಿದೆ ಏನೋ ಆಶ್ವಾದ. ಅಲ್ಲೆಲುಯ್ಯ, ನಾವು ಎತ್ಕೊಂಡಿದ್ದೀವಿ, ನಮ್ಗೆ ಸಾಕಾಗಿದೆ, ನೀವು ಬರ್ರಿ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಇದು ದೇವ್ರ ಎದುರು ನೋಡೋನಾಗಿರ್ತಾನೆ. ಅಲ್ಲೆಲುಯ್ಯ. ಎಫೆಸ 1:17 ನೋಡಿ, ಎಫೆಸದವರಿಗೆ 1:17. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಎಲ್ಲ ಕೈಗಳ ಮೇಲೆ ಎತ್ತಿ, ಏಸಪ್ಪ ನಮಗೆ ಜ್ಞಾನವುಳ್ಳ ಆತ್ಮವನ್ನ ನಮಗೆ ದಯಪಾಲಿಸು ತಂದೆ, ಯೇಸು ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ಪ್ರೇರಣೆ ಮಾಡ್ಕೊಂಡು ಬಿಟ್ಟ ಅಷ್ಟೇ, ವಾಕ್ಯ ಹೋಗಲ್ಲ. ಅಲ್ಲೆಲುಯ್ಯ. ಇಲ್ಲಿ ಹಾಗಾದ್ರೆ ಇಲ್ಲಿ ಈ ರೀತಿಯಾಗಿ ಅವರು ಏನದು ಅಷ್ಟು ಜ್ಞಾನ ಉಳ್ಳವ್ರಿಗೆ ನಡ್ಕೊಳ್ಳೋದಕ್ಕೆ ಏನು ಕಾರಣ? ಆಳವಾಗಿ, ಅಲ್ಲೆಲುಯ್ಯ, ದೇವ್ರನ್ನೆಲ್ಲ ಆಳವಾಗಿ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಏನಂತ ದೇವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅಲ್ಲೆಲುಯ್ಯ, ದೇವ್ರ ಚಿತ್ತ ಏನಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವ್ರ ಪ್ಲಾನ್ ಏನಿದೆ ನಮ್ಮೇಲೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಮಾಡೋದು ದೇವ್ರಿಗೆ ಸರಿ ಇದೆಯಾ ಸರಿ ಇಲ್ವಂತ ನಾವು ಯೋಚನೆ ಮಾಡಬೇಕು. ಇದು ಯಾರಪ್ಪ ಗ್ರಹಿಸ್ತಾರಂತಂದ್ರೆ ಜ್ಞಾನ ಉಳ್ಳವರು, ಅಲ್ಲೆಲುಯ್ಯ, ಬೆಳೆದಂಥವ್ರು, ದೇವರಲ್ಲಿ ಇರುವಂಥವ್ರು, ಆಳವಾಗಿರುವಂಥವರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಅಲ್ಲೆಲುಯ್ಯ. ಯಾವ ವಿಚಾರದಲ್ಲಿ ಸ್ವಾರ್ಥಿಗಳಾಗಬಾರ್ದು.
ಸಭೆ ವಿಚಾರದಲ್ಲಿ, ಸೇವೆ ವಿಚಾರಗಳಲ್ಲಿ, ಅಲ್ಲೆಲುಯ್ಯ, ಯಾವುದೆಲ್ಲ ಸ್ವಾರ್ಥಿಗಳಾಗಿ ನಾವು ನಡಿಬಾರ್ದು. ನಾವು ಜ್ಞಾನ ಉಳ್ಳವರಾಗಿ, ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ನಾವೆಲ್ಲ ಉದ್ದೇಶ ಒಂದಾಗಿರ್ಬೇಕು. ಅದೇನದು? ಸತ್ಯಾರ್ಥವನ್ನು, ಜ್ಞಾನವನ್ನು ತಿಳ್ಕೊಳ್ಳೋದು. ದೇವರಲ್ಲಿ ನಾವು ಎಲ್ಲರೂ ಆಶಿಸಲ್ಪಡಬೇಕು. ನಾನು ಮಾತ್ರ ಅನ್ನೋದನ್ನು ಫಸ್ಟ್ ಅದನ್ನ ತೆಗೆದಾಕರಿ. ಅದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನಾನು ಮಾತ್ರನೇ, ನನಗೆ ಮಾತ್ರನೇ, ನಾನು ಮಾತ್ರನೇ ಅನ್ನೋದು, ನಾನು ಅನ್ನೋದು ದೇವರ ಚಿತ್ತನ, ದೇವ್ರ ಇಷ್ಟನೋ ಅಲ್ಲವೇ ಅಲ್ಲ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಇದು ಒಂದು ಆಶೀರ್ವಾದ. ನಾನೊಂದು ಆಶೀರ್ವಾದ ಇಲ್ವಲ್ವಾ? ಅಲ್ಲೆಲುಯ್ಯ. ತುಂಬಾ ಜನ ಹಾಳಾಗ್ತಾರ, ತುಂಬಾ ಇದು ವಾಕ್ಯ ಹೇಳುತ್ತೆ. ನೀವು ತಿಳುವಳಿಕಿಲ್ಲದ ಕಾರಣನೇ ತುಂಬಾ ಜನ ಅಲ್ಲೆಲುಯ್ಯ ಹಾಳಾಗ್ತಾರುವಂಥದ್ದು, ನಾಶ ಆಗ್ತಿರುವಂಥದ್ದು. ಅದ್ರ ಜ್ಞಾನವನ್ನು ತಿಳುವಳಿಕೊಳ್ಳೋದು ಬರೋದು ನಮ್ಗೆ ಏನಾಗಿದೆ? ಅದು ಆಶೀರ್ವಾದವಾಗಿದೆ. ಅಲ್ಲೆಲುಯ್ಯ. ಆರನೇದು ಉದಾರತ್ವ, ಧಾರಾಳವಾದಂಥ ಆಶೀರ್ವಾದ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಅಲ್ಲೆಲುಯ್ಯ. ಅದೇ ವಚನ 5:7 ನೋಡಿ. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಸಾಕು. ಅಲ್ಲೆಲುಯ್ಯ. 5:7 ಮಾತ್ರ ಹೋದ್ರ? ಓಕೆ. ಏನಂತಿದೆ? ಆಗ ಅವರು, ಏನಾಗಿದೆ ಇಲ್ಲಿ? ಮೊದಲ 5ನೇ ವಚನ, 5ನೇ ಪಾಯಿಂಟ್ ನೋಡ್ತೀವಿ. ಏನದು? ಜ್ಞಾನ ಉಳ್ಳವರಾಗಿ. ಏನು ಜ್ಞಾನ ಉಳ್ಳವರಾಗಿ? ಇನ್ನು ಅವ್ರನ್ನ ಕರೆದಿಲ್ಲ ಏನಾಗುತ್ತೆ? ಬಲೆ ಅರ್ಧೋಗಿ ಸಮುದ್ರ ಮೀನಲ್ಲಿ ಬಿಟ್ಟರೆ ಅಲ್ಲೇ ಇರ್ತವೆ ಮೀನುಗಳು. ಅಲ್ಲೆಲುಯ್ಯ, ಹೋಗ್ಬಿಡ್ತೇವಾಗ ಅದನ್ನ, ಅದು ಸಿಕ್ಕಿರುವಂಥದ್ದನ್ನ ಇವರು ಉಪಯೋಗಿಸ್ಕೊಂಡ್ರು, ತನ್ನ ಸ್ನೇಹಿತರನ್ನ ಕರೆದ್ರು. ಅದೇನು ತೋರಿಸುತ್ತೆ? ಜ್ಞಾನ ತೋರಿಸುತ್ತೆ. ಎರಡನೇದಾಗ ಅದರಲ್ಲಿ ಉದಾರವಾದಂಥದ್ದು, ಧಾರಾಳವಾದಂಥ ಆಶೀರ್ವಾದ ತೋರಿಸುತ್ತೆ. ಅಲ್ಲೆಲುಯ್ಯ. ನೀನು ಆಶೀರ್ಸಲ್ಪಟ್ಟಿದೀಯ ಅನ್ನೋದಕ್ಕೆ ಗುರುತೆ ಧಾರಾಳದ ಮನಸ್ಸು, ಉದಾರತ್ವ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಧಾರಾಳವಾಗಿ ಅಂದ್ರೆ ಲೆಕ್ಕಿಸದೆ. ಅಲ್ಲೆಲುಯ್ಯ. ಅಯ್ಯ, ನಾನು ತಿಂತೀನಿ, ನೀನು ತಿನ್ನು. ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿರು. ಅಲ್ಲೆಲುಯ್ಯ. ನಾನು ಆಶಿಸಲ್ಪಟ್ಟಿದ್ದೀನಿ, ನೀನು ಆಶಿಸಲ್ಪಡು. ಧಾರಾಳ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಏನಾಗುತ್ತೆ ನೋಡು, ಅವರು ಬಲೆ ಅವರು ತೊಳ್ಕೊಂಡೋಗಿ, ಅವರು ಮೀನು ಸಿಗ್ದಿರ ನಿರಾಸೆಯಾಗಿ, ಅವರು ಡಿಸಪಾಯಿಂಟ್ ಆಗಿ, ಅವರು ಸೋತೋಗಿ, ಅವರು ಎಲ್ಲಿದ್ದಾರೆ? ಆಚೆ ಇದ್ದಾರೆ. ಅಲ್ಲೆಲುಯ್ಯ. ಇವ್ರಿಗೆ ಸಿಕ್ತು ಬಿಟ್ಟು ಇವರೇ ಮುಚ್ಚಿಟ್ಕೊಂಡಿಲ್ಲ, ಇವರೇ ಎತ್ಕೊಂಡಿಲ್ಲ. ಅಲ್ಲೆಲುಯ್ಯ. ತನ್ನ ಸ್ನೇಹಿತರನ್ನ ಕರೀತಾರೆ. ಅಲ್ಲೆಲುಯ್ಯ. ತನ್ನ ಜೊತೆಲಿರುವಂಥವ್ರು ಕರೀತಾರೆ, ಅಕ್ಕಪಕ್ಕದವ್ರನ್ನ ಕರೀತಾರೆ. ಅವ್ರಿಗೂ ಕೂಡ ಇವ್ರಿಗೆ ಇರೋದ್ರಲ್ಲಿ ಅವರು ಕೂಡ ಅಲ್ಲೆಲುಯ್ಯ ಕೊಡ್ತಾ ಇದ್ದಾರೆ. ಅಲ್ಲೆಲುಯ್ಯ. ಅದೇನು ತೋರಿಸುತ್ತೆ? ಆ ಉದಾರತ್ವ, ಧಾರಾಳ ಅಂದ್ರೆ ಕೊಡ್ತಾರಾ? ಜುಪ್ಪಣ್ಣರು ಅಂತ ಪದ ಇದೆ. ಅಲ್ಲೆಲುಯ್ಯ. ಅವ್ರಿಗೆ ವಿರುದ್ಧ ಪದ ಯಾವುದು? ಧಾರಾಳ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಜುಪ್ಪಣ್ಣರು ಏನ್ ಮಾಡ್ತಾರೆ? ಇನ್ನೂ ಬರ್ಲಿ, ಸೇರ್ಸ್ಕೋ, ತುಂಬಿಸು. ಅಲ್ಲೆಲುಯ್ಯ. ತುಂಬಿ ಅಲ್ಲಿ ಎಲ್ಲ ಓಲಾಗಿ ಮೂಟೆ ತುಂಬಿ ಹೊರಗಡೆ ಹೋಗ್ತಾದ್ರು ಕೂಡ ಇನ್ನೂ ತುರುಕ್ತಾರೆ. ಎಲ್ಲಿ ಹೋಗ್ತದ ಗೊತ್ತಾಗ್ತಲ್ಲ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಆದ್ರೆ ಇವರಲ್ಲಿ, ಆದ್ರೆ ನಾವು ಆಳವಾಗಿ ದೇವರಲ್ಲಿ ನಾವು ಹೋಗಿದ್ದೀವಿ, ಆಶಿಸಲ್ಪಟ್ಟಿದ್ದೀವಿ ಅನ್ನೋದಕ್ಕೆ ಗುರುತು ನಮ್ಮಲ್ಲಿ ಧಾರಾಳತ್ವ ಇರಬೇಕು. ಅಲ್ಲೆಲುಯ್ಯ. ನಿಮ್ಮ ಯೇಸು ಸ್ವಾಮಿ ಹೇಳ್ತಾ, ನಿನ್ನ ನೆರೆಯವನು ನಿನ್ನಂತೆಯೇ, ನಿನ್ನಂತೆ ನೀನು ಎಷ್ಟು ಪ್ರೀತಿ ಮಾಡ್ಕೊಳ್ತಾ ಅಷ್ಟು ನೀನು ನೆರೆಯವನನ್ನು ಪ್ರೀತಿ ಮಾಡೋದಕ್ಕೆ ಗುರ್ತೇನದು? ಅಲ್ಲೆಲುಯ್ಯ. ನಿನಗೂ ಇಟ್ಟುಕೊಂಡು ಅವ್ರಿಗೂ ಕೊಡುವಂಥದ್ದು, ನಿನಗೇನು ಬೇಕು ನೋಡ್ಕೊಂಡು ಅವ್ರಿಗೂ ನೋಡುವಂಥದ್ದು. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಅದು ಕೂಡ ಒಂದು ಆಶೀರ್ವಾದವಾಗಿದೆ. 2 ಕೊರಿಂಥದವರಿಗೆ 9:11 ನೋಡಿ. ಅದ್ರಲ್ಲಿದು 2:11. 2 ಕೊರಿಂಥದವರಿಗೆ 9:11. ಸಾರಿ. ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗಿರುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾಸ್ತುತಿ ಉಂಟು ಮಾಡುವುದು ಹೇಗೆಂದರೆ, ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವ ಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಸ್ತುತಿಯನ್ನು ಹುಟ್ಟಿಸುವುದು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಯಾವಾಗ ಗೊತ್ತಾಗೋದು? ದೇವರಲ್ಲಿ ನಾವು ಆಳವಾಗಿ ಬರುವಾಗ. ಹಲ್ಲೆಲೂಯ. ಎಲ್ಲಾ ವಿಷಯಗಳಲ್ಲಿ ಜ್ಞಾನದಲ್ಲಿ ಐಶ್ವರ್ಯವಂತರು, ಹಲ್ಲೆಲೂಯ. ಆರೋಗ್ಯದಲ್ಲಿ ಐಶ್ವರ್ಯವಂತರು, ಹಣಕಾಸಲ್ಲಿ ಐಶ್ವರ್ಯವಂತರು,
ಸಮಾಧಾನೇಶ್ವರ ಅಂತವ್ರು. ಅಲ್ಲೆಲುಯ್ಯ. ಇದನ್ನ ನಾವು ಕಾಣ್ಬೇಕಂತಂದ್ರೆ ನಾವು ಅಲ್ಲೆಲುಯ್ಯ ಉದಾರವಾಗಿ ಕೊಡುವರ ಶಕ್ತರಾಗುವಿರಿ. ಅಲ್ಲೆಲುಯ್ಯ. ಹಾಗಾದ್ರೆ ನಾವು ಉದಾರವಾಗಿ, ಅಪ್ಪ ನನ್ನನ್ನು ಆಶೀರ್ವಾದ ಮಾಡಿ ನೀನು ನಡೆಸಿ, ನಿನ್ನ ಕೃಪೆಯಲ್ಲಿ ಅನುಗ್ರಹಿಸಿ, ನಾನು ಆಶೀರ್ವಾದ ಮಾಡಿದ್ರೆ ನಾನು ಉದಾರವುಳ್ಳವನಾಗಿರ್ತೀನಿ, ನೀನು ಹೇಳಿದಾಗೆ ನಾನು ನಡ್ಕೊಳ್ತೇನಂತ ದೇವ್ರಿಗೆ ನಾವು ಒಪ್ಪಿಸಿಕೊಡೋದಾದ್ರೆ, ಅಲ್ಲೆಲುಯ್ಯ, ದೇವರಿಗೆ ನಾವು ನಂಬಿಕೆ ಕೊಡೋದಾದ್ರೆ, ದೇವರಿಗೆ ನಾವು ಪ್ರಮಾಣ ಮಾಡೋದಾದ್ರೆ, ಅಲ್ಲೆಲುಯ್ಯ, ದೇವರು ನಮ್ಮನ್ನು ಉದಾರವಾಗಿ ಆಶೀರ್ವಾದ ಮಾಡೋನಾಗಿದ್ದಾನೆ. ಅಲ್ಲೆಲುಯ್ಯ. ಯಾಕೆ ದೇವರ ಉದಾರ ಗುಣ? ಒಂದು ಸ್ಟೋರಿ ನೋಡ್ತೀವಲ್ಲ, ಒಬ್ಬ ಅರಸನಿಗೆ ಒಬ್ಬನೊಂದು ₹1,00,00,000 ಕೊಡಬೇಕಾಗಿತ್ತು. ಅವನೇನು ಮಾಡ್ತಾನೆ, ಸ್ವಾಮಿ ನನ್ನ ಹತ್ರ ಇಲ್ಲ ಸ್ವಾಮಿ ಅಂತ ಕೇಳ್ಕೊಳ್ಳುವಾಗ ಅವನೇನು ಮಾಡ್ತಾನೆ, ಇದು ಅರಸನಿಗೆ ಕ್ಷಮಿಸಿಬಿಡ್ತಾನೆ. ಅವನು ಆ ₹1,00,00,000 ಸಾಲನ ಮನ್ನಾ ಮಾಡಿಬಿಟ್ಟು ಎಲ್ಲೊಂಡಾಗ್ಲೂ ಹೋಗು ಅಂತ ಕಳಿಸಿಬಿಡ್ತಾನೆ. ಅಲ್ಲೆಲುಯ್ಯ. ಅವನೇನು ಮಾಡ್ತಾನೆ, ಹೋಗ್ತಾ ಇದ್ದಾಗ ಅವನಿಗೆ ಯಾರೋ ₹100 ಕೊಡಬೇಕು. ಇವನೇನು ಮಾಡಬೇಕಾಗಿತ್ತು, ರಾಜು ನನಗೆ ₹1,00,00,000 ಮನ್ನಾ ಮಾಡಿಬಿಟ್ಟಾರೋ, ಆ ಸಂತೋಷಕ್ಕಾದ್ರೂ ನೀನು ₹100 ಕೊಡ್ಬೇಕು, ಎಲ್ಲೊಂಡಾಗ್ಲೂ ಹೋಗಿ ಅನ್ಬೇಕಾಗಿತ್ತು. ಅವನೇನು ಮಾಡ್ತಾನೆ, ಅಲ್ಲೆಲುಯ್ಯ, ಏಯ್ ನಾನು ₹100 ಬೇಕು ಕೊಡೋ, ನಾನು ₹100 ಕೊಡ್ಬೇಕು, ನೀನು ಕೊಡೋ ಅಂದ್ಬಿಟ್ಟು ಅವನ್ನ ಹೊಡೆಯೋದೋನು ಬಡಿಯೋದೇನು ಹೋಗಿ ಜೈಲ್ಗೆ ಹಾಕ್ಸ್ತಾನೆ. ಎಷ್ಟಿಗೆ? ಇದನ್ನೆಲ್ಲ ನೋಡ್ಕೊಂಡಿರುವಂಥವ್ರು ಹೋಗಿ ಹೇಳ್ತಾರೆ ರಾಜನಿಗೆ ತುಂಬ ಸಂತೋಷ ಆಗುತ್ತಲ್ಲ. ಅಲ್ಲೆಲುಯ್ಯ. ಮತ್ತವನ್ನ ಕರೆಸಿ, ಏನೋ ನೀನು ಮಾಡಿದ ಕೆಲಸ, ₹1,00,00,000 ಸಾಲ ನಿನಗೆ ಮನ್ನಾ ಮಾಡಿದೆ, ನಿನಗೆ ಅವ್ನು ₹100 ಕೊಡಬೇಕಾಗಿತ್ತು, ಅದನ್ನ ನೀನು ಕ್ಷಮಿಸ್ಬಿಟ್ಟು ಏನದು ಮನ್ನಾ ಮಾಡಿ ಬಿಡ್ದಿರ ನೀನೇನು ಮಾಡಿದೆ, ನೀನು ಅವ್ನಿಗೆ ತೊಂದರೆ ಕೊಟ್ಟ, ಸರಿಯಾದ ಕಿಲಾಡಿದಂಗಿದೆಯಾ ನೀನು. ಅಲ್ಲೆಲುಯ್ಯ. ಎಷ್ಟು ಕೊಡ್ಬೇಕ ಕಾಸು ಮತ್ತೆ ಲೆಕ್ಕ ತೆಗೆದ್ರೆ ಒಂದನ್ನು ಬಿಟ್ಟು ಆ ₹1,00,00,000 ಮನ್ನಾ ಆಗಿದ್ದು ಮತ್ತೇನು ತಲೆ ಮೇಲೆ ₹1,00,00,000 ಸಾಲ ಬಂತು, ತಂದು ಹಾಕ್ರೆ ಅಂದ್ಬಿಟ್ಟು ಕೊಡೋವರೆಗೂ ಇವನ್ನ ಹಿಂಸಿಸಿರಿ, ಇವನ್ನ ಜೈಲಲ್ಲಿ ಹಾಕ್ರೆ ಅಂದ್ಬಿಟ್ಟು ಜೈಲಿಗೆ ಒಪ್ಪಿಸ್ಕೊಟ್ಟ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ದೇವರು ನಮ್ಗೆ ಆಶೀರ್ವಾದ ಕೊಟ್ಟಾಗ, ದೇವ್ರು ನಮ್ಗೆ ಏನಾದರೂ ಒಳ್ಳೇದು ಮಾಡುವಾಗ ಅದರಲ್ಲಿ ನಂಬಿಗಸರಾಗಿದ್ದು, ಅಲ್ಲೆಲುಯ್ಯ, ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಇಷ್ಟ ಪ್ರಕಾರ ಆತನ ಸತ್ಕ್ರಿಯೆಗಳಿಗೆ, ಆತನ ಕಾರ್ಯಗಳಿಗೆ, ಆತನ ಚಿತ್ತಕ್ಕೆ ಉದಾರವಾಗಿ ಧಾರಾಳವಾಗಿ ನಾವು ಕೊಡುವಾಗ, ಅಲ್ಲೆಲುಯ್ಯ, ಆ ಆಶೀರ್ವಾದ ನಿನ್ನ ಹತ್ರ ನಿಲ್ಲುತ್ತೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ದೇವರಿಗೆ ಜುಪ್ಪುಣ್ತಾನ, ದೇವ್ರು ಹೇಳಿದಂಥ ಮಾತುಗಳಿಗೆ ಜುಪ್ಪುಣ್ತಾನ, ದೇವರ ಆಲೋಚನೆಗೆ ಜುಪ್ಪುಣ್ತಾನ ತೋರಿಸುವಾಗ, ಅಲ್ಲೆಲುಯ್ಯ, ಇದ್ದಿದ್ದು ಇರೋದನ್ನು ಕೂಡ ದೇವ್ರು ಕಿತ್ಕೊಂತಾನೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಹಾಗಾದ್ರೆ ಇಲ್ಲಿ ನಾವು ಧಾರಾಳವ್ರಿಗೆ ಅದಕ್ಕೆಲ್ಲ ಒಂದು ಸ್ಟೋರಿ ಹೇಳಿದ್ರು ಅವರು, ತುಂಬ ಅದ್ಭುತವಾದಂಥ ಸ್ಟೋರಿ. ಅಲ್ಲೆಲುಯ್ಯ. ಪಾಸ್ಟರ್ ಆಂಡ್ರೂ ಅಂತ ಅವ್ರು ಪಾಸ್ಟರ್ ಒಂದು ಸ್ಟೋರಿ ಹೇಳಿದ್ದು. ಅವರು ಕಾರ್ ಏನೋ ರಿಪೇರ್ ಆಗಿತ್ತಂತೆ, ಒಬ್ಬ ಮೆಕ್ಯಾನಿಕ್ ಹತ್ರ ಹೋಗಿದ್ದಾರೆ. ಅಲ್ಲೆಲುಯ್ಯ. ನೋಡಿ, ಧಾರಾಳ ಅನ್ನೋದಕ್ಕೆ ಇವ್ರು ಎಂಥ ಸಾಕ್ಷಿ ಕೊಟ್ಟರು ನೋಡ್ರಿ ಇವರು. ಅಲ್ಲೆಲುಯ್ಯ. ಒಂದು ಯಾರ ಹತ್ರ, ಮೆಕ್ಯಾನಿಕ್ ಹತ್ರ ಹೋದಾಗ ಆತನ ಮೆಕ್ಯಾನಿಕ್ ಅದನ್ನೆಲ್ಲ ರೆಡಿ ಮಾಡಿ ಪಾಸ್ಟ್ ಅಂತ ಗೊತ್ತಾಗ್ಬಿಟ್ಟು ಪಾಸ್ಟ್ ಅಂತ ಒಂದು ಪ್ರೇಯರ್ ಮಾಡಿಸ್ಕೊಂಡಿದ್ದಾರೆ. ಯಾರು? ಮೆಕ್ಯಾನಿಕ್. ಆ ಮೆಕ್ಯಾನಿಕ್ ಅದೇನಪ್ಪ ಅಂತಂದ್ರೆ, ಒಂದು ಅಂಗಡಿನ ಬಾಡಿಗೆ ತಗೊಂಡು ತುಂಬ ಕಷ್ಟಕರವಾಗಿ ಅದನ್ನ ಅಂಗಡಿಯನ್ನ ನಡೆಸ್ತಾ ಇದ್ದ. ಯಾವಾಗ ಈ ಪಾಸ್ಟ್ ಒಂದು ಕಾರನ್ನ ರೆಡಿ ಮಾಡಿ ಅದನ್ನ ಪಾಸ್ಟ್ ಅಂತ ಹೇಳ್ಬಿಟ್ಟು ಬಲವಂತಾಗಿ ಪಾಸ್ಟ್ ಅದನ್ನ ಬಿಲ್ ಕೊಡಕ್ ಹೋದ್ರೆ ತಗೊಂಡೆಲ್ಲ ಇದ್ನು. ಏನಪ್ಪ ಅಂತಂದ್ರೆ, ಹತ್ತನು ನೀವು ದೇವ್ರ ಸೇವಕರು, ನೀವು ಪ್ರೇಯರ್ ಮಾಡ್ತೀರಾ, ನಾನು ಜಸ್ಟ್ ಒಂದು ಆಶೀರ್ವಾದ ಮಾಡಿಬಿಡಿ ಸಾಕಂತ ಆತನ ನಂಬಿಕೆ. ಅಲ್ಲೆಲುಯ್ಯ. ಇದೇ ರೀತಿಯಾಗಿ ಆ ಪಾಸ್ಟರ್ನ ಎಷ್ಟು ಬಲವಂತ ಮಾಡಿ ಕೂಡ ತಗೊಂಡಿಲ್ಲ, ಹೋಗಿ ಪ್ರೇಯರ್ ಮಾಡಿಬಿಟ್ಟು ಹೋಗಿದ್ದಾರೆ. ಹೋಗಿ ಕೆಲವು ವಾರಗಳಿಗೆ ಅಂಗಡಿ ಪರ್ಮನೆಂಟ್ ಆಗಿಬಿಟ್ಟಿದೆ. ಅಂದ್ರೆ ಆ ಜಾಗ ನನಗೆ ಸ್ವಂತ ಆಗಿದೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಇದು ಖುಷಿಯಾಗ್ಬಿಟ್ಟು ಆ ಪಾಸ್ಟ್ ಫೋನ್ ಮಾಡಿಬಿಟ್ಟು, ಇದೆಲ್ಲ ಆಗಿದ್ದು ನೀವು ನಮ್ಮ ಅಂಗಡಿಯಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡಿದ್ದಕ್ಕೆ, ನೀವು ನಾನು ಆಶೀರ್ವಾದ ಮಾಡಿದ್ದಕ್ಕೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಅದಕ್ಕೆ ನೀವು ಇನ್ನೊಂದ್ಸಲ ನನಗೆ ಪ್ರೇಯರ್ ಮಾಡೋಕೆ ನೀವು ಬರಲೇಬೇಕು. ಅಪ್ಪ ಕಾರ್ ರಿಪೇರಿ ಇಲ್ಲ, ಕಾರ್ ಚೆನ್ನಾಗಿದೆ, ಕಾರ್ ರಿಪೇರಿಗೆ ಆಗದಿದ್ರು ಪರವಾಗಿಲ್ಲ, ಸುಮ್ಮನೆ ಬಂದ್ಬಿಟ್ಟು ನಾನು ಆಶೀರ್ವಾದ ಮಾಡಿಬಿಟ್ಟು ಹೋಗ್ಬಿಟ್ಟು ಕೇಳ್ಕೊಂಡ್ರಂತೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಅವ್ರು ಆಶೀರ್ವಾದ ಮಾಡಿದ್ದಾರೆ. ಆವಾಗ ಇನ್ನೂ ಅವರಿಗೆ ಮನೆ ಸ್ವಂತ ಇನ್ನೇನು ಆಶೀರ್ವಾದಗಳು ಬಂದಿದ್ದ ಅವರಿಗೆ. ಅಲ್ಲೆಲುಯ್ಯ. ಅದರಿಂದ ಆಜ್ಞೆಯನ್ನು ಮಾಡಿದ್ದಾನೆ, ನಾನು ಇದಕ್ಕಷ್ಟು ಕಷ್ಟನೂ ಪಡಲಿಲ್ಲ, ಇಷ್ಟು ಶ್ರಮನೂ ಪಟ್ಟಿಲ್ಲ, ನಾನು ಇದಕ್ಕೆ ಪ್ರಯಾಸನೂ ಪಟ್ಟಿಲ್ಲ, ಇದು ದೇವರು ನನಗೆ ತನ್ನ ಕರುಣೆ ದಯೆಯಿಂದ ತನ್ನ ಸೇವಕ ಮುಖಾಂತರ ಕೊಟ್ಟಿದ್ದಂತ ಹೇಳಿ ಆ ಬಂದಂಥ ಆಶೀರ್ವಾದದಲ್ಲಿ ಕರ್ತನನ್ನ ಸನ್ಮಾನಿಸಿದ್ದಾನೆ. ಅಲ್ಲೆಲುಯ್ಯ. ಆ ಸೇವಕರನ್ನ ಬಂದು ಸನ್ಮಾನಿಸಿದ್ದಾನೆ. ಅಂದ್ರೆ ಅದು ಕಾಣಿಕೆ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅಲ್ಲೆಲುಯ್ಯ. ಅದನ್ನು ತೆಗೆದುಕೊಂಡು ಆ ಪಾಸ್ಟರ್ ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ಆಫ್ರಿಕಾ ಎಂಬ ಸೇವೆಗೆ ಹೋಗ್ಬೇಕಾಗಿತ್ತು. ತುಂಬಾ ಅವಶ್ಯಕತೆ ಇತ್ತು. ಈತನ ಕೊಟ್ಟಂತ ಹಣದ ತೆಗೆದುಕೊಂಡು ಆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ತುಂಬಾ ಜನಕ್ಕೆ
ಒಂದು ಸುವಾರ್ತೆ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳುವಾಗ ಏನಾಯ್ತು ಗೊತ್ತಾ? ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಆ ಒಂದು ದೇಶದಲ್ಲಿ ಒಬ್ಬ ಸ್ತ್ರೀ, ಒಬ್ಬ ಅಜ್ಜಿ, ಆ ಯಮ್ಮನಿಗೆ ಯಾರೂ ಇಲ್ಲ. ಆ ಯಮ್ಮ ತೀರೋಗಿದ್ದಾಳೆ. ಆ ಯಮ್ಮದು ಕೋಟ್ಯಾಂತರ ರೂಪಾಯಿ ಆಸ್ತಿ. ಅಲ್ಲೆಲೂಯ. ಎರಡನೇದಾಗಿ ಹೇಳ್ಬೇಕಂದ್ರೆ ಕೋಟ್ಯಾಂತರ ಇದು ಎಕರೆಷ್ಟು ಜಮೀನು. ಆ ಯಮ್ಮನಿಗೆ ಯಾರೂ ಇಲ್ಲ. ಯಮ್ನಿಗೆ ಈ ಥರ ತೀರೋದಿಲ್ಲ. ಈ ಆಸ್ತಿ ಎಲ್ಲ ಏನು ಮಾಡಿ ಬಂದ್ಬಿಟ್ಟು ಗೌರ್ಮೆಂಟ್ ಏನು ಮಾಡಿದೆ, ಈ ಯಮ್ನಿಗೆ ಸಂಬಂಧಪಟ್ಟಿರೋ ಯಾರನ್ನ ಇದ್ದಾರ, ಇದಕ್ಕೆ ಏನಾದ್ರು ಸಂಬಂಧಪಟ್ಟಂತ ಹುಡುಕುವಾಗ ಈತನಿಗೂ ಆ ಯಮ್ನಿಗೆ ಸಂಬಂಧನೇ ಇಲ್ಲ. ಅಲ್ಲೆಲೂಯ, ಪ್ರೈಸ್. ಯಾರಿಗೆ? ಮೆಕ್ಯಾನಿಕ್ಗೆ. ಪಾಸ್ಟಲ್ಲಿಂದ ಎಲ್ಲಿದ್ದೀರ ನೀವು? ಮೆಕ್ಯಾನಿಕ್ಗೂ ಆ ಯಮ್ನಿಗೆ ಪಾಸ್ಟ್ ಎಲ್ಲಿದ್ದಾರೆ? ಆಫ್ರಿಕಾದಲ್ಲಿದ್ದಾರೆ. ಇವರೆಲ್ಲಿದ್ದಾನೆ? ಇಸ್ರೇಲಲ್ಲಿದ್ದಾನೆ. ಅಲ್ಲೆಲೂಯ. ಈ ಮೆಕ್ಯಾನಿಕ್ ಯಮ್ನಿಗೆ ಆ ಒಂದು ದೇಶದವರೆಲ್ಲ ನೀನು ಯಮ್ನ ಸತ್ತೋದ್ಲನ್ನು ಬಿಟ್ಟು ಯಮ್ನ ಆಸ್ತಿನ ಯಾರು ಕೊಡೋದು, ಏನು ಮಾಡ್ಬೇಕಂತ ವಿಚಾರಿಸುವಾಗ ಯಾವುದೋ ನಾವು ಹೆಂಗೋ ಹಂಗೋ ಸುತ್ತಾಕೊಂಡ್ ಬಂದ್ರೆ ಈತನು ದಿಕ್ಕಿಲ್ದವನಾಗಿದ್ನಲ್ಲ ಮೆಕ್ಯಾನಿಕ್ಕು, ಆತನೇ ಅದಕ್ಕೆ ವಾರಸದಾರನು. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ತಕ್ಷಣ ಈತನು ಫೋನ್ ಮಾಡಿದ್ದಾನೆ. ಯಾರಿಗೆ? ಪಾಸ್ಟ್ರಿಗೆ. ಪಾಸ್ಟ್ರೇ, ಹಿಂಗಾಗಿದೆ ಕತೆ. ಏನಾಗಿದೆ? ಸಾವಿರಾರು ಎಕರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಅದಕ್ಕೂ ಆ ಯಮ್ನಿಗೆ ನನ್ನ ಸಂಬಂಧನೇ ಇಲ್ಲ. ಗೌರ್ಮೆಂಟ್ ಎಲ್ಲ ಹುಡುಕ್ಬಿಟ್ಟು ಅದಕ್ಕೆ ವಾರಸದಾರ ನೀನೇ ಅಂತ ಅಂದ್ಬಿಟ್ಟು ತಂದು ನನಗೆ ಕೊಟ್ಬಿಟ್ಟಿದೆ. ಇದನ್ನೆಲ್ಲ ನಾನು ಏನು ಮಾಡಲಿ? ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಇದು ನಾನು ಏನು ಮಾಡ್ಬೇಕು ಗೊತ್ತಿಲ್ಲ. ಸೌತ್ ಆಫ್ರಿಕಾದಲ್ಲಿ ತೀರಾ ಬಡವರಿದ್ದಾರೆ, ದಿಕ್ಕಿಲ್ದವರಿದ್ದಾರೆ. ಅವ್ರಿಗೆಲ್ಲ ನೀನು ಅಲ್ಲೆಲೂಯ ಇದನ್ನ ಅವ್ರಿಗೊಂದು ಸೇವೆಗೋಸ್ಕರ ಉಪಯೋಗಿಸೋಣ ಅಂದ್ಬಿಟ್ಟು ಕನಿಷ್ಠ ಪಕ್ಷ 7 ಜಾಗಗಳಲ್ಲಿ ಈತನ ಒಂದು ಆಸ್ತಿನ ಎಲ್ಲ ಕೊಟ್ಟು, ಅಂದರೆ ಸ್ವಲ್ಪ ಏನೋ ಬಂದಂಥ ಹಣ ಆಸ್ತಿನೆಲ್ಲನೂ ಸ್ವಲ್ಪ ಸೇವೆಗಂತ ಕಳಿಸ್ಕೊಟ್ಟಿದ್ದಾನೆ. ಅಲ್ಲೆಲೂಯ. ಅದೆಷ್ಟೋ ಜನ ಬಡವರಿಗೆಲ್ಲ ಅದು ಉಪಯೋಗ ಆಗಿದೆ. ಅದೆಲ್ಲ ಆಶಿಸಲ್ಪಟ್ಟ ಕಾರಣ ಏನಾಗಿದೆ ಗೊತ್ತಾ? ಮತ್ತೆ ಅಲ್ಲೆಲೂಯ, ಒಂದ್ರ ಮೇಲೆ ಒಂದು ನೋಡ್ರಿ. ಅಲ್ಲೆಲೂಯ. ಏನೋ ಇರುವಂಥ ದುಡ್ಡು ಬಂಗಾರ ಬಂದಿದ್ರೆಲ್ಲ ಸ್ವಲ್ಪ ಕೊಟ್ಟ. ಯಾರಿಗೆ? ಪಾಸ್ಟ್ ಮುಖಾಂತರ ಅನೇಕ ಅಲ್ಲಿ ಬಡವರಿಗೆ, ಎಲ್ಲೇ ಆಫ್ರಿಕಾದಲ್ಲಿರುವಂಥ ಜನರಿಗೆ. ಇದೇ ಪಾಸ್ಟ್ ಅವರು, ನಾವು ಹೋಗಿದ್ದೇವಲ್ಲ ಅದೇ ಪಾಸ್ಟ್ರಿಗೆ. ಅಲ್ಲೆಲೂಯ. ನಮ್ಮ ಹತ್ರ ಬಂದಿದ್ದು ಇವರ ಒಂದು ಸಪೋರ್ಟಿಂದ ಅವ್ರು ಬಂದರು. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಕೊನೆಗೆ ಏನಾಯ್ತಪ್ಪ ಅಂತಂದ್ರೆ, ಆ ಜಮೀನಲ್ಲಿ ನ್ಯಾಚುರಲ್ ಗ್ಯಾಸ್, ಅಂದ್ರೆ ಈಗ ಪೆಟ್ರೋಲ್ ಸಿಗುತ್ತೆ ನೋಡಿ, ಪೆಟ್ರೋಲ್ ಡೀಸೆಲ್ ಆ ಥರ ಸಿಗದೆ ಒಂದು ಭೂಮಿನ ಏನು ಮಾಡ್ತಾರೆ ಹೇಳಿ? ಅಲ್ಲೆಲೂಯ. ಆ ಒಂದು ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ ಅಲ್ಲಿ. ಆತನ ಇತ್ತು ಹುಡ್ಕೊಂಡೋಗಿದ್ದಲ್ಲ, ಆತನ ಸಂಶೋಧನೆ ಮಾಡಿ ನಿಮ್ಮ ಜಮೀನಲ್ಲಿ ಈ ಥರ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ, ಅದನ್ನ ನೀವು ನಮಗೆ ಇಷ್ಟು ದಿನ ಅಂತ ಲೀಸ್ ಕೊಟ್ರೆ ಇಷ್ಟು ಕೋಟಿಗಳಂತ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಫೋನ್ ಮಾಡಿದ್ದಾರೆ. ಅಲ್ಲೆಲೂಯ. ಇದಕ್ಕೆ ಇದು ಏನೇ ಆಗಲಿ ಫಸ್ಟ್ ಫೋನ್ ಯಾರಿಗೆ? ಪಾಸ್ಟ್ರಿಗೆ. ಪಾಸ್ಟ್ರೇ, ಏನಪ್ಪ ಆಯಿತು? ಜಮೀನಿತ್ತಲ್ಲ, ಜಮೀನ್ ಸೆಂಟ್ರಲ್ಲಿ ಈ ಥರ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದ್ದಕ್ಕೆ ಅದನ್ನ ಸರ್ಕಾರದವರು ಬಂದಿಷ್ಟು ಕೋಟಿಗಳಂತ ಕೊಟ್ಟು ನಮ್ಗೆ ಲೀಸ್ ಕೊಡಂತ ಕೇಳ್ತಾವ್ರೆ. ಅಲ್ಲೆಲೂಯ. ಏನ್ ಮಾಡೋದು? ಕೊಡು. ಅಲ್ಲೆಲೂಯ. ಮತ್ತೆ ಹಣ ತೆಗೆದುಕೊಂಡು ದೇವ್ರ ಸೇವೆಗೆ ಉದಾರವಾಗಿ, ಧಾರಾಳ. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಅಲ್ಲೆಲೂಯ. ಮುಚ್ಚಿಟ್ಕೊಂಡ್ರೆ ಮಟ್ಟೆಗಳಿಡಲ್ಲ. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಏನೋ ಒಂದು ಅದನ್ನ ದೇವರ ಮಹಿಮೆ, ದೇವರ ರಾಜ್ಯಕ್ಕೆ ಉಪಯೋಗಿಸುವಾಗ ಅಲ್ಲೆಲೂಯ ಅದು ನಮಗೆ ಸರಿಯಾದಂಥ ಫಲ ಕೊಡೋದಾಗಿರುತ್ತೆ. ಧಾರಾಳವಾಗಿ. ಅಲ್ಲೆಲೂಯ. ಇಲ್ದಿರೋರಿಗೆ ಕೊಡುವಂಥದ್ದು, ದಿಕ್ಕಿಲ್ದವ್ರಿಗೆ ಕೊಡುವಂಥದ್ದು. ಅಲ್ಲೆಲೂಯ. ದಿಕ್ಕಿಲ್ದವ್ರು ಕೊಡುವಾಗ ಯಾರು ಕೊಟ್ಟಾಗೆ? ಬಡಗನಿಗೆ ಸಹಾಯ ಮಾಡಿದ್ರೆ ಯಾರಿಗೆ ಸಾಲ ಕೊಟ್ಟಂಗೆ? ದೇವ್ರ ಚಕ್ರ ಬಡ್ಡಿ ಹಾಕಿ ಕೊಡ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಯಾರಿಗಾದ್ರೂ ಕೊಡುವಾಗ ಅದು ದೇವ್ರಿಗೆ ಕೊಟ್ಟಾಗೆ ದೇವರು ಐಶ್ವರ್ಯವಂತನು. ಅಲ್ಲೆಲೂಯ. ಬಂಗಾರನೇ ಆತನ, ಎಲ್ಲ ಸೃಷ್ಟಿ ಎಲ್ಲ ಆತಂದೇನೇನೆ. ಬಡವ್ರಿಗೆ ಕೊಟ್ಟಾಗ ದೇವ್ರಿಗೆ ಸಾಲ ಕೊಟ್ಟಂಗೆ ಅಂದ್ಬಿಟ್ಟಿದ್ದವ್ರು ಏನ್ ಮಾಡ್ತಾನೆ? ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ನೋಡಿ ಹಿಂಗೆ. ಅಲ್ಲೆಲೂಯ. ಯಾರಿಗೆ? ಮೆಕ್ಯಾನಿಕ್ ಕೊಟ್ಟಂಗೆ. ಅಲ್ಲೆಲೂಯ. ತುಂಬಿ ತುಂಬಿ ತುಳ್ಕೊ ಮಟ್ಟಿಗೆ ಕೊಡ್ತಾ ಇರ್ತಾರೆ. ಅಲ್ಲೆಲೂಯ. ಅಂದ್ರೆ ಧಾರಾಳತ್ವ, ಏನದು ಉದಾರತ್ವವಾಗಿ ನಾವಿರೋದು ಬಹಳ ಬಹಳ ಮುಖ್ಯ. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಎಷ್ಟಾಯ್ತಮ್ಮ? ಎಷ್ಟಾಯ್ತು ಪಾಯಿಂಟ್ ಆಯ್ತಾ? ಉದಾರಕರವಾದಂಥ ಆಶೀರ್ವಾದ. ಏಳನೇದಾಗಿ ವಿಸ್ಮಯಕರವಾದ ಆಶೀರ್ವಾದ. ಏನು? ವಿಸ್ಮಯಕರವಾದ ಆಶೀರ್ವಾದ. ಅಲ್ಲೆಲೂಯ, ಪ್ರೈಸ್ ಲಾರ್ಡ್. ಓಕೆ, 5:9 ನೋಡಿ. ಯಾವುದು? ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿದ್ದಂತಹ
ಜೆಬೆದಾಯನ ಸಾಕು, ಸಾಕು, ಮಕ್ಕಳಾದ ಹಲ್ಲೆಲೂಯಾ. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಏನು ವಿಸ್ಮಯ ಅಂದ್ರೆ? ಶಾಕ್, ಆಶ್ಚರ್ಯ, ಒಬ್ಬ ಬೆರುಗು. ಹಲ್ಲೆಲೂಯಾ. ಹಿಡಿತೈತಂತೆ. ಹೆಂಗೆ? ಯಾಕೆ? ಅವ್ರ ಲೈಫಲ್ಲಿ ಇಂಥ ಅದ್ಭುತ ನೋಡಿರ್ಲಿಲ್ಲ. ಎಷ್ಟೋ ಸಾರಿ ಮೀನು ಹಿಡಿದಿದ್ದಾರೆ, ಸಿಕ್ಕಿದೆ, ಈ ರೀತಿ ಸಿಕ್ಕಿಲ್ಲ. ಹಲ್ಲೆಲೂಯಾ. ಬಲೆಗಳು ಅರ್ಧೋಗೋ ಮಟ್ಟಿಗೆ ಸಿಕ್ಕಿಲ್ಲ. ಹಲ್ಲೆಲೂಯಾ. ಏನಿದಕ್ಕೆಲ್ಲ ಕಾರಣ? ಆಳವಾಗಿ ದಾರ ಒಳಗೆ, ಇನ್ನ ದಾರಳದಲ್ಲಿದೆಯಮ್ಮ, ಇನ್ನ ಆಚೆ ಬಾ. ಹಲ್ಲೆಲೂಯಾ. ಆಳವಾಗಿ ದೇವರು ಹೇಳಿದಂಥ ಸ್ಥಳದಲ್ಲಿ ಆಳವಾಗಿ ಹೋಗಿ, ಆಳವಾದಂಥ ಸ್ಥಳದಲ್ಲಿ ಬೇಲೆ ಇದೆ ಅನ್ನೋದು ಬಲೆಕ್ ಅಂತ ಹೇಳಿದ್ರಲ್ಲ. ಹಲ್ಲೆಲೂಯಾ. ಹಂಗೆ ನಾವು ದೇವರಲ್ಲಿ ಆಳವಾಗಿ ಬರುವಾಗ ನಮ್ಮ ಜೀವಿತದಲ್ಲೂ ಸಹ ದೇವರು ವಿಸ್ಮಯನ ಇಟ್ಟಿದ್ದಾರೆ, ಆಶ್ಚರ್ಯ ಇಟ್ಟಿದ್ದಾರೆ, ಶಾಕ್ ಆಗೋ ಮಟ್ಟಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಓಕೆ, ನಾವೆಲ್ಲ ಲಕ್ಷಗಳು ನೋಡಿದ್ದೀವಿ, ಕೋಟಿಗಳು ನೋಡಿರೋನಿದ್ದಾರೆ ಇಲ್ಲಿ? ಕೋಟಿಗಳು ನೋಡಿರುವಂಥದ್ದು. ಹಲ್ಲೆಲೂಯಾ. ಇದ್ದಕ್ಕಿದ್ದಂಗೆ ನಿಮ್ಮ ಮನೆಗೆ 100 ಕೋಟಿ ಬಂದು ಬಿದ್ದೋಯ್ತು. ನಮ್ಮ ಮನೆಗೆ 100 ಕೋಟಿ ಬಿದ್ದೋಯ್ತು ಅಂತಿರ್ತೀರಾ? ಏನಾಗ್ತೀರ ಹೇಳಿ? ಶಾಕ್, ವಿಸ್ಮಯ. ಹಲ್ಲೆಲೂಯಾ. ಬೆರಗಾಗ್ಬಿಡ್ತಾರೆ, ಹಂಗೇನ ಸ್ಟಂಟ್ ಆಗ್ಬಿಡ್ತೀರ. ಹಲ್ಲೆಲೂಯಾ. ಕೆಲವರು ಹುಚ್ಚರು ಕೂಡ ಆಗ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಏನಪ್ಪ ಆಯ್ತು ಅಂತಂದ್ರೆ, ಅವರ ಜೀವಿತದಲ್ಲಾದಂಥ ಈ ದೊಡ್ಡ ಆಶೀರ್ವಾದ ಎಷ್ಟರ ಮಟ್ಟಿಗೆ ಅಂದ್ರೆ ಬಲೆಗಳ ಅರ್ಧೋಗೋ ಮಟ್ಟಿಗೆ ಇವ್ರ ದೋಣಿಗಳು ತುಂಬೋಯ್ತು, ಸ್ನೇಹಿತರು ಕರೆದ್ರು ಅವ್ರ ದೋಣಿಗಳು ತುಂಬೋಯ್ತು. ಮೀನೋ ಮೀನು. ಹಲ್ಲೆಲೂಯಾ. ಆಶೀರ್ವಾದವೋ ಆಶೀರ್ವಾದ. ಹಲ್ಲೆಲೂಯಾ. ಇದಕ್ಕಿಂತ ಮುಂಚೆ 1-2 ವರ್ಷ ಮುಂಚೆ ಏನಾಗಿತ್ತು? ಸತ್ತೋಗಿ ಮೀನಿಲ್ಲ, ಇವತ್ತು ಊಟ ಇಲ್ಲ, ಇವತ್ತು ಅಷ್ಟೇ ಉಪವಾಸ, ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಿದ್ರು. ಹಲ್ಲೆಲೂಯಾ. ದೇವ್ರೇನೋ ಹೇಳಿದ್ರು, ಹೇಳ್ದಂಗೆ ಮಾಡಿದ್ರು. ಹಲ್ಲೆಲೂಯಾ. ಬಿಡುಗಡೆ ಹೊಂದ್ಕೊಂಡ್ರು, ಎರಡನೇದಾಗಿ ಪ್ರಕಟಣೆ ಹೊಂದ್ಕೊಂಡ್ರು. ಹಲ್ಲೆಲೂಯಾ. ಒಂದು ಅಲೌಕಿಕವಾದಂಥ ಆಶ್ಚರ್ಯಕರದಂಥ ಒಂದು ಸಂಗತಿಗಳನ್ನ ನೋಡಿದ್ರು, ಸಮೃದ್ಧಿಕರಂತ ಆಶೀರ್ವಾದ ನೋಡಿದ್ರು. ಹಲ್ಲೆಲೂಯಾ. ಜ್ಞಾನವನ್ನುಂಟು ಮಾಡುವಂಥ ಆಶೀರ್ವಾದ ನೋಡಿದ್ರು. ಇವಾಗ ಉದಾರವಾದಂಥ ಆಶೀರ್ವಾದ ಉದಾರವಾಗಿ ಕೊಡೋ ಮಟ್ಟಿಗಾದ್ರು. ಹಲ್ಲೆಲೂಯಾ. ಈಗ ವಿಸ್ಮಯ ಹಿಡ್ದಿದೆ ಅಂದ್ರೆ ಏನಾಯ್ತು? ಬೆಳಿಗ್ಗೆ ನೋಡಿದ್ರೆ ಏನಿಲ್ಲ, 1 ಅವರ್ ಆದ್ಮೇಲೆ ಇಲ್ಲದಂತ ರಾತ್ರಿ ಎಲ್ಲ ಪ್ರಯಾಸಪಟ್ಟಿದಂತ ಸಿಗದಂತ ಪ್ರತಿಫಲ. ಹಲ್ಲೆಲೂಯಾ. 1 ಅವರಲ್ಲಿ, 1 ಅವರ್ದಲ್ಲಿ ಏನಾಯ್ತು ಅದ್ಭುತ ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಸ್ಮಯತರಾಗಿದ್ದಾರೆ ಅಲ್ಲಿ. ಹಲ್ಲೆಲೂಯಾ. ಶಾಕಲ್ಲಿದ್ದಾರೆ. ಅಂತ ಆಶೀರ್ವಾದ ಜನಕ್ಕೆ ಬೇಕು. ಹಲ್ಲೆಲೂಯಾ. ಇದನ್ನ ವಿಸ್ಮಯ ಅನ್ನೋದು ಎದುರು ನೋಡೋಕ್ಕೂ ಆಗಲ್ಲ, ನಿರೀಕ್ಷಿಸೋಕ್ಕೂ ಆಗಲ್ಲ, ನಂಬೋಕ್ಕೂ ಆಗಲ್ಲ. ಅದನ್ನೇ ವಿಸ್ಮಯ ಅನ್ನೋದು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಹಿಂಗ ಆಗ್ತದೆ ಅನ್ನೋದೇನೋ ನಂಬಿಕೆ, ಹಿಂಗ್ ಬರ್ತದೆ ಅನ್ನೋದೇನೋ ನಿರೀಕ್ಷೆ, ಹಿಂಗಿರ್ಬೋದು ಅನ್ನೋದೇನೋ ಊಹೆ. ಇವು ಯಾವುದು ಅಲ್ಲ. ಇದ್ದಕ್ಕಿದ್ದಂಗೆ ಬಂದು ಕಣ್ಣು ಮುಂದೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿರ್ತೀರಾ. ಹಲ್ಲೆಲೂಯಾ. ಉದಾಹರಣೆಗೆ ಇನ್ನೂ ಹೇಳ್ಬೇಕಂದ್ರೆ, ಮುದ್ದೆನೋ ಗೊಜ್ಜಾಕೊಂಡು ದೇಸಪ್ಪ ಈ ಊಟ ಕೊಡೋದಕ್ಕೆ ಸ್ತೋತ್ರ ಅಂತ ಪ್ರೇಯರ್ ಮಾಡ್ತಾ ಇರ್ತೀರಾ. ಕಣ್ತಿಂದಷ್ಟು ಬಿರಿಯಾನಿ ಅದು. ಏನದೇಳಿ? ವಿಸ್ಮಯ. ಹಲ್ಲೆಲೂಯಾ. ಶಾಕ್. ಹಲ್ಲೆಲೂಯಾ. ಇವ್ರ ಲೈಫಲ್ಲಿ ಹೆಂಗೆ ಆಗಿದ್ದು? ಇವ್ರ ಲೈಫಲ್ಲಿ ಇಂಥ ಅದ್ಭುತ ನೋಡೇ ಇರಲಿಲ್ಲ. ಹಲ್ಲೆಲೂಯಾ. ಊಹೆನೂ ಮಾಡಿರಲಿಲ್ಲ. ಈ ರೀತಿ ಊಹೆ ಮಾಡಂಗಿದ್ರೆ ಹಲ್ಲೆಲೂಯಾ ಊಹೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಅಂಥ ಆಶೀರ್ವಾದಗಳನ್ನ ಇವರು ಹಲ್ಲೆಲೂಯಾ ಕಾಣಿದ್ರೆ ಕಾರಣ ದೇವರು ಹೇಳಿದಂಥ ಮಾತನ್ನ ಆಳವಾಗಿ. ಹಲ್ಲೆಲೂಯಾ. ಆ ದೇವರಲ್ಲಿ ಆಳವಾಗಿಲ್ಲ ಅವರು ಹೋಗಿದ್ದಕ್ಕೆ ಅಲ್ಲಿಂದ ವಿಸ್ಮಯನ ದೇವರಂತ ಆಳವಾದ ಸ್ಥಳದಲ್ಲಿ ಹಾಕಂತ ಹೇಳಿದ್ರು, ಅಲ್ಲಿ ಹಾಕಿದ್ರು. ಹಂಗೆ ನಮ್ಮ ಜೀವಿತದಲ್ಲಿ ಸಹ ಆಳವಾಗಿ ನಾವು ಕರ್ತನಲ್ಲಿ ಹೋಗುವಾಗ ಹಲ್ಲೆಲೂಯಾ ಇಂಥ ವಿಸ್ಮಯಗಳನ್ನ ನೋಡ್ತೀವಿ. ನೋಡೋ ಅಪೊಸ್ತಲ ಕೃತ್ಯಗಳು 3:6. ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಅರಡುಗಳಿಗೂ ಬಲ ಬಂತು. ಹಲ್ಲೆಲೂಯಾ. 3:4 ನೋಡುವಾಗ, ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನ, ಯಾರನ್ನ? ಹುಟ್ಟು ಕುಂಟ, ಹುಟ್ಟದಾಗ ನಿಂಕನನು ಕುಂಟ. ಹಲ್ಲೆಲೂಯಾ. ಅವನನ್ನ ನೋಡುವಾಗ ಅವನು ಕೇಳ್ತಾರೆ. ಇವರು ಅವನು ದೃಷ್ಟಿಸಿ ನೋಡುವಾಗ
ಓಹೋ ಇವ್ರೇನೋ ದೊಡ್ಡದಾಗ ನಮ್ಗೆ ಕೊಡ್ತಾರೆ ಅಂತ ಎದುರು ನೋಡ್ದ. ಏನ್ ಕೊಡ್ತಾರೆ? ಭಿಕ್ಷೆ ಕೊಡ್ತಾರೆ ಅಂತ. ಹಲ್ಲೆಲೂಯಾ. ಪೇತ್ರ ಯೋಹಾನ ಹುಟ್ಟುಕುಂಟನನ್ನ ದೃಷ್ಟಿಸಿ ನೋಡುವಾಗ ಇವನು ಹುಟ್ಟುಕುಂಟನ ಏನು ಗೆಸ್ ಮಾಡ್ದ, ಏನು ಊಹೆ ಮಾಡ್ದ? ಭಿಕ್ಷೆನ. ಹಲ್ಲೆಲೂಯಾ. ಕೊಡಬಹುದು. ಓಹೋ ಇವರು ಇಷ್ಟು ಗಂಭೀರವಾಗಿ ನೋಡ್ತಾ ಇರೋದು ನೋಡಿದ್ರೆ, ಓಹೋ ಎಲ್ಲ ಗೋಲ್ಡ್ ಕೊಡ್ಬೋದು, ಬಂಗಾರನ ಕೊಡ್ಬೋದು, ಎದು ನೋಡಿರ್ಬೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದನ್ನು ಊಹೆ ಮಾಡಿದ್ನ, ಇವ್ ನನ್ನ ಕಾಲ್ಗಳು ಕೊಡ್ತಾರೆ, ನಾನು ನಡೆದಾಡ್ತೀನಿ, ಓಡಾಡ್ತೀನಿ, ಚೆನ್ನಾಗಿರ್ತೀನಿ ಅಂತ ಏನು ಊಹೆ ಮಾಡಿದ್ನ? ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಯೇಸು ನಾಮದಲ್ಲಿ ಎದ್ದು ನಡೆದಾಡಂತ ಹೇಳಿದ ತಕ್ಷಣನೇ ಕಾಲುಗಳಿಗೆ ಏನು ಬಂತು? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದಕ್ಕೇನಾಯ್ತು? ಅವನು ಶಾಕಲ್ಲೇ ಇದ್ದಾನೆ. ಏನಾಯ್ತು? ನಾನು ಅವ್ರು ನೋಡಿದೆ, ಅವ್ರು ನನ್ನ ನೋಡಿದ್ರು. ಹಲ್ಲೆಲೂಯಾ. ಎದ್ದು ನಡೆದಾಡ ಎಷ್ಟು ನಮ್ದು ಎದ್ದು ನಡೆದಂತಂದ್ರು. ಏನ್ ನಡೀತಾ ಇದ್ದೀನಿ? ಹಲ್ಲೆಲೂಯಾ. ಹುಟ್ಟಿದಾನಿಕ್ಕಿದ್ವರ್ಗು ಏನ್ ಮಾಡ್ತಾ ಇದ್ದೀನಿ? ನಡೀತಾ ಇದ್ದೀನಿ ಬಿಟ್ಟು. ಹಲ್ಲೆಲೂಯಾ. ಹಾರಾಡ್ತಾನೆ, ಟೆಸ್ಟ್ ಮಾಡ್ತಾನೆ, ಕೂತ್ಕೊಳ್ತಾನೆ, ಎದ್ದೇಳ್ತಾನೆ, ಜಂಪ್ ಮಾಡ್ತಾನೆ. ಕಾಲ್ ಬಂದಿದ್ದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವನೆಲ್ಲ ಶಾಕ್ ಆಗಿದ್ದು, ಅಲ್ಲಿರುವಂತವ್ರು ಎಲ್ಲರೂ ಶಾಕ್ ಆಗಿದ್ದು. ಹಲ್ಲೆಲೂಯಾ. 10ನೇ ವಚನ ನೋಡ್ರಿ. ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಯಾರು? ಅಲ್ಲಿನ ಜನಗಳು. ಹಲ್ಲೆಲೂಯಾ. ಇದೇ ರೀತಿಯಾಗಿ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಲ್ಲಿ ನಾವು ಆಳವಾಗಿ ಹೋಗುವಾಗ, ಆತನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ, ಆತನ ಒಪ್ಪಿಸಿಕೊಡುವಾಗ, ಆತನ ಪ್ರೀತಿಯಲ್ಲಿ, ಆತನ ಸಮರ್ಪಣೆಯಲ್ಲಿ ನಾವು ದೃಢಚಿತ್ತರಾಗಿದ್ದಾಗ, ಹಲ್ಲೆಲೂಯಾ, ನಮ್ಮ ಬಂಧುಗಳು, ನಮ್ಮ ಅಕ್ಕಪಕ್ಕದವರು, ನಮ್ಗೆ ಆಗದಿರೋರು, ಆಗೋರು ಎಲ್ಲರೂ ಕೂಡ ನೀನು ನೋಡಿ ಶಾಕ್ ಆಗುವಂಥ ದಿವಸ ಬರುತ್ತೆ. ಹಲ್ಲೆಲೂಯಾ. ಯಾರು ಖುಷಿನೇ ಇಲ್ಲ. ಅದೋಗ ಆಗುತ್ತಾ? ಹಲ್ಲೆಲೂಯಾ. ಆ ರೀತಿ ಇದೋಗ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರ ಅಂದ್ರೆ ಅರ್ಥ, ನಾನು ಆಳವಾಗಿ ದೇವರಲ್ಲಿ ಬರೋದಕ್ಕಾಗಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ನಾನು ಆತನಲ್ಲಿ ಎಷ್ಟು ಬನ್ನ ಓದ್ನ ಅಷ್ಟಿರು. ಹಲ್ಲೆಲೂಯಾ. ನಿನ್ನ ಹೇಳ್ಕೊಳ್ಳೋದು ಜಾಸ್ತಿಯಾಗಿ ಆಳವಾಗಿ ಹೋಗ್ಬೇಡ, ಹುಷಾರು, ವಿಸ್ಮಯ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ವಿಸ್ಮಯ ಬೇಕು? ನಿಮ್ಮ ಜೊತೆಲಿ ವಿಸ್ಮಯ ನಡಿಬೇಕೋ ಬೇಡವೋ? ಹಲ್ಲೆಲೂಯಾ. ನೋಡಿ ಬೆರಗಾಕೋ ಬೇಕೋ ಬೇಡವೋ? ನಿಮ್ಮ ಜೊತೆಲಿ ಅದ್ಭುತ ಆಗ್ಬೇಕೋ ಬೇಡವೋ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೀರ್ತನೆಗಳು 57:3 ನೋಡಿ. ಆತನು ಪರಲೋಕದಿಂದ ಸಹಾಯ ಮಾಡಿ ಬಾಯಿಗೆ ನನ್ನನ್ನು ತಪ್ಪಿಪ. ನೋಡ್ದಾ? ಹಲ್ಲೆಲೂಯಾ. ಯಾವಾಗ ದೇವ್ರಿಗೆ ಹತ್ರ ಏನು ಆಳವಾಗಿ ಬರ್ತೀಯೋ, ಹಲ್ಲೆಲೂಯಾ, ಅವಾಗ ನಮ್ಗೊಂದು ಸಹಾಯ ದೊರಕುತ್ತೆ. ಎಲ್ಲಿಂದ ಅದು? ಎಲ್ಲಿಂದ ಸಹಾಯ ನಮಗೆ? ನನ್ನ ಕಣ್ಣೆತ್ತಿ ಪರ್ವತಗಳಿಗೆ ನೋಡುವೆ, ನನ್ನ ಸಹಾಯದಿಂದ ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶ ನಿರ್ಮಾಣ ಮಾಡಿದಂತ ಸೃಷ್ಟಿಕರ್ತನಿಂದನೇ. ಈ ವಚನದಲ್ಲಿ ಹೇಳ್ತಾ ಇದೆ, ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಪರಲೋಕದಿಂದ ಸಹಾಯ ಮಾಡ್ತಾರಂತೆ. ಹಲ್ಲೆಲೂಯಾ. ಆ ಸಹಾಯ ಮಾಡಿದಾಗ ಏನಾಗುತ್ತಂದ್ರೆ, ಯಾವ ವಿಚಾರದಲ್ಲಿ ಜನ ನಿನ್ನ ನಿಂದಿಸ್ತಾ ಇದ್ರು, ಯಾವ ವಿಚಾರದ ಜನ ನಿನ್ನ ಕೈ ತೋರಿಸ್ತಾ ಇದ್ರು, ಇರುವಂತ ರೋಗದ ವಿಚಾರವಾಗೇನ? ಚರ್ಚ್ಗೆ ಹೋಗಿದ್ದೆ ರೋಗ ಹೋಗ್ಬಿಡ್ತಾ? ಕಷ್ಟ ಹೋಗ್ಬಿಡ್ತಾ? ಚೆನ್ನಾಗಾಗ್ಬಿಟ್ಟ? ಆರೋಗ್ಯ ಬಂದ್ಬಿಡ್ತಾ? ಹಲ್ಲೆಲೂಯಾ. ಜನ ಈ ರೀತಿ ಕೇಳುತ್ತಾರೆ. ಹಲ್ಲೆಲೂಯಾ. ಸಮಸ್ಯೆ ಎಲ್ಲಾಗಿರೋದು? ನಮ್ಮಲ್ಲಿ. ಹಲ್ಲೆಲೂಯಾ. ಯಾಕೆ? ಆಳವಾಗಿ ಹೋಗಿಲಿಲ್ಲ. ಎಲ್ಲಿ? ಯಾರ ಹತ್ರ? ಹಲ್ಲೆಲೂಯಾ. ದೇವರಲ್ಲಿ ನಾವು ಆಳವಾಗಿಲ್ಲ, ಸ್ಟ್ರಾಂಗ್ ಇಲ್ಲ. ಹಲ್ಲೆಲೂಯಾ. ಇನ್ನು ಹಾಲು ಕುಡಿಯೋ ಮಕ್ಕಳ ತರ ನೋಡಿ, ಈ ತರ ಮಕ್ಕಳ ತರ ಆಡ್ಕೊಂಡೇ ಇದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಟ್ಟಿ ಆಹಾರ ತಿನ್ನುವಾಗ ಏನಾಗ್ತೀವಿ? ಸ್ಟ್ರಾಂಗ್ ಆಗ್ತೀವಿ. ಅಂದ್ರೆ ವಾಕ್ಯಗಳ ಪ್ರಕಾರ ನಡೆಯುವಾಗ, ವಾಕ್ಯಗಳಿಗೆ ಒಪ್ಪಿಸ್ಕೊಡುವಾಗ, ದೇವ್ರಿಗೆ ಒಪ್ಪಿಸ್ಕೊಡುವಾಗ, ದೇವರೆಲ್ಲ ಆಳವಾಗಿ ನಾವು ಹೋಗುವಾಗ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಆಗ ವಿಸ್ಮಯ. ಆವಾಗ ಯಾವ ವಿಚಾರ ಇಟ್ಟು ಏನಿಟ್ಟು ನೀನು ದಿನ ಮಾಡ್ತಾ ಇದ್ರು? ಹಲ್ಲೆಲೂಯಾ. ಏನ್ ಚರ್ಚ್ಗೆ ಹೋಗಿ ಚೆನ್ನಾಗಿ ಆಗ್ಬಿಟ್ಟ, ಹಂಗಾಗ್ಬಿಟ್ಟು ಹಿಂಗಾಗ್ಬಿಟ್ಟು ಏನೇನೋ ಮಾತಾಡ್ತಾರಲ್ಲ. ಹಲ್ಲೆಲೂಯಾ. ಆಳವಾಗಿ ನಾವು ಬಂದು ನೋಡುವಾಗ ದೇವರಿಂದ ಪ್ರಕಟಣೆಗಳು, ದೇವರಿಂದ ಬಿಡುಗಡೆ, ದೇವರಿಂದ ಸಮೃದ್ಧಿ, ದೇವರಿಂದ ಆಶೀರ್ವಾದ ಇವೆಲ್ಲ ಬರುವಾಗ, ಹಲ್ಲೆಲೂಯಾ, ಜನ ನೋಡಿ ನಮ್ಮನ್ನು ವಿಸ್ಮಯ ಆಗಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್.
ಏನ್ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಂದಿಸ್ತಾ ಇದ್ರು. ಓ ಇದು ನಿನಗೆ ರೋಗ ಅದು ಇದು ಸಮಸ್ಯೆ ಅಂತ ನಿಂದೆ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಅವ್ರ ಬಾಯಿ ಮುಚ್ಕೊಳ್ತಾರೆ. ಅಲ್ಲೆಲ್ಲಯ್ಯ, ಓಹೋ ಇವ್ರನ್ನ ನಿಂದಿಸೋದ್ರಲ್ಲಿ ಅರ್ಥ ಇಲ್ಲ, ಇವ್ರ ದೇವ್ರು ಇವ್ರನ್ನ ಕಾಪಾಡ್ಬಿಟ್ಟ, ಇವ್ರ ಕುಟುಂಬನ ದೇವರು ನಿಲ್ಲಿಸ್ಬಿಟ್ಟ, ದೇವ್ರು ಇವ್ರನ್ನ ಆಶೀರ್ವಾದ ಮಾಡಿದ್ರು. ಅಲ್ಲೆಲ್ಲಯ್ಯ, ದೇವ್ರು ಇವ್ರನ್ನ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡಿದ್ರು, ಇವ್ರು ದೇವರೇ ಮಾಡಿದ್ದು ಅಂತ ಜನ ವಿಸ್ಮಯಗೊಳ್ಳುವಂತ ದಿನಗಳು ಬರ್ಬೇಕಾ ಬೇಡವಾ? ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಅದಕ್ಕೆ ದೇವರಲ್ಲಿ ಆಳವಾಗಿ ಬನ್ನಿ, ಆಳವಾಗಿ ಅಲ್ಲೆಲ್ಲಯ್ಯ ಬನ್ನಿ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಇದೇ ಪಾಸ್ಟ್ರು, ಯಾರು, ಯಾವ ಪಾಸ್ಟ್ರು? ಆಂಡ್ರೋ. ಅಲ್ಲೆಲ್ಲಯ್ಯ, ಇಸ್ರಾಯೇಲ್ ದೇಶ ಪಾಸ್ಟ್ನ ಹೋಗಿದ್ವಲ್ಲ ಮೀಟಿಂಗ್, ಆ ಪಾಸ್ಟ್ರು ಒಂದು ಮೀಟಿಂಗ್ ಇತ್ತಂತೆ. ಆ ಮೀಟಿಂಗ್ ಏನಾಯ್ತು, ಮೀಟಿಂಗ್ ಎಲ್ಲ ಮುಗಿಸಿ ತುಂಬಾ ಟಯರ್ಡ್ ಆಗಿದ್ದಾರೆ. ಪ್ರೇಯರ್ ಮಾಡಿಸ್ಕೊಳಕ್ಕೆ 600 to 700 ಜನ ನಿಂತ್ಕೊಂಡಿದ್ರಂತೆ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಇವ್ರು ಹೇಳ್ಕೊಂಡ್ರಂತೆ, ದೇವರೇ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ, ಏನಪ್ಪ ಮಾಡ್ದಂದ್ರೆ ಅವ್ರು ಪ್ರೇಯರ್ ಮಾಡ್ಕೊಂಡು ಬಿಟ್ಟಿಲ್ಲ. ಅವ್ರು ಏನು ಮಾಡೋಕ್ಕಾಗ್ದು ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಆಗಿಬಿಟ್ಟು, ದೇವ್ರವರು ಭಾರ ಹಾಕ್ಬಿಟ್ಟು ದೇವ್ರಲ್ಲಿ ಮಧ್ಯದಲ್ಲಿದ್ದಂಥ ಫೀಲ್ ಇವ್ರು ಆಗಿ ಏಸುನಾಮದಲ್ಲಿ ಪ್ರೇಯರ್ ಮಾಡ್ಕೊಂಡು ಒಬ್ರಿಗೆ 700 ಜನ ಪ್ರೇಯರ್ ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ? ನಾವು ಫಾಸ್ಟ್ ಮಾಡಿದ್ರೆ ಅಷ್ಟೊತ್ತು ಮಾಡಿದ್ರೆ ಎಷ್ಟೊತ್ತಾಗುತ್ತೆ? ಅಲ್ಲೆಲ್ಲಯ್ಯ, ಎಲ್ಲ ಏನಾಗಿದ್ರಲ್ಲ ಏಸುನಾಮದಲ್ಲಿ ಇಷ್ಟೇ ಪ್ರೇಯರ್. ಎಷ್ಟು? ಏಸುನಾಮದಲ್ಲಿ ಬಿಡುಗಡೆ ಮಾಡಿ ಅಂತ ಏನಿಲ್ಲ. ಅಲ್ಲೆಲ್ಲಯ್ಯ, ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ರಂತ. ಹಿಂಗೆ ಅಲ್ಲಿ ನೋಡಿದ್ರೆ ಒಬ್ಬ ಹುಟ್ಟು ಕುಂಟ ಹುಟ್ಟು ಕುರುಡ ಅಂದ್ರೆ ಕಣ್ಣಿಲ್ದಿರ್ತಾರೆ. ಅಲ್ಲೆಲ್ಲಯ್ಯ, ಹುಟ್ಟು ಕುರುಡ. ಅಲ್ಲೆಲ್ಲಯ್ಯ, ಆತನ ಹತ್ರ ಹೋದ ತಕ್ಷಣನೇ, ಓ ಈತನ ಹತ್ರ ಬರ್ತಾ ಇದ್ದೇನೆ, ಬೇಗನೆ ನಾನು ಜಂಪ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಯಾಕೆ ಹೇಳು? ಹೋಗಿ ನಾನು ಏಸು ನಮ್ದಲ್ಲಿ ಅಂದ್ರೆ ಕಣ್ಣು ಬಂದ್ಬಿಡ್ತದ? ಅಲ್ಲೆಲ್ಲಯ್ಯ, ಆ ವಿಶ್ವಾಸದಿಂದ ಏನು ಮಾಡ್ತಾನೆ ಅಂದ್ರೆ ಕೊಂಡ್ಬಿಡ್ತಾನೆ, ದೇವ್ರು ಮಾತಾಡಿದ್ರಂತೆ. ಅಲ್ಲೆಲ್ಲಯ್ಯ, ಆತ ನಿನಗ ಪ್ರಾರ್ಥನೆ ಮಾಡಂತ. ಅಲ್ಲೆಲ್ಲಯ್ಯ, ಆತನ ಹತ್ರ ಹೋಗಿ ಪ್ರೇಯರ್ ಮಾಡಿ ಆತನ ಅಪ್ ಮಾಡ್ಕೊಂತ ದೇವ್ರು ಹೇಳಿದ್ರಂತೆ. ಯಾರನ್ನ? ಆ ಕಣ್ಣಿಲ್ದಂಥ ವ್ಯಕ್ತಿನ ಅಪ್ ಮಾಡ್ಕೊಂಡಿದ್ದಾರೆ. ಏನೇ ದೇವ್ರು ಹೇಳ್ತಾ ಇದ್ದಾರೆ ಬಿಟ್ಟು ಇದು ತುಂಬಾ ಅನುಭವ ಇದೆ ಅವರಿಗೆ. ದೇವ್ರು ಹೇಳೋದು, ನಿಂತ್ಕೊಂಡಿದ್ದು, ನೋಡಿದ್ದು, ಪಕ್ಕದಲ್ಲಿ ಬಂದು ಹೇಳ್ಕೊಡೋದೆಲ್ಲನೂ ತುಂಬಾ ಅನುಭವಸ್ತ್ರಿ ಇವರು. ಯಾರು? ಆಂಡ್ರೋ ಪಾಸ್ಟರ್. ಅಲ್ಲೆಲ್ಲಯ್ಯ, ಅವ್ರನ್ನ ಹೋಗಿ ಅಪ್ ಮಾಡ್ಕೊಂಡ ತಕ್ಷಣ ಏನಾಗಿದೆ, ಅದಕ್ಕೆ ಕಣ್ಣು ಬಂದ್ಬಿಟ್ಟಿದೆ. ಆಮೇಲೆ ಏನು ಕಣ್ಣು ಕಾಣಿಸ್ತದೆ ಅಂತ ಹೇಳ್ಬೇಕು, ಯುತ್ನಿಗೆ ಡೌಟ್ ಅಂತೆ ಇವ್ರಿಗೇನೇನೆ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಇವ್ರಿಗೇನೇನೆ ಸಂದೇಹ, ಹೆಂಗ್ ಸಾಧ್ಯ? ನಾನು ಅಷ್ಟಿದ್ದು ಅನ್ಕೊಂಡ್ಕೊಂಡು ಆಮೇಲೆ ನೋಡೋದೆ ಪಕ್ಕದಲ್ಲಿರೋನ್ನ, ಯಾರು ನಿಜವಾಗಿ ಕನ್ಫರ್ಮ್ ಮಾಡ್ಕೊಂಬರೋಗು, ಕಣ್ಣು ಬಂದಿದ್ದಿಲ್ಲ, ಹೋಗಿ ಅದನ್ನ ಕೇಳ್ಕೊಂಬರೋಗ ಅಂತ. ಅಲ್ಲಪ್ಪ ಪಾಸ್ಟರ್ ಮಗ ಅದೆಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ಕಣ್ಣು ಆತನಿಗೆ ಬಂದಿದೆ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಈ ರೀತಿಯಾಗಿ ಅವಾಗ ಇವ್ರು ಏನಾಗಿದ್ರು ಅದನ್ನ ವಿಸ್ಮಯ. ಅಲ್ಲೆಲ್ಲಯ್ಯ, ಲೈಫಲ್ಲಿ ಫಸ್ಟ್ ಟೈಮ್ ಪ್ರೇಯರ್ ಮಾಡಿದ್ದಾರೆ. ಏನು ಬಂದಿದೆ? ಹುಟ್ಟು ಕುರುಡನಿಗೆ ಕಣ್ಣು ಬಂದಿರೋದು ನೋಡಿ ಇದನ್ನ ಶಾಕ್ ಇದು. ಅಲ್ಲೆಲ್ಲಯ್ಯ, ಹಿಂಗೆ ನಿಮ್ಮ ಜೀವಿತದಲ್ಲಿ ಯಾವ ಶಾಕ್ಗಳಾಗಿಲ್ವಾ? ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ನನ್ನ ಲೈಫಲ್ಲಿ ಒಂದು ಶಾಕ್ ಆಗಿದೆ. ಹೇಳ ಬೇಡ? ಅಲ್ಲೆಲ್ಲಯ್ಯ, ನಾನು ಡಿಗ್ರಿ 3 ವರ್ಷದ್ದು ನಂದು ಪೆಂಡಿಂಗ್ ಇತ್ತು. ಯಾರೋ ಮಾತು ಕೇಳಿ ಏನದು ಅಡ್ಮಿಷನ್ ಆಗಿಬಿಟ್ಟಿದ್ದೆ. ಒಂದು ಎಕ್ಸಾಮು ಬರ್ದಿಲ್ಲ, ಒಂದು ಕ್ಲಾಸ್ಗೂ ಹೋಗಿಲ್ಲ, ಸಬ್ಜೆಕ್ಟ್ಗೆ ಯಾವ ಪುಸ್ತಕನೂ ಕೂಡ ಗೊತ್ತಿಲ್ಲ. ಅಲ್ಲೆಲ್ಲಯ್ಯ, 3 ವರ್ಷ ಆದಮೇಲೆ ಆಸೆ ಆಗ್ತಾ ಇದೆ, ಡಿಗ್ರಿ ಮಾಡ್ಕೋಬೇಕು, ಓದಬೇಕು ಅಂತ. ಅವಾಗ ಒಳಗಡೆ ಸೇರಿಸಲ್ಲ, ಎಕ್ಸಾಮ್ ಮಾತ್ರ ವರ್ಷನೂ ಬರ್ಕೋಬೋದು. ಅಲ್ಲೆಲ್ಲಯ್ಯ, 6 ವರ್ಷ ಡಿಗ್ರಿಗೆ ಎಷ್ಟು ಸೆಮಿಸ್ಟರ್ ಇರುತ್ತೆ? 6 ಸೆಮಿಸ್ಟ್ರು. 1, 2, 3, 4, 5, 6 ವರ್ಷಕ್ಕೆ 2 ಅಲ್ಲ, 3 ಸೆಮಿಸ್ಟರ್ಗಳಿಗೆ 3 ವರ್ಷ ಡಿಗ್ರಿಗೆ 6 ಸೆಮಿಸ್ಟರ್ಗಳು. ಒಂದೊಂದು ಸೆಮಿಸ್ಟರ್ಗೆ 6 ಸಬ್ಜೆಕ್ಟು. 6 36 ಸಬ್ಜೆಕ್ಟ್ 1 ವರ್ಷದಲ್ಲೇ ಬರ್ದೆ. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. ಏನಪ್ಪ ಆಚಾರ ಅಂತ ಹೇಳಿದ್ರೆ, ಆ ಬುಕ್ಸು ಗೊತ್ತಿಲ್ಲ, ಅದಕ್ಕೆ ಟೀಚರು ಗೊತ್ತಿಲ್ಲ, ಯಾವ ಸಬ್ಜೆಕ್ಟ್ ಏನಂತ ಗೊತ್ತಿಲ್ಲ. ಎಲ್ರೂ ವಾರಕ್ಕೊಂದ್ಸರಿ 2 ವಾರಕ್ಕೊಂದ್ಸರಿ ಎಕ್ಸಾಮ್ಗೆ ಬಂದರೆ ನಾನು ಡೈಲಿ ಎಕ್ಸಾಮ್ಗೆ ಹೋಗೋದು. ಯಾಕಂದ್ರೆ ಎಷ್ಟು ಸಬ್ಜೆಕ್ಟ್ ಇದೆ. ಅಲ್ಲೆಲ್ಲಯ್ಯ, ಓದ್ಬೇಕಮ್ಮ ಆಸೆ. ಆಮೇಲೆ ಏನದು ಫೇಲನ ಆಗಲಿ ಡಿಗ್ರಿ ಎಕ್ಸಾಮ್ ಬರ್ದಿದ್ದೀನಂತ ಇರ್ಲಿ ಅಂದ್ಬಿಟ್ಟು ಹೋಗಿದ್ದಿದ್ದು. ಅಲ್ಲೆಲ್ಲಯ್ಯ, ಪ್ರೈಸ್ ಲಾರ್ಡ್. 36 ಸಬ್ಜೆಕ್ಟಲ್ಲಿ ಆ ಬುಕ್ಸ್ ಗೊತ್ತಿಲ್ಲ, ಓದಿದ್ದು ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹೋಗಿ ಎಕ್ಸಾಮ್ ಬರ್ದು ಅಂದರೆ ದೇವ್ರಿಗೆ ಏನು ಮಾಡಲು ಸಾಧ್ಯ ಅಂತ ಅರ್ಥ. ಅಲ್ಲೆಲ್ಲಯ್ಯ, ಏನಾಯ್ತು ಗೊತ್ತಾ? 36 ಸಬ್ಜೆಕ್ಟಲ್ಲಿ 34 ಸಬ್ಜೆಕ್ಟ್ ಪಾಸ್ ಆಯಿತು. ಅಲ್ಲೆಲ್ಲಯ್ಯ, ನೀವು ಜಸ್ಟು
ವರ್ಷಕ್ಕೆ 6 ಸಬ್ಜೆಕ್ಟ್ ಬರೆಯೋಕ್ಕೆ ಪಾಡ್ಬಿಡ್ತೀರ. ನಾನು ಯಾವ ಪಾಡು ಬಿದ್ದಿಲ್ಲ, ಬುಕ್ಕೇ ಮುಟ್ಟಿಲ್ಲ, ಓದ್ಲೇ ಇಲ್ಲ, ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಯಾವ ಸಬ್ಜೆಕ್ಟ್ ಕೂಡ ಗೊತ್ತಿಲ್ಲ. ಅಲ್ಲೆಲ್ಲಯ್ಯ ಹೋಗಿದ್ದು ಏಸು ರಕ್ತ ಜಯಂದ್ಬಿಟ್ಟು ಓದ್ಕೊಂತದ್ದು ಬೈಬಲ್ಲು, ವಾಕ್ಯಗಳು ಬರ್ದಿದ್ದೆ. ನೋಡಿದ್ರೆ 60, 70, 80. ಅಲ್ಲೆಲ್ಲಯ್ಯ ಇದಕ್ಕೇನಪ್ಪ ಅಂದ್ಕೊಂಡು ಯಾವುದೋ ಕ್ವಶನ್ ಓದ್ಕೊಳ್ಳೋದು, ಅದೇನೋ ಟಕ್ 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 ಎಲ್ರಿಗೂ ಮುಂಚೆ ಸರ್ ತಗೊಳ್ಳಿ ಬರ್ತಾ ಇದ್ದಿದ್ದು. ಅಲ್ಲೆಲ್ಲಯ್ಯ ನಾ ಕ್ಲಾಸ್ ಜೊತೆಲಿ ಇವರೆಲ್ಲ ನಗಿಯೋದು, ಓಹ್ ಇವನು ಕಾಟಾಚಾರವಾಗಿ ಬಂದಿದ್ದು, ಇವ್ನು ಸ್ಟೈಲಿಗೆ ಬರೀತಾರೋದು ಬಂದ್ಕೊಂಡಿದ್ದು. ಅಲ್ಲೆಲ್ಲಯ್ಯ ಕೊನೆಗೆ ದೇವರಪ್ಪ ಏನೋ ಬರಿಬೇಕನ್ನಿಸ್ತು, ಬರ್ದಿದ್ದೀನಿ, ಸ್ತೋತ್ರ ಬಿಟ್ಟ ಮೇಲೆ ದೇವ್ರ ಮೇಲೆ ಭಾರ ಆಗಿಬಿಟ್ಟು ಸುಮ್ಮನೆ ಇದ್ರೆ ನೋಡಿದ ರಿಸಲ್ಟ್ 36ರಲ್ಲಿ 34 ಸಬ್ಜೆಕ್ಟ್ ಪಾಸ್ ಆಗಿಬಿಟ್ಟಿದೆ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಇದರ ಅರ್ಥ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲದಕ್ಕೂ ದೇವ್ರ ಮೇಲೆ ಡಿಪೆಂಡ್ ಆಗಿದ್ದು, ದೇವ್ರನ್ನ ಆಧಾರ ಮಾಡಿಕೊಂಡ್ರೆ ಈ ಲೋಕದ ಜ್ಞಾನ, ಸಬ್ಜೆಕ್ಟ್ ವಿಷಯಗಳೆಲ್ಲ ದೇವರಿಗೆ ಹುಚ್ಚು ಜ್ಞಾನ. ಅಲ್ಲೆಲ್ಲಯ್ಯ ತುಂಬ ಸಿಂಪಲ್ ದೇವರಿಗೆ ಅದು. ಅಲ್ಲೆಲ್ಲಯ್ಯ ದೈವಿಕ ಜ್ಞಾನನ ಪಡ್ಕೊಳ್ಳುವಾಗ ಈ ಲೋಕದ ಜ್ಞಾನ ತುಂಬ ನಮಗೆ ಈಸಿ ಆಗುತ್ತೆ. ಹಂಗನ್ಬಿಟ್ಟು ಯಾರು ಓದಿರೋದು ಬಿಟ್ಟು ನನ್ನ ಮೇಲೆ ಯಾರು ಫೈಲಾಗಿಬಿಟ್ಟು ಓದ್ಬೇಡಿ, ಎಕ್ಸಾಮಲ್ಲಿ ಫೈಲಾಗಿಬಿಟ್ಟು ಕೇಳಿದ್ರೆ ರವೆಣ್ಣ ಹೇಳಿದ್ದು ಅಲ್ಲೆಲ್ಲಯ್ಯ ಹಂಗೆ ಹೇಳಕ್ ಹೋಗ್ಬಿಟ್ಟು. ಅದ್ರ ನನ್ನ ಅರ್ಥ ನನಗೆ ಅರ್ಥ ಆಗಿದ್ದಂದ್ರೆ, ನಿನ್ನ ಕೈಲಿ ನಿನ್ನ ಜೀವಿತ ನಾನು ಏನು ಮಾಡಲು ಸಾಧ್ಯ, ನನ್ನ ಪ್ಲಾನ್ ನಿನಗೆ ಇದ್ಮೇಲೆ ಇದೆಲ್ಲ ನೀನೋ ದೊಡ್ಡದಾಗಿ ಓದಿಸ್ಬಿಟ್ಟು ಅಲ್ಲೆಲ್ಲಯ್ಯ ಯಾವುದೇ ಕಂಪ್ನಿಗಳಿಗೋ ದೂರ ಹೋಗಿ ಎಲ್ಲೋ ಹೋಗಿ ನೀನು ಬದುಕೋಕ್ಕಲ್ಲ ನಾನು ನಿನ್ನ ಮೇಲೆ ಅದನ್ನಲ್ಲ ನನ್ನ ಪ್ಲ್ಯಾನು. ಅಲ್ಲೆಲ್ಲಯ್ಯ ಅದನ್ನು ಏನದು ಪಾಸ್ ಆಗ್ಬೇಕಂತ ಇಷ್ಟಪಟ್ಟೆ ತಾನೆ, ನೋಡಿ ನಾನು ಸಾಧ್ಯವಾಗಿ ಮಾರ್ಪಡಿಸಿದ್ದೀನಿ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ನನಗೆ ಅದೆಷ್ಟು ಮಾತ್ರನಲ್ಲ, ಅದು ನನ್ನ ಚಿತ್ತ ಅಲ್ಲ, ನಿನ್ನ ಮೇಲೆ ನನ್ನ ಚಿತ್ತ ಬೇರೆದಂತ ನನಗೆ ಅದು ಅರ್ಥ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ವಿಸ್ಮಯ ಆಗುತ್ತಾ ಇಲ್ವೋ? ಒಂದು ವೇಳೆ ಎಕ್ಸಾಮ್ಗೆ ಹೋಗಿಲ್ಲ, ಸರ್ಟಿಫಿಕೇಟ್ ಬಂದ್ಬಿಟ್ರೆ ವಿಸ್ಮಯ ಆಗುತ್ತಾ ಇಲ್ವೋ? ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಓಕೆ, 8ನೇದು ಕಂಡುಕೊಳ್ಳುವಿಕೆ. ಮೊದಲನೇ 8ನೇ ವಾಕ್ಯವಾದ ಏನು? ಕಂಡುಕೊಳ್ಳುವಿಕೆ. ಅಲ್ಲೆಲ್ಲಯ್ಯ 5, 8 ನೋಡಿ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಸಾಕು. ಅಲ್ಲೆಲ್ಲೂಯ್ಯ. ಏನಂತೆ? 7ನೇ ವಚನ ಅಲ್ಲ 8. ಓಕೆ ಸಾರಿ. ಸೀಮೋನ ಪೇತ್ರನು ಇದನ್ನು ಕಂಡುಕೊಂಡ, ಗ್ರಹಿಸ್ದ, ಅಬ್ಸರ್ವ್ ಮಾಡ್ದ. ನಾನು ಯಾರು? ಯೇಸು ಸ್ವಾಮಿ ಯಾರು? ನನಗೂ ಆತನಿಗೇನು ಸಂಬಂಧ? ನಾನು ಬಿದ್ದೋಗಿ ನಿರಾಸೆಯಾಗಿ ದಿಕ್ಕಿಲ್ಲದವನಾಗಿ ದಿಗ್ಭ್ರಮೆಗೊಂಡು ಬೇಜಾರಾಗಿ ನೋವಿನಲ್ಲಿ ದುಃಖದಲ್ಲಿ ನಾನಿದ್ದೆ. ಆತನ ನುಡುಕಿ ಬಂದ. ಅಲ್ಲೆಲ್ಲಯ್ಯ ಬಲ್ಯಾಕಂತ ಹೇಳ್ದ, ಈ ಥರ ದೋಣಿ ಕೊಡು ಅಂತ ಹೇಳ್ದ, ಇದು ಆಳಕ್ಕೆ ನಡೆಸೋ ಅಂತ ಹೇಳ್ದ. ಅಲ್ಲೆಲ್ಲಯ್ಯ ಅಲ್ಲಿ ಬಲೆನ ಹಾಕಂತ ಹೇಳ್ದ, ಹಾಕದ. ಇಷ್ಟು ಅದ್ಭುತವನ್ನ ದೇವ್ರ ನನ್ನ ಜೀವಿತದಲ್ಲಿ ಮಾಡ್ದ. ಅಲ್ಲೆಲ್ಲಯ್ಯ ನಾನು ಎಷ್ಟರವನು, ನಾನು ಎಂಥವನು, ಇದಕ್ಕೆ ನಾನು ಅರ್ಹನಾ? ಅಲ್ಲೆಲ್ಲಯ್ಯ ಆ ಕೃತಜ್ಞತೆ ನಮ್ಮಲ್ಲಿ ಇರಬೇಕು. ಅಲ್ಲೆಲ್ಲಯ್ಯ ದೇವರು ಸುಮ್ಮನೆ ಮಾಡ್ತಾರ? ಮಾಡಲಿ ಬಿಡು, ಇದಲ್ಲ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಆತನ ಹತ್ರ ಅದ್ಭುತ ಹೊಂದ್ಕೊಳ್ಳೋದಿಕ್ಕೆ, ಆಶೀರ್ವಾದ ಮಾಡೋದಿಕ್ಕೆ, ನಾನು ಕಾಪಾಡೋದಿಕ್ಕೆ, ನಾನು ಬದುಕೋದಿಕ್ಕೆ, ನಾನು ಜೀವಿಸೋದಿಕ್ಕೆ, ಪರಲೋಕ ರಾಜ್ಯಕ್ಕೆ ನಾನು ಸೇರಿಸ್ಕೊಳ್ಳೋದಿಕ್ಕೆ, ಅಂತ ಮಹಿಮೆ, ಅದ್ಭುತ, ಅತಿಶಯ ಕಾರ್ಯಗಳನ್ನ ದೇವರ ಹತ್ರ ಪಡ್ಕೊಳ್ಳೋಕೆ ನಾನು ಎಷ್ಟರವನು? ಅಲ್ಲೆಲ್ಲಯ್ಯ ಅದನ್ನು ಕಂಡುಕೊಂಡ. ಅಲ್ಲೆಲ್ಲಯ್ಯ ಇದೆಲ್ಲ ನೋಡಿ ಇಂಥ ವಿಸ್ಮಯ ನೋಡ್ದ, ಅದ್ಭುತ ನೋಡ್ದ, ಮಹತ್ ಕಾರ್ಯಗಳು ನೋಡ್ದ, ಊಹಿಸಲಾರದಂತ ಸಮೃದ್ಧಿ ನೋಡ್ದ. ಅಲ್ಲೆಲ್ಲಯ್ಯ ದೇವರಿಂದ ಪ್ರಕಟಣೆ ಹೊಂದ್ಕೊಂಡ, ಬಿಡುಗಡೆಯಾದ, ಎಲ್ಲ ಆಗಿದ್ದಾದ್ಮೇಲೆ ತನ್ನಿನ ಇವಾಗ ಅಲ್ಲೆಲ್ಲಯ್ಯ ದೇವ್ರ ಹತ್ರ ಬಂದು ಪರಿಶೀಲಿಸ್ತಾ ಇದ್ದಾನೆ. ದೇವರೇ, ನಾನು ಏನಂತದ್ದು 8ನೇ ವಚನ, ನಾನು ಇದನ್ನು ಕಂಡು, ಇದನ್ನ ದೇವ್ರ ಹತ್ರ ಕಂಡುಕೊಂಡು ದೇವರ ಯೇಸು ಸ್ವಾಮಿಯ ಮೊಣಕಾಲಿಗೆ ಅಂದ್ರೆ ಪಾದ ಬಳಿಗೆ ಬಿದ್ದು, ಸ್ವಾಮಿ ನಾನು ಏನು, ನನ್ನ ಯೋಗ್ಯತೆ ಏನು, ನನ್ನ ಅರ್ಹತೆ ಏನು, ನಾನು ಎಂಥವನು, ಎಂಥ ಬಲಹೀನನು, ನಾನು ಎಂಥವನು ತನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನೊಬ್ಬ ಪಾಪಿ. ಅಲ್ಲೆಲ್ಲಯ್ಯ ಪಾಪಿಷ್ಟನು, ಇಂಥವನ ಹತ್ರ ಇರೋದು ನಿನಗೆ ಸರಿಯಲ್ಲ, ನಾನು ಬಿಟ್ಟೋಗಪ್ಪ, ಸಾಕು. ಇದು ನಿನ್ನ ಹತ್ರ ಅದ್ಭುತ ಹೊಂದ್ಕೊಂಡು ನಿನ್ನ ಮಗನಾಗಿ ಮಗಳಾಗಿರೋದಕ್ಕೆ ಅರ್ಹತೆ ಯೋಗ್ಯತೆ ನನಗಿಲ್ಲ. ಅಲ್ಲೆಲ್ಲಯ್ಯ ಈ ಪಶ್ಚಾತ್ತಾಪದ ಮನಸ್ಸು ಬಹಳ ಮುಖ್ಯ. ಅಲ್ಲೆಲ್ಲಯ್ಯ ಹೆಚ್ಚಿಸ್ಕೊಳ್ಳೋದು, ಉಬ್ಬಿಕೊಳ್ಳೋದು, ಅಲ್ಲೆಲ್ಲಯ್ಯ ದೊಡ್ಡ ದೊಡ್ಡ ಮಾತುಗಳು ಮಾತಾಡೋದು, ದೇವ್ರ ಹೆಗಲ ಮೇಲೆ ಕೈ ಹಾಕೊಳ್ಳೋ ಮಟ್ಟಿಗೆ. ಅಲ್ಲೆಲ್ಲಯ್ಯ ದೇವ್ರೇನು ನಿಮ್ಮ
ಮನೆ ಹಿಂದ್ಗಡೆ ಕೋಳಿ ಮೇಯಿಸೋ ಒಂದು ರೀತಿಯಲ್ಲಿ ಅಷ್ಟಿದ್ರಾಗ ನೋಡೋಕೆ ಹೋಗ್ಬಾರ್ದು. ದೇವರೇ, ಮನುಷ್ಯ ಅಲ್ಲೆಲುಯ್ಯ. ಆತನ ಹತ್ರ ನಾವು ಟ್ಯಾಲಿ ಮಾಡ್ಕೊಳ್ಳುವಾಗ ತಗ್ಬೇಕು. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಇಲ್ಲ ಏನೇನೋ ಬಂದು ತಗ್ಸ್ಬಿಡ್ತವೆ ಸಮಸ್ಯೆಗಳು, ದೆವ್ಗಳು ಇನ್ನೊಂದಿಂದೆಲ್ಲ ಬಂದ್ಬಿಟ್ಟು ತಗ್ಸ್ಬಿಡ್ತವೆ. ಅವುಗಳೆಲ್ಲ ಸರಿ, ದೇವ್ರ ತಗ್ಸ್ಬಿಟ್ಟು ಇನ್ನೂ ಭಯಂಕರವಾಗಿ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನಾವು ದೇವ್ರ ಮುಂದ್ಗಡೆ ಎಷ್ಟರವರು ಒಂದು ಮಾತಾಡುವಾಗ, ಅಲ್ಲೆಲುಯ್ಯ, ಏನೋ ಒಂದು ಕಾರ್ಯಗಳು ಮಾಡುವಾಗ, ಏನೋ ದೇವ್ರಿಗೆ ವಿರುದ್ಧವಾಗಿ ನಡೆಯುವಾಗ ಸ್ವಲ್ಪ ಪ್ರಜ್ಞೆ ಉಳ್ಳವರಾಗಿ, ಅಲ್ಲೆಲುಯ್ಯ. ದೇವರು ನಿನಗೋಸ್ಕರ ಪ್ರಾಣ ಕೊಟ್ಟನಲ್ಲ, ರಕ್ತ ಸುರಿಸಿ ನಿನಗೋಸ್ಕರ ಪರಲೋಕನ ಬಿಟ್ಟು ಬಂದು, ನೀನೇನು ಯೇಸುಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟ. ಅಲ್ಲೆಲುಯ್ಯ. ಏನು ಕೊಟ್ಟ? ಪ್ರತ್ಯೇಕ ದೇವರಿಗೆ. ದೇವ್ರ ತನ್ನ ಪ್ರೀತಿನ ಹೆಂಗ್ ವ್ಯಕ್ತಪಡಿಸಿದ ಈ ಲೋಕಕ್ಕೆ? ಅಲ್ಲೆಲುಯ್ಯ. ನಿನಗೋಸ್ಕರ ಬಂದು ಸತ್ತು ಉಣ್ಣಲ್ಪಟ್ಟು ಅವಮಾನಿಸಲ್ಪಟ್ಟು ಕೊರಡೆ ಎಟ್ಟು ತಿಂದು, ಅಲ್ಲೆಲುಯ್ಯ, ಈ ರೀತಿ ಮಾಡಿದಂಥ ದೇವರಿಗೆ ನಾವು ಸ್ವಲ್ಪ ಕೂಡ ಕೃತಜ್ಞತರಾಗಿಲ್ಲ ಅಂತಂದ್ರೆ, ಅಲ್ಲೆಲುಯ್ಯ, ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ, ಕಂಡುಕೊಳ್ಳಿಲ್ಲ ಅಂತಂದ್ರೆ, ಅಲ್ಲೆಲುಯ್ಯ, ನಾವು ಆಶೀರ್ವಾದ ಕಾಣೋದಕ್ಕಾಗಲ್ಲ. ಈ ರೀತಿ ಯಾರಪ್ಪ ಕಂಡುಕೊಳ್ತಾರೆ? ಈ ರೀತಿಯಾಗಿ ದೇವರು ನಮ್ಮನ್ನ ನಾನು ಎಷ್ಟರವನಂತ ದೇವ್ರ ಹತ್ರ ಪರಿಶೀಲಿಸ್ಕೋತಾರಂತಂದ್ರೆ, ಅಲ್ಲೆಲುಯ್ಯ, ದೇವರಲ್ಲಿ ಆಳವಾಗಿರುವಂಥವ್ರು, ದೇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಂತವ್ರೇನೆ ಅಲ್ಲೆಲುಯ್ಯ, ದೇವ್ರನ್ನ ಎಷ್ಟರವನು ಅಂತ ಹೇಳಕ್ ಸಾಧ್ಯ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ನಾನು ಯಾವ ಒಂದು ಯೋಗ್ಯತೆ ಅರ್ಹತೆ ಇದ್ರೆ ಸ್ವಾಮಿ ಕತ್ತಿನ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಏನು ಆರಾಧಿಸೋ ಮಟ್ಟಿಗೆ, ಇನ್ನು ಪರಲೋಕದಲ್ಲಿ ಸ್ಥಳ ನಮಗಿಂತ ಉತ್ತಮರಿಲ್ವಾ? ನಮಗಿಂತ ಪರಿಶುದ್ಧರಿಲ್ವಾ? ನಮಗಿಂತ ಒಳ್ಳೆಯವ್ರಿಲ್ವಾ? ಯಾಕಂದ್ರೆ ನಮಗೆ ದೇವರ ರಕ್ಷಣೆ ಕೊಟ್ಟರು, ದೇವ್ರ ಕೃಪೆ ಕೊಟ್ಟರು, ದೇವ್ರು ನಮ್ಮನ್ನ ಯಾಕೆ ಕಾಪಾಡಿದ್ರು? ಅಲ್ಲೆಲುಯ್ಯ. ಆ ವಿಚಾರದ ನಾವು ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿದೆಲ್ಲ ಬಹಳ ಬಹಳ ಮುಖ್ಯ. ಅದು ಕೂಡ ಒಂದು ಆಶೀರ್ವಾದನೇ. ಅಲ್ಲೆಲುಯ್ಯ. ದೇವ್ರ ಹತ್ರ ನಾವು ಏನಂತ ನಾವು ಪರಿಶೀಲಿಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಅದು ಏನಾಗಿದೆ? ಒಂದು ಆಶೀರ್ವಾದವಾಗಿದೆ. ಅಲ್ಲೆಲುಯ್ಯ. ಯೆಶಾಯ 1:16 ನೋಡಿ. ಅದಕ್ಕೆ ಅಲ್ಲೆಲುಯ್ಯ ಅಂತ ಪರಿಶುದ್ಧನಂತ ದೇವರನ್ನು ಬಂದಿದ್ದು ಏನಕ್ಕಪ್ಪ ಅಂತಂದ್ರೆ, ಇನ್ನು ಪಾಪಿಯಾಗೆ ಪಾಪದಲ್ಲಿದ್ದು ಸತ್ತು ನಾಶಾಗಿ ನರ್ಕಕ್ಕೆ ಹೋಗ್ಬೇಕಂತಲ್ಲ, ಅವುಗಳಿಂದ ಬಿಡಿಸೋದಕ್ಕೋಸ್ಕರ. ಅದಕ್ಕೆ ಅಲ್ಲೆಲುಯ್ಯ ಆ ದೇವರು ನಮ್ಮನ್ನ ಹುಡುಕಿ ಬಂದ. ಈಗ ನಾ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದ್ರೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧಿಯ ಪಕ್ಷವಾಗಿ ವಾದಿಸಿರಿ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕೆಂಪಾಗಿದ್ರೆ ಹಿಮದ ಹಾಗೆ ಬೆಳ್ಳಗಾಗುವವು, ಕಿರಿಮಂಜು ಬಣ್ಣದ ಆಗಿದ್ದರೂ ಉಣ್ಣೆಯಂತೆ. ಯಾವಾಗ ಈ ರೀತಿ ಸರೆಂಡರ್ ಆದ್ನೋ, ತಗ್ಸಲ್ಪಟ್ನೋ, ಕಂಡುಕೊಂಡ್ನೋ, ದೇವ್ರ ಹತ್ರ ತನ್ನ ಬರಿದು ಮಾಡಿಕೊಂಡು ತನ್ನ ಪಾಪ ಅಂತ ಒಪ್ಕೊಂಡ್ನೋ, ದೇವರು ಅವನ ಮೇಲೆ ದಯೆ ತೋರಿ, ಕರುಣೆ ತೋರಿ, ತನ್ನ ರಕ್ತವನ್ನು ಪ್ರೋಕ್ಷಿಸಿ ಶುದ್ಧಿ ಮಾಡಿ, ಅಲ್ಲೆಲುಯ್ಯ, ನೀತಿವಂತನಾಗಿ ಮಾಡಿಕೊಂಡು ಕೆಂಪಾಗಿದ್ದಂಥ ಪಾಪವನ್ನು ಹಿಮದ ಹಾಗೆ ಮಾಡಿ ಅವನ್ನ ಅಲ್ಲೆಲುಯ್ಯ ಸೇರಿಸ್ಕೊಂಡ. ಅಲ್ಲೆಲುಯ್ಯ, ಪ್ರೈಸ್ ಲಾರ್ಡ್. ಅಲ್ಲೆಲುಯ್ಯ. ಮುಖ್ಯವಾಗಿ ಅರಿವು ನಮ್ಮಲ್ಲಿ ಇರಬೇಕು. ಅಲ್ಲೆಲುಯ್ಯ. ದೇವ್ರ ಹತ್ರ ನಾವು ಏನಾಗಿದ್ರೆ ಎಂಬ ಅರಿವು ನಮ್ಮಲ್ಲಿ ಇರಬೇಕು. ಬಿಟ್ಟು ಹೋಗ್ತಾ ಇದ್ರೆ ಮೋಸ ಮಾಡ್ಕೊಳ್ತಾ ಇರ್ತೀವಿ. ಬಿಡಿದ್ನೆಲ್ಲ ಹೇಳ್ಬೇಕಾ, ಇದನ್ನೆಲ್ಲ ಕೇಳ್ಬೇಕಾ, ಏನು ಮಾಡಬಾರ್ದು, ಏನು ಮಾಡಿಲ್ಲ ಬಿಡು ಅಂಥದ್ದು ಏನು ಮಾಡಿಬಿಟ್ಟಿದ್ದೀನಿ. ಅಲ್ಲೆಲುಯ್ಯ. ಈ ರೀತಿ ಮಾತುಗಳು ಬರುವಾಗ ಅಲ್ಲೆಲುಯ್ಯ ನಾವೇ ಮೋಸ ಮಾಡ್ಕೊಳ್ತೀವಿ. ನಾವೇ ಮೋಸ ಅಲ್ಲೆಲುಯ್ಯ. ಅನ್ಯಾಯವಾಗಿ ಪರಲೋಕ ಕಳ್ಕೊಳ್ತೀಯ, ಅನ್ಯಾಯವಾಗಿ ದೇವರ ಸನ್ನಿಧಿನ ನಾವು ಕಳ್ಕೊಳ್ತೀವಿ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಓಕೆ ನೋಡಿ, ನಮ್ಮನ್ನ ಮನುಷ್ಯ ಪಲಿಸಿ, ಉದಾಹರಣೆಗೆ ನಿನ್ನ ಬಗ್ಗೆ ಯಾರ ಬಗ್ಗೆ ನಿಲ್ಲಿಸ್ಬಿಟ್ಟಿವ್ರ ಬಗ್ಗೆ ಹೇಳಂತಂದ್ರೆ, ನಿಮ್ಮನ್ನು ಮೆಚ್ಚೋದಕ್ಕೋಸ್ಕರ ನೀವು ಏನು ಮಾಡಿದ್ರು ಕೂಡ ನಾನು ಏನಿಲ್ಲ ಬಿಡು, ವೆರಿ ಗುಡ್ ಅಂತ ನಾನು ಹೇಳ್ಬಿಡ್ಬೋದು. ಅಲ್ಲೆಲುಯ್ಯ. ಇಲ್ಲ ನಾನು ಪರಿಶೀಲಿಸ್ಕೊಂಡ್ರೆ ಬಿಡು, ಯಾರು ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲೆಲುಯ್ಯ. ನಮ್ಮನ್ನು ಪರಿಶೀಲಿಸ್ಕೊಳ್ಳೋದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ ಕೇಳ್ರಿ ಇಲ್ಲಿ. ಅಲ್ಲೆಲುಯ್ಯ. ಒಬ್ಬ ಮನುಷ್ಯನ ಹತ್ರ ಹೋದ್ರೆ ಅವನಿನ್ ಯಾಮಾರಿಸ್ಬಿಡ್ತಾನೆ. ಇಲ್ಲ ನೀನು ಇದು ಪರಿಶೀಲಿಸ್ಕೊಂಡ್ರೆ ಅಲ್ಲೆಲುಯ್ಯ ನೀನು ಕೂಡ ಯಾಮಾರಿಸ್ಕೊಂಡ್ಬಿಡ್ತೀಯ. ಪರವಾಗಿಲ್ಲ ಬಿಡು, ಇದೊಂದು ತಾನೇ, ಎಲ್ಲ ಓಕೆ, ಇದು ಒಂದು ಇರ್ಲಿ ಬಿಡು, ಪರವಾಗಿಲ್ಲ ಬಿಡು ಬಿಟ್ಟು ನಿನ್ನ ಯಾಮಾರಿಸ್ಕೊಂಡ್ಬಿಡ್ತೀಯ. ಅದನ್ನ ಪರಿಶುದ್ಧಾತ್ಮ ದೇವ್ರ ಬಳಿಗೆ ಬರುವಾಗ ಅಲ್ಲೆಲುಯ್ಯ ನಾವು ಏನು ಎಂಥವ್ರಾಗಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸರಿನಾ ತಪ್ಪ
ಮಾಡಬೇಕಾ ಮಾಡಬಾರ್ದಾ, ಹೋಗ್ಬೇಕಾ ಹೋಗ್ಬಾರ್ದಾ, ಅಲ್ಲೆಲುಯ್ಯ ಕ್ಲಿಯರಾಗಿ ನಮ್ಗೆ ಅರ್ಥ ಗರ್ಭಿತವಾಗಿ ದೇವ್ರು ಹೇಳ್ಕೊಡೋರಾಗಿರ್ತಾರೆ. ಅಲ್ಲೆಲುಯ್ಯ ಆಗ ದೇವ್ರ ಬಳಿಗೆ ನಾವು ತೆರೆದ ಹೃದಯಕ್ಕೆ ಹೋಗುವಾಗ ಅಲ್ಲೆಲುಯ್ಯ ಅಲ್ಲಿ ಎಲ್ಲ ಬಿಡುಗಡೆ ಆಗುತ್ತೆ. ಈ ರೀತಿ ಮಾಡೋರು ಯಾರಪ್ಪ ಅಂದ್ರೆ ತನ್ನ ಆಳವಾಗಿ ದೇವ್ರನ್ನ ಅರ್ಥ ಮಾಡ್ಕೊಂಡಿರಂತವ್ರು. ಅಲ್ಲೆಲುಯ್ಯ ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. 9ನೇದಾಗಿ ಕರೆಯುವಿಕೆ ಆಶೀರ್ವಾದ. ಅಲ್ಲೆಲುಯ್ಯ ಯಾವಾಗ ಈ ರೀತಿಯಾಗಿ ದೇವ್ರ ಬಳಿಗೆ ನೀನು ಬರ್ತೀಯೋ, 5:10 ಓದ್ರಿ ಲೂಕ. ಸೀಮೋನನ ಪಾಲುಗಾರರಾಗಿದ್ದಂತಹ 5:10. ಓ ಅಣ್ಣ. 10. ಸೀಮೋನನ ಪಾಲುಗಾರರಾಗಿದ್ದಂತಹ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ ಎಲ್ಲಿ ಬಿಡಿ, ಇಲ್ಲಿಂದ ಹೋದ್ರೆ ಯೇಸು ಸೀಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವಿ ಎಂದು ಹೇಳಿದನು. ಅಲ್ಲೆಲುಯ್ಯ ಪರವಾಗಿಲ್ಲ ಬಿಡೋ, ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ದೇವ್ರು ಹೇಳಬೇಕು, ನೀವು ಕ್ಷಮಿಸ್ಕೊಳ್ಳೋದಲ್ಲ. ಅಲ್ಲೆಲುಯ್ಯ ಪರವಾಗಿಲ್ಲ ಬಿಡಂತ ಯಾರು ಹೇಳ್ಕೊಳ್ಳೋದು? ನಾವು ಹೇಳ್ಕೊಳ್ಳೋದಲ್ಲ. ಯಾರು ಹೇಳ್ಬೇಕು? ಅಲ್ಲೆಲುಯ್ಯ ಅಂಜಬೇಡ. ಏನಾಯ್ತು? ಕರುವಿಕೆ. ಇಂದಿನಿಂದ ನೀನು ಏನು ಮಾಡ್ತೀಯ? ಮನುಷ್ಯನ ಹಿಡಿಯುವ ಬೆಸರನಾಗಿ ಮಾಡ್ತೀನಿ. ಅಲ್ಲೆಲುಯ್ಯ ದೇವರ ಕರಿವಿಕೆ, ಅದೊಂದು ಆಶೀರ್ವಾದ. ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. ದೇವರ ಕರಿವಿಕೆ. ದೇವ್ರೇನು ಕರೀತದನ್ನ ಇಲ್ಲಿ? ಇಂದಿನಿಂದ ನಾನು ನೀನು ಏನು ಮಾಡ್ತೀನಿ? ಮನುಷ್ಯನ ಹಿಡಿಯುವ ಬೆಸರನಾಗಿ ಒಂದು ಮಾಡ್ತೀನಿ ಅಂತಂದ್ರೆ ಒಂದು ಸೇವಕನಾಗಿ ನಾನು ನಿನ್ನ ಆಶೀರ್ವಾದ ಮಾಡ್ತಾ ಇದ್ದೀನಿ. ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. ಯಾವಾಗ ಅವನು ಕಂಡುಕೊಂಡೋ, ದೇವ್ರು ಏನಂತ ಕಂಡುಕೊಂಡೋ, ಇಲ್ಲೇನು ಆಶೀರ್ವಾದ ಸಿಕ್ತಿಲ್ಲ? ಕರಿವಿಕೆ ಆಶೀರ್ವಾದ ಸಿಕ್ತು. ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. ಅಲ್ಲೆಲುಯ್ಯ ಕರಿವಿಕೆ ಆಶೀರ್ವಾದ. ಅದು ನೋಡಿ ಎಷ್ಟು ಮಟ್ಟಿಗೆ ಅದು ಮತ್ತಾಯ 19:28 ನೋಡಿ. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳಲ್ಲಾಗಲಿ, ಅಣ್ಣ ತಮ್ಮಂದಿರಲ್ಲಾಗಲಿ, ಅಕ್ಕ ತಂಗಿಯರಲ್ಲಾಗಲಿ, ತಂದೆಯಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಅಲ್ಲೆಲುಯ್ಯ ಅಲ್ಲೆಲುಯ್ಯ. ಇದರ ಅರ್ಥ ತಂದೆ ತಾಯಿಗಳ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಡಂತಲ್ಲ ಅರ್ಥ. ಅಲ್ಲೆಲುಯ್ಯ ಅವ್ರಿಗಿಂತ ಹೆಚ್ಚಾದ ಪ್ರಾಮುಖ್ಯತೆ ದೇವ್ರಿಗೆ ಮಾತ್ರ ಕೊಡಬೇಕು. ದೇವ್ರಿಗಿಂತ ಹೆಚ್ಚಾದ ಪ್ರಾಮುಖ್ಯತೆ ನಿನ್ನ ಒಟ್ಟಂತ ಮಕ್ಕಳಿಗೋ, ಹೆಂಡತಿಗೋ, ಗಂಡಿಗೋ ಅಥವಾ ಬೇರೆ ಯಾರಿಗೋ, ತಂದೆ ತಾಯಿಗೆ ಯಾರಿಗೂ ಕೊಡಂಗಿಲ್ಲ. ಅಲ್ಲೆಲುಯ್ಯ ಕೊಟ್ರೆ ಅದು ಕರಿವಿಕೆ ಆಗಲ್ಲ, ಅದು ಕೊಟ್ರೆ ಅದು ಆಶೀರ್ವಾದ ಆಗೋದಿಲ್ಲ. ಅಲ್ಲೆಲುಯ್ಯ ಅದನ್ನ ದೇವರು ಒಪ್ಪೋದಿಲ್ಲ. ಈ ರೀತಿ ಇರುವಾಗ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಏನಾಗಿರ್ತಾರೆ? ಬಾಧ್ಯರಾಗಿರ್ತಾರೆ. ಅರ್ಥ ಆಯ್ತಿಗವಾ? ಅಲ್ಲೆಲುಯ್ಯ ದೇವರಿಗಿಂತ ಹೆಚ್ಚಾಗಿ ಯಾವುದಕ್ಕಾದ್ರೂ ಪ್ರಾಮುಖ್ಯತೆ ಕೊಟ್ರೆ ಅವರಿಗೆ ಪರಲೋಕ ಇಲ್ಲ, ನಿತ್ಯ ಜೀವ ಇಲ್ಲ. ಅಲ್ಲೆಲುಯ್ಯ ಅದು ಆತನ ಕರಿವಿಕೆ ಆಗೋದಿಲ್ಲ. ಇವಾಗ ಇಲ್ಲಿ ನಾವು ದೇವ್ರ ಕರೀದಿರಾ, ದೇವ್ರ ಕೃಪೆ ಇಲ್ದಿರ ನಾವು ಇಲ್ಲಿ ಬಂದ್ವಾ? ಅಲ್ಲೆಲುಯ್ಯ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾವು ದೃಢಪಡಿಸೋದು ಏನಪ್ಪ ಅಂತಂದ್ರೆ, ನನ್ನಲ್ಲಿರುವಂತ ಎಲ್ಲದಕ್ಕಿಂತ ದೇವರೇ ಮೊದಲನೇವನು, ಆತನಿಗೆ ಮಾತ್ರ ಮಹಿಮೆ, ಆತನ ಫಸ್ಟ್, ಇನ್ನು ಏನಿದ್ರು ಎಲ್ಲ ಸೆಕೆಂಡ್. ಈ ರೀತಿಯಾಗಿ ನಾವು ಇರೋದೇ, ಜೀವಿಸೋದೇ, ನಡೆಯೋದೇ ಅಲ್ಲೆಲುಯ್ಯ ನಮ್ಮ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದು. ಅಲ್ಲೆಲುಯ್ಯ ಆ ಕರಿವಿಕೆ ಆಶೀರ್ವಾದ ಕೂಡ ನಮ್ಮ ಜೀವಿತದಲ್ಲಿ ಬಹಳ ಬಹಳ ಮುಖ್ಯ. ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. 10ನೇದು ಸಂಪೂರ್ಣ ಸಮರ್ಪಣೆ. ಅಲ್ಲೆಲುಯ್ಯ ಈ ರೀತಿ ದೇವರಿಗೆ ನಾವು ಕರೆಯುವಾಗ ಏನ್ ಮಾಡ್ಬೇಕು? ನಾವು ಸಂಪೂರ್ಣ ನಮ್ಮನ್ನು ಸಮರ್ಪಿಸ್ಕೋಬೇಕು. ಲಾಸ್ಟ್ ವಚನ 5:11. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಅಲ್ಲೆಲುಯ್ಯ ಪ್ರೈಸ್ ಲಾರ್ಡ್. ಎಂತ ಅದ್ಭುತ ನೋಡ್ರಿ. ಇಲ್ಲಿ ಊಹಿಸಲಾರದಂತ ಆಶೀರ್ವಾದನೆ ಸಿಕ್ತು, ಸಮೃದ್ಧಿ ಸಿಕ್ತು. ಅಲ್ಲೆಲುಯ್ಯ ವಿಸ್ಮಯ ರೀಪಡುವಂತ ಆಶೀರ್ವಾದ ಎಲ್ಲ ಸಿಕ್ತು. ತಾನು ಏನಂತ ದೇವ್ರ ಹತ್ರ ವಿಚಾರಿಸ್ಕೊಂಡಾಗ ದೇವರನ್ನ ಪಾಪಗಳೆಲ್ಲ ಕ್ಷಮಿಸಿ ಸೇರಿಸ್ಕೊಂಡ. ದೇವರನ್ನ ಕರೆದ, ಇಲ್ಲ ನೀನು ನನಗೆ ಬೇಕು, ನೀನು ಬಾ ಅಂತ ದೇವ್ರು ಕರೆದ. ಅಲ್ಲೆಲುಯ್ಯ ಅದಕ್ಕೂ ಒಪ್ಪಿಸ್ಕೊಟ್ಟಿದ್ದಾದ್ಮೇಲೆ ಈಗ ಏನು ಮಾಡ್ತಾ ಇದ್ದಾನೆ? ಎಲ್ಲವನ್ನು ಬಿಟ್ಟು ಅಲ್ಲೆಲುಯ್ಯ ದೇವರೇ ಪ್ರಾಮುಖ್ಯ ಅಂತ, ದೇವರೇ ಮುಖ್ಯ ಅಂತ ದೇವ್ರ ಬಳಿಗೆ ಬಂದ. ಅಲ್ಲೆಲುಯ್ಯ ಈ ರೀತಿ ಯಾರಪ್ಪ ಬರ್ತಾರಂದ್ರೆ, ಯಾರು ಕರ್ತನನ್ನ ಆಳವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಮಾತ್ರ ದೇವ್ರ ಬಳಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಮತ್ತಾಯ 16:24 ನೋಡಿ.
ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತೆ, ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿಕೊಳ್ಳಿ. ಹಲ್ಲೆಲೂಯಾ. ಅಂದ್ರೆ ನಿನಗಿಂತ ದೇವರ ಕರೆಯುವಿಕೆ ನೀನೇನಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿರಾಕರಿಸ್ಕೋಬೇಕಂದ್ರೆ ನಿನಗಿಂತ ದೇವರಿಗಿಂತ ನೀನು ಪ್ರಾಣವನ್ನು ಪ್ರೀತಿ ಮಾಡೋದಲ್ಲ. ಅದನ್ನ ವಾಕ್ಯ ಹೇಳುತ್ತೆ, ಕಳ್ಕೊಳ್ತಾನಂತ ಇದೆ ವಾಕ್ಯ. ಹಲ್ಲೆಲೂಯಾ. ಅದು ಸೇವಕರಿಗೆ ಹೇಳ್ತಿರುವಂತ ಮಾತು, ಅದು ಸೇವೆ ಮಾಡುವಂಥವ್ರಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ನಾವು ನಮ್ಮನ್ನ ಸಮರ್ಪಿಸ್ಕೋಬೇಕು. ಹೆಂಗೆ? ಸಂಪೂರ್ಣವಾಗಿ, ಆಳವಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಚಿತ್ತವನ್ನು ನಾವು ನೆರವೇರಿಸುವರಾಗಿರ್ಬೇಕು, ಆತನ ಉದ್ದೇಶವನ್ನು ನಾವು ನೆರವೇರಿಸಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ಎಲ್ಲ ಏನು ಹೇಳ್ತಾರೆ, ನನ್ನ ದೇವರು ಅದನ್ನೆಲ್ಲ ನಿರಾಕರಿಸಿ ದೇವರೇ ನನಗೆಲ್ಲ ಅಂತ. ಅದಕ್ಕೆ ಅರ್ಥ ಏನು ಇನ್ನೂ ಗೊತ್ತಾ? ಸಂಪೂರ್ಣ ಸಮರ್ಪಣೆ ಅಂತಂದ್ರೆ ದೇವರಿಗೋಸ್ಕರ ನೀನು ಏನು ಮಾಡಲು ಸಾಧ್ಯವಾಗಿರಬೇಕು. ಹಲ್ಲೆಲೂಯಾ. ಏನು ಬಿಡಲು ಸಾಧ್ಯವಾಗಿರಬೇಕು. ಬೇಕಾದ್ರೆ ನಿನಗೂ ದೇವ್ರಿಗೋಸ್ಕರ ಪ್ರಾಣ ಕೂಡ ನೀನು ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ. ಇದು ಸಂಪೂರ್ಣವಾದಂಥ ಸಮರ್ಪಣೆಯ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓಕೆ, ಈಗ ನಾವು ನೋಡುವಾಗ ಕೊನೆಯದಾಗ ನಾವು ನೋಡ್ತೀವಿ, ಕೊನೆಯ ವಚನ. ಹಾಗಾದ್ರೆ ನಾವು ದೇವರಲ್ಲಿ ಆಳವಾಗಿ ಅಂದ್ರೆ ಹೆಂಗೆ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೆಹೆಜ್ಕೇಲ 47ನೇ ಅಧ್ಯಾಯ 2ನೇ ವಚನ. ಆಗ ಅವನು ನನ್ನನ್ನು ಬಡಗಣ ಬಾಗಿಲಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಣ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಉರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದುವರಿದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಳಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೂ ಇತ್ತು. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು. ಇಲ್ಲಿ 4 ಪಾಯಿಂಟ್ ಇದೆ, 4 ಕಾರ್ಯಗಳಿದೆ. ಹಲ್ಲೆಲೂಯಾ. ನಾ ದೇವರಿಗೆ ಎಷ್ಟು ಆಳವಾಗಿ ನಾ ದೇವರಲ್ಲಿ ಹೋಗ್ತಿರೋ ಅನ್ನೋದಕ್ಕೆ ಎಷ್ಟು ಮಟ್ಟಿಗಿರುವಾಗ ನಾವೇನಾಗಿದ್ದೀವಿ ಅಂತಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಮೊದಲನೇದಾಗಿ ಹೆಜ್ಜೆ ಮುಳುಗುವಷ್ಟು, ಅದನ್ನ ಆನ್ಲೈನ್ ಮಾಡ್ಕೊಳ್ರಿ. 2ನೇದಾಗಿ ಮೊಳಕಾಲಿನವರೆಗೂ, 3ನೇದಾಗಿ ಸೊಂಟದವರೆಗೂ, 4ನೇದಾಗಿ ಈಜಾಡುವವರೆಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ನೀರು, ನದಿ ಅಂದ್ರೆ ಪರಿಶುದ್ಧಾತ್ಮನು ಅಥವಾ ದೇವರು. ಹಲ್ಲೆಲೂಯಾ, ಪರಿಶುದ್ಧಾತ್ಮ ದೇವರು. ರಲ್ಲಿ ನಾವು ಹೆಜ್ಜೆ ಎಷ್ಟು ಇದ್ರೆ ಏನು, ಮೊಣಕಾಲಿವರೆಗಿದ್ರೆ ಏನು, ಸೊಂಟದವರೆಗಿದ್ರೆ ಏನರ್ಥ. ಹಲ್ಲೆಲೂಯಾ. ಈಜಾಡುವಷ್ಟು ಅಂದ್ರೆ ಏನರ್ಥ ಅಂತ ನಾವು ನೋಡೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವಾಗ ಆಳಕ್ಕೆ ನೋಡಿ. ಇವಾಗ ಉದಾಹರಣೆಗೆ ನಾನು ಹೆಜ್ಜೆ ಎಷ್ಟು ಮಾತ್ರ ದೇವರಲ್ಲಿ ಇದ್ದೀನಿ, ದೇವರಲ್ಲಿ ಬಂದಿದ್ದೀನಿ ಅನ್ನೋದಕ್ಕೆ ಏನಪ್ಪ ಗುರ್ತಂತಂದ್ರೆ, ನೀ ದೇವರೊಂದಿಗೆ ನಡೀತಾ ಇರ್ತೀಯ ಅಷ್ಟೇ, ಪರಿಪೂರ್ಣವಾಗಲ್ಲ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ನೀನು ವಿಧೇಯನಾಗಿರ್ತೀಯ, ದೇವರೊಂದಿಗೆ ಜೀವಿಸ್ತಾ ಇರ್ತೀಯ. ಇದಕ್ಕೆ ಗುರ್ತೇನು? ಹಲ್ಲೆಲೂಯಾ. ಇದಕ್ಕೆ ಅರ್ಥ ಏನದಕ್ಕಂದ್ರೆ ಹೆಜ್ಜೆ ಎಷ್ಟು ನೀನು ದೇವರಲ್ಲಿ ಬಂದಿದೀಯಾ ಅಂತ ಅರ್ಥ. ಹಲ್ಲೆಲೂಯಾ. ಅದಿಷ್ಟು ಮಾತಂದ್ರೆ ನಾ ದೇವ್ರಿಗೆ ಒಳಗಾಗಿದ್ದೀನಿ, ದೇವ್ರಿಗೆ ವಿಧೇಯನಾಗ್ತೀನಿ, ದೇವರೊಂದಿಗೆ ನಡೀತೀನಿ, ದೇವರಲ್ಲಿ ನಾನು ಜೀವಿಸ್ತೀನಿ ಅನ್ನೋದಕ್ಕೆ ಹಲ್ಲೆಲೂಯಾ ನಾನು ಎಷ್ಟು ಪಾದ ಬಳಿಗೆ ನಾನು ಬಂದಿದ್ದೀನಿ ಅಂತ. ಓಕೆ, ಮೊಣಕಾಲಿವರೆಗೂ ನೀನು ಬಂದಿದ್ದೀಯಾ ದೇವ್ರ ಕಡೆಗೆ ಅನ್ನೋದಾದ್ರೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತವಾಗಿರುತ್ತೆ. ಒಂದು ದಿವಸ ಕಾಲನ್ನು ದೇವ್ರ ಹತ್ರ ನೀನು ಸಮರ್ಪಿಸ್ಕೊಂಡಂಗೆ, ನೀನು ಏನದು ತೀರ್ಮಾನಿಸಿಕೊಂಡಂಗೆ, ಇಷ್ಟವರು ನಾನು ಪ್ರೇಯರ್ ಮಾಡ್ತೀನಿ, ನಾನು ತಪ್ಪದೆ ಪ್ರೇಯರ್ ಮಾಡ್ತೀನಿ, ಕುಟುಂಬ ಪ್ರಾರ್ಥನೆ ಮಾಡ್ತೀನಿ, ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಅಂತ ಸಮರ್ಪಿಸ್ಕೊಂಡಿರ್ತೀಯಲ್ಲ, ಅದನ್ನ ಕರೆಕ್ಟಾಗಿ ನೀನು ಮಾಡ್ತಾ ಇದೀಯ ಅಂತ ಹೇಳ್ತಾ ಅಂದ್ರೆ ಅರ್ಥ ಮೊಣಕಾಲಿನವರೆಗೂ ನೀನು ದೇವ್ರ ಬಳಿಗೆ ಬಂದಿದೀಯ ಅಂತ ಅರ್ಥ.
ಅಲ್ಲೆಲುಯ್ಯ. ಹೆಜ್ಜೆ ಮಾತ್ರ ಸಾಕಾ? ಅಲ್ಲೆಲುಯ್ಯ. ಮೊಣಕಾಲು ಮಾತ್ರ ಸಾಕಾ? ಅಲ್ಲೆಲುಯ್ಯ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಸೊಂಟದವರೆಗೂ. ಅಲ್ಲೆಲುಯ್ಯ. ಅದ್ರ ಅರ್ಥ ಏನಪ್ಪ ಅಂದ್ರೆ ಸೊಂಟ ಅಂದ್ರೆ ಬಲ, ಶಕ್ತಿ ಅಂತ ಅರ್ಥ. ಅಲ್ಲೆಲುಯ್ಯ. ಅಂದ್ರೆ ನಿನ್ನ ಬಲ, ನಿನ್ನ ಶಕ್ತಿ ನೀನು ಅದ್ರ ಮೇಲೆ ಆಧಾರಗೊಳ್ಳದೆ ಟೋಟಲ್ ಆಗಿ ನೀನು ದೇವರ ಸರೆಂಡರ್. ನಿನ್ನನ್ನು ನಡೆಸ್ತಾ ಇರೋದೇ ದೇವರು, ನೀನು ಬದುಕ್ತಾ ಇರೋದೇ ದೇವರಿಂದ. ಈ ನಂಬಿಕೆ, ವಿಶ್ವಾಸ ಮಟ್ಟಿಗೆ ನೀನು ಬಂದಿರಬೇಕು. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ನೀನು ಜೀವಿಸಿರೋದಂದ್ರೆ ನಾ ಬಲದಿಂದಲ್ಲ, ಪರಾಕ್ರಮದಲ್ಲ, ದೇವರ ಆತ್ಮದಿಂದಲೇ ಬದುಕುವೆನಂತಿದ್ದಲ್ಲ. ಅಲ್ಲೆಲುಯ್ಯ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಅಂದ್ರೆ ನಮ್ಮ ಬಲ ಅಲ್ಲನೇ ಬೇರೆ ಏನೇ ವಿಚಾರ ಆಗಲಿ ಬೇರೆ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಲ್ಲ. ಎಲ್ಲದಕ್ಕೂ ಪರಿಶುದ್ಧಾತ್ಮರೇ, ದೇವರೇ, ದೇವರಾತ್ಮನೇ, ನಾ ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು, ಕೆಲಸ ಮಾಡಬೇಕಾ ಮಾಡಬಾರ್ದ, ಪ್ರತಿಯೊಂದಕ್ಕೂ ಯಾರು ದೇವರು 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 ಅಂತ ಯಾರು ಈ ಥರ ದೇವ್ರ ಮೇಲೆ ಡಿಪೆಂಡ್ ಆಗಿ ಅಂದ್ರೆ ಆಧಾರಗೊಂಡಿರ್ತಾರೋ ಅದಕ್ಕೆ ಅರ್ಥ ಏನಾಗಿರುತ್ತೆ? ಮೊಣಕಾಲಿನವರೆಗೆ ಅಂತ ಸೊಂಟದವರೆಗೂ ದೇವ್ರ ಬೆಳಗಿಂದ ಬಂದಿದೆಯಾ ಅಂತ ಅರ್ಥ. ಅಲ್ಲೆಲುಯ್ಯ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ನಾಲ್ಕನೇದಾಗಿ ಈಜಾಡುವಷ್ಟು. ಈಜಾಡು ಅಂದ್ರೆ ತುಂಬೋಗಿದೆ, ನೀನು ಬಿಟ್ರೆ ಮುಳುಗೋಗ್ತೀಯಾ. ಈಗೇನು ಮಾಡ್ತಾ ಇದೀಯಾ? ಪರಿಶುದ್ಧ ಆತ್ಮದಲ್ಲಿ ನೀನು ಈಜಾಡ್ತಾ ಇದೆಯಾ, ದೇವರಲ್ಲಿ ನೀನು ಈಜಾಡ್ತಾ ಇದ್ದ ಆತ್ಮದಲ್ಲಿ ನೀನು ಅಷ್ಟು ಆಳವಾಗಿ ದೇವರ ಬಳಿಗೆ ನೀನು ಬಂದ್ಬಿಟ್ಟಿದೀಯಾ. ಅದಕ್ಕೆ ಗುರ್ತೇನಪ್ಪ ಅಂತಂದ್ರೆ ಯಾವ ವಿಚಾರದಲ್ಲಿ ದೇವ್ರನ್ನ ಬಿಟ್ಟು ಕೊಡದೆ ಎಲ್ಲಾ ವಿಚಾರಗಳಲ್ಲಿ ದೇವರಿಗೆ ನೀನು ಸಮರ್ಪಿಸ್ಕೊಂಡ್ಬಿಟ್ಟಿರೋದು. ಅಲ್ಲೆಲುಯ್ಯ. ನಾನು ಬದುಕಿರೋದೇ ದೇವ್ರಿಗೋಸ್ಕರ. ಇದನ್ನ ಏನ್ ತೋರಿಸ್ತಂದ್ರೆ ದೇವ್ರಲ್ಲಿ ಈಜಾಡ್ತಾ ಇದೀಯಾ ಅಂತ ಅರ್ಥ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಇನ್ನು ಹೇಳ್ಬೇಕಂತಂದ್ರೆ ದೇವರಲ್ಲಿ ವೈರಾಗ್ಯದಿಂದ ಇರುವಂಥದ್ದು. ಎಷ್ಟು ಮಟ್ಟಿಗಂದ್ರೆ ದೇವ್ರಿಗೋಸ್ಕರ ನೀನು ಪ್ರಾಣ ಕೊಡಕ್ಕೂ ರೆಡಿನೇ, ಪ್ರಾಣ ತೆಗಿಯಕ್ಕಲ್ಲ, ಪ್ರಾಣ ಕೊಡಕ್ಕೂ ರೆಡಿನೇ, ದೇವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿನೇ. ದೇವ್ರ ಬಿಟ್ಟು ಬಾ ಅಂತಂದ್ರೆ ಯಾಕೆ ದೇವ್ರೆ, ಏನ್ ದೇವ್ರ ಅಂತ ಕೇಳ್ದಿರಾ ದೇವ್ರು ಹೇಳಿದನ್ನು ಬಿಟ್ಟು ಹೋಗ್ತಾ ಇರೋದೆ. ಅಲ್ಲೆಲುಯ್ಯ. ಇದನ್ನು ಮಾಡಂತಲ್ದಿರ ಹಿಂದು ಮುಂದಿಲ್ದಿರ ಮಾಡೋದೆ. ಅಲ್ಲೆಲುಯ್ಯ. ಅಲ್ಲೆಲುಯ್ಯ. ಹಿಂಗೆ ಕೊಡೋ ಅಂತ ಹೇಳುವಾಗ ಹಿಂದು ಬಂದಿರೋ ಕೊಡೋದೆ. ಅಲ್ಲೆಲುಯ್ಯ. ದೇವ್ರಿಗೋಸ್ಕರ ಏನೋ ಯಾರೋ ಬಂದು ಹಿಡ್ಕೊಂಡ್ಬಿಟ್ರು, ಯಾರೋ ಇನ್ನು ಹೊಡಿತಾರೆ, ಏನೋ ಮಾಡ್ತಾರಂತಂದ್ರೆ ಅವ್ರು ಬಿಟ್ಟು ನೀನು ದೇವ್ರು ಕೂಡ ಅಲ್ಲಿ ಬಿಟ್ಟು ಕೊಡ್ದಿರಾ ಏನೋ ಮಾಡ್ಕೊಂಡು ನಾನು ಯೇಸುವನ್ನು ಬಿಡಲ್ಲ ಅಂದ್ರೆ ಸಾಯಕ್ಕೂ ರೆಡಿನೇ. ಆ ಮಟ್ಟಿಗೆ ನಾವು ಸಂಪೂರ್ಣ ಸಮರ್ಪಿಸ್ಕೊಂಡಿದೆಯಲ್ಲ, ಅದೇನಾಗಿದೆ? ಈಜಾಡುವಷ್ಟು. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಈಗ ಹೇಳಿ, ಹೆಜ್ಜೆಯಲ್ಲಿದ್ದೀರಾ, ಮೊಣಕಾಲಿನಲ್ಲಿದ್ದೀರಾ, ಸೊಂಟದಲ್ಲಿದ್ದೀರಾ, ಈಜಾಡ್ತಾ ಇದ್ದೀರಾ? ಈಜಾಡ್ಬೇಕು, ಎಲ್ಲಿದ್ದೀರಾ? ಅಲ್ಲೆಲುಯ್ಯ. ಈಜಾಡ್ತಾ ಇಲ್ಲ, ಈಜಾಡ್ಬೇಕು. ಈಗ ಎಲ್ಲಿದ್ದೀರಾ? ಒಂದು ಹೆಜ್ಜೆ. ಎರಡನೇದಾಗಿ ನೋಡಿದ್ವಿ, ಇಷ್ಟೊತ್ತು ನೋಡಿದ್ವಿ ದೇವರಲ್ಲಿ ನಾವು ಆಳವಾಗಿರುವಾಗ ಎಷ್ಟು ರೀತಿ ಆಶೀರ್ವಾದ? 10 ರೀತಿ ಆಶೀರ್ವಾದ ಹೆಚ್ಚಾಗಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಬರೀ ಹೆಜ್ಜೆ ಇದ್ರೆ ಸಾಲದು, ಮೊಣಕಾಲು ಸಾಲದು, ಸೊಂಟನು ಸಾಲದು, ಈಜಾಡೋ ಮಟ್ಟಿಗೆ ದೇವರಲ್ಲಿ ನಾವು ಅಲ್ಲೆಲ್ಲ ಅಷ್ಟು ಆಳಕ್ಕೆ ಬರಬೇಕಂತ ವಾಕ್ಯಲ್ಲಿ ನಾವು ನೋಡಿದ್ವಿ. ಅಲ್ಲೆಲೂಯಾ. ಈಜಾಡೋ ಮಟ್ಟಿಗೆ ಸಮರ್ಪಿಸಿಕೊಂಡವರಾಗಿರೋದಾದರೆ ಆ 10 ಆಶೀರ್ವಾದಗಳು ನೀ ಕೇಳ್ಕೊಳ್ಳೋದೇ ಬೇಡ, ದೇವರು ಒದಗಿಸಿ ಕೊಡ್ತಾನೆ. ಬಿಡುಗಡೆನಾ ರೆಡಿ, ಪ್ರಕಟಣೆನಾ ರೆಡಿ. ಅಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನಗೆ ಒಂದು ಅಲೌಕಿಕವಾದಂಥ ಆಶೀರ್ವಾದನ ಅದಕ್ಕೂ ರೆಡಿ. ಸಮೃದ್ಧಿನ, ಜ್ಞಾನ ಬೇಕಾ? ಅಲ್ಲೆಲೂಯಾ. ಉದಾರತ್ವದ ಆಶೀರ್ವಾದನ. ಅಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ನಿಂತ್ಕೊಳ್ಳೋಣ.